Okay. Meeting is in recording mode now. ನಮಸ್ಕಾರ ಎಲ್ರಿಗೂ. ಶನಿವಾರದ ಈ ಸಂಜೆ ಸಮಯನ ಒಳ್ಳೆಯ ಸಂವಾದಕ್ಕೆ ಮೀಸಲಿಟ್ಟು ನಮ್ಮೊಂದಿಗೆ ಇರುವ ನಿಮ್ಗೆಲ್ಲರಿಗೂ ಧನ್ಯವಾದ ಹಾಗೂ ಆತ್ಮೀಯ ಸ್ವಾಗತ. ನಾವು ಅಧ್ಯಯಿಸುತ್ತಿರುವ ಪುಸ್ತಕ ಸಿನಿಮೀಯ ಸಿನಿಕಿಯ. ಪುಸ್ತಕದ ಲೇಖಕರು ಶ್ರೀ ಅರುಣ್ ಭಾರದ್ವಾಜ್ ಅವರು ಇದ್ದಾರೆ. ಸರ್, ನಿಮಗೂ ಆತ್ಮೀಯ ಸ್ವಾಗತ. ಪ್ರತಿಯೊಂದು ಅಧ್ಯಾಯದ ಈಗಾಗಲೇ ನಾವು 2 ಅಧ್ಯಾಯನ ಅಧ್ಯಯಿಸಿದ್ದೇವೆ. ನಿಮ್ಮ ಮಾತುಗಳಿರ್ಬೋದು ಅಥವಾ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿರುವ ವಿಷಯಗಳಿರ್ಬೋದು, ಇದನ್ನ ಸಿನಿಮಾವನ್ನ ಇನ್ನೊಂದು ಆಯಾಮದಲ್ಲಿ ನೋಡೋಕೆ ಅಥವಾ ಯೋಚನೆಯನ್ನ ಹೊಸ ರೀತಿಯಲ್ಲಿ ಮಾಡಕ್ಕೆ ತುಂಬಾ ಸಹಾಯಕಾರಿಯಾಗಿವೆ. ಸರ್, ಇನ್ನೊಮ್ಮೆ ನಿಮ್ಗೆ ಆತ್ಮೀಯ ಸ್ವಾಗತ. ಸಂದೇಹವಿ ಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೇ ಮುಂದೆಂದುವೆಂದಲ್ಲ, ಕುಂದು ತೋರ್ದದಂದನು ತಿದ್ದಿಕೊಡೆ ಮನಸ್ಸುಂಟು, ಇಂದಿಗೀ ಮತ ಉಚಿತ ಮಂಕುತಿಮ್ಮ. DVG ಅವರ ಈ ಕಗ್ಗ ಒಂದು ಒಳ್ಳೆ ವಿಚಾರನ ಹೇಳುತ್ತೆ. ನಾವು ಏನು ನಂಬ್ಕೊಂಡಿದ್ದೇವೋ ಅಥವಾ ಏನನ್ನ ಫಾಲೋ ಮಾಡ್ತಿದ್ದೇವೋ ಅದು ಇನ್ ಮುಂದೆ ಸ್ವಲ್ಪ ಚೇಂಜ್ ಆಗ್ಬೋದು. ಒಳ್ಳೆಯ ವಿಚಾರಗಳು ಆದ್ರೆ ಈ ಸಮಯದಲ್ಲಿ ಅದು ಸತ್ಯ ಆಗಿರುತ್ತೆ. ಹಾಗಾಗಿ ನಾವು ಮೊದಲೆಲ್ಲ ಸಿನಿಮಾವನ್ನ ಒಂದು ಮನರಂಜನೆಯ ಮಾಧ್ಯಮವಾಗಷ್ಟೇ ನೋಡ್ತಾ ಇದ್ವಿ. ಆದ್ರೆ ಈ ಪುಸ್ತಕ ಓದ್ಮೇಲೆ ಈ ವಿಚಾರನ ಹಂಚ್ಕೊಂಡ್ಮೇಲೆ ಸಿನಿಮಾವನ್ನ ನೋಡೋ ರೀತಿನೇ ಬೇರೆ ರೀತಿ ಇದೆ. ಅಥವಾ ಅದ್ರಲ್ಲಿರೋ ಎಷ್ಟೋ ನರೇಟಿವ್ ಬಿಲ್ಡ್ ಇರ್ಬೋದು, ಎಷ್ಟೊಂದು ನಮ್ಗೆ ಗೊತ್ತಿಲ್ದಿರೋ ಅಂತ ಎಷ್ಟೋ ವಿಷಯಗಳು ತನ್ನಿಂದ ತಾನೇ ಅದ್ರೊಳಗಿದ್ದು ನಾವು ಅದನ್ನ ಹಾಗೆ ಎಕ್ಸೆಪ್ಟ್ ಮಾಡ್ತಾ ಹೋಗ್ಬಿಟ್ಟಿದ್ದೇವೆ. ಸೊ ಹಿಂದಿನ 2 ಮೀಟಿಂಗ್ಗಳಲ್ಲಿ ನೀವು ಇದನ್ನೆಲ್ಲ ಗಮನಿಸಬಹುದು. ಸೌಂದರ್ಯದ ಬಗ್ಗೆ ಇರ್ಬೋದು ಅಥವಾ ಕಲ್ಚರಲ್ ಇಂಪ್ಯಾಕ್ಟ್ ಇರೋ ವಿಷಯ ಇರ್ಬೋದು. ಇದನ್ನೆಲ್ಲ ನಾವು ಡಿಟೇಲ್ ಆಗಿ 2 ಅಧ್ಯಾಯಗಳ ಅವಧಿಯಲ್ಲಿ ನೋಡಿ ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಅದು 2 ಅಧ್ಯಾಯ ಈಗಲೇ ಮುಗಿಸಿರೋದಂದ್ರೆ ಯಾದೇವಿ ಸರ್ವಭೂತೇಶು ಬ್ಯೂಟಿ ರೂಪಿಣ ಸಂಸ್ಥಿತ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಇವತ್ತಿನ ಅಧ್ಯಾಯ ನಾವು ತಗೊಂಡಿರೋದು ಭಾರತೀಯ ಶೈಲಿಯ ಊಟ ತಯಾರಾಗಿದೆ. ಭಾರತೀಯ ಕಮರ್ಷಿಯಲ್ ಸಿನಿಮಾದ ಲಕ್ಷಣಗಳ ಹಿನ್ನೆಲೆಯಲ್ಲಿ ಈ ಅಧ್ಯಾಯ ಇದೆ. ಇದರಲ್ಲಿ ನಮ್ಮ ಚಿತ್ರರಂಗ ಮತ್ತು ಸಮಾಜದಲ್ಲಿರುವ ನೆಲೆಬೆಲೆಗಳ ಜೊತೆ ಹೋಲಿಕೆ ಇದ್ದು ಅದರ ಬಗ್ಗೆ ವಿಷಯಗಳು ಇದೆ. ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅಲ್ಲಿ ಈಗ ಏನೇನ್ ಆಗ್ತಾ ಇದೆ, ಮುಂದೆ ಏನಾಗಬಹುದು, ಏನಾಗ್ಬೇಕು, ಇದನ್ನೆಲ್ಲ ವಿಷಯಗಳ ಬದಲಾವಣೆ ಇರ್ಬೋದು, ಕೆಲಸಗಳು ಇರ್ಬೋದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಲೇಖಕರ ಜೊತೆ ಸಂವಾದ ನಡೆಸೋಣ. ನೀವೆಲ್ಲ ಈ ಅಧ್ಯಯನ ಓದಿ ಬಂದಿದ್ದೀರಿ ಅಂತ ಅನ್ಕೋತೇವೆ. ಮಾತುಗಳಿಗೆ ಕಿವಿಯಾಗೋಣ, ಯೋಚನೆಗಳಿಗೆ ಮಾತಾಗೋಣ. ಸರ್, ಅರುಣ್ ಅವರೇ, ನೀವೇ ಏನಾದ್ರು ಇದ್ರ ಬಗ್ಗೆ ಶುರು ಮಾಡ್ತೀರಾ ಅಥವಾ ಡೈರೆಕ್ಟ್ಲಿ ಆಸ್ ದ ಕ್ವಶನ್? ಡೈರೆಕ್ಟ್ ಕ್ವಶನ್ ಸರ್, ನಾನು ಫಸ್ಟ್ 1-2 ನಿಮಿಷ ಅದು ನಾನು ಬರ್ದಿರೋ ಉದ್ದೇಶ ಹೇಳ್ಬಿಡ್ತೀನಿ. ಒಂದೇ 1 ನಿಮಿಷ. ಓಕೆ, ಶೋರ್.
ನಮಸ್ಕಾರ. ಶುರು ಮಾಡ್ಬೋದಾ? ಖಂಡಿತ ಶುರು. ಓಕೆ, ಈ ಚಾಪ್ಟರ್ ಇಂಡಿಯನ್ ಕಮರ್ಷಿಯಲ್ ಸಿನಿಮಾ ಬಗ್ಗೆ. ಆಕ್ಚುಲಿ ವರ್ಲ್ಡ್ ವೈಡ್ ಸಿನಿಮಾ ಟೆಕ್ನಾಲಜಿ, ಸಿನಿಮಾಕ್ ಬೇಕಾಗಿದ್ದು ಸೈನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಡೆವಲಪ್ ಆಗಿದ್ದು ವೆಸ್ಟ್ ಅಲ್ಲಿ. ವೆಸ್ಟ್ ಅನ್ನಕ್ಕಿಂತ ಅದು ಒಟ್ಟು ಸೈನ್ಸಿನ ಪ್ರಾಡಕ್ಟ್ ಸಿನಿಮಾ. ಹಂಗಾಗಿ ಏನಾಗುತ್ತೆ ಅಂದ್ರೆ, ಯಾವುದೇ ದೇಶ ಸಿನಿಮಾಗೆ ಒಂದು ಕೊಡುಗೆ ಕೊಡ್ಬೇಕು ಅಂದ್ರೆ ಆ ಸಿನಿಮಾ ಟೆಕ್ನಾಲಜಿಗೆ ಏನು ಸ್ಪೆಷಲ್ ಆಗಿ ಕೊಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದೆಲ್ಲ ಸೈನ್ಸಿನ ಪ್ರಾಡಕ್ಟ್ಸ್. ಇಂಡಿಯಾದಲ್ಲೇ ಯಾವ್ದಾದ್ರು ಒಂದು ಲೆನ್ಸ್ ಕಂಡು ಹಿಡಿದ್ರು ಕೂಡ ದಟ್ ವಿಲ್ ಬಿ ಅ ಕಂಟಿನ್ಯೂಷನ್ ಆಫ್ ದಟ್ ಸೈಂಟಿಫಿಕ್ ಎಂಡೆವರ್. ಸೊ ಅದು ಬಿಟ್ಟು ಈಗ ಉದಾಹರಣೆಗೆ ಭಾರತೀಯ ಶಿಲ್ಪಶಾಸ್ತ್ರ ಅಂತ ಒಂದಿದ್ರೆ, ಆ ಶಿಲ್ಪಕಲೆಯ ನಿರ್ಮಾಣಕ್ಕೆ ಬೇಕಾಗಿರೋ ಸುತ್ತಿಗೆ, ಉಳಿ, ಕಲ್ಲನ್ನ ಒಡೆಯೋ ಟೆಕ್ನಿಕ್ ಅದೆಲ್ಲ ಇಂಡಿಯನ್ಸೇ ಕಂಡು ಹಿಡಿದಿದ್ದಾರೆ. ಬೇರೆ ಗ್ರೀಕ್ ಅಲ್ಲಿ ಶಿಲ್ಪಶಾಸ್ತ್ರ ಇದ್ರೆ ಆ ಟೆಕ್ನಿಕ್ ಎಲ್ಲ ಗ್ರೀಕ್ ಅವರೇ ಕಂಡು ಹಿಡ್ಕೊಂಡಿದ್ದಾರೆ. ಸೊ ಅದೆಲ್ಲ ಲೋಕಲ್ ಆಗಿದೆ. ಸಿನಿಮಾದಲ್ಲಿ ಹಂಗಾಗ್ಲಿಲ್ಲ. ಸಿನಿಮಾ ಸೈನ್ಸ್ ಮೂಲಕ ಬಂತು, ಯಾಕೆಂದ್ರೆ ಕ್ಯಾಮ್ರಾ ಟೆಕ್ನಾಲಜಿ ಬಂದಿದ್ದು ಆ ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತ 24 ಫ್ರೇಮ್ಸ್ ಅಂತೆಲ್ಲ ಇರ್ತಾರೆ. ಟೆಕ್ನಿಕಲ್ ಆಗಿ ನಾನು ಅಲ್ಲಿ ಹೋಗಲ್ಲ. ಸೊ ಸೈನ್ಸ್ ಇಂದ ಅದು ಬಂತು. ಹಾಗಾಗಿ ಯಾವುದೇ ದೇಶದ ಸಿನಿಮಾ ಅದು ಆ ದೇಶದ್ದು ಅಂತ ಹೇಳಕ್ ಏನಿದೆ ಅಂದ್ರೆ ಅಲ್ಲಿ ಕಥೆಗಳು ಅನ್ನೋದು, ಈಗ ಕನ್ನಡ ಸಿನಿಮಾ ಅಂದ್ರೆ ಕರ್ನಾಟಕದ ಕಥೆ ಇರುತ್ತೆ, ಆ ತರ ಡಿಫ್ರೆನ್ಸ್ ಹೇಳ್ಬೋದು. ಆದ್ರೆ ಎಲ್ಲಾವುದು ಮನುಷ್ಯರ ಕಥೆ ಹೇಳ್ತಾ ಇರುವಾಗ ಇಂಡಿಯನ್ ಸಿನಿಮಾ ಅಂತ ಒಂದೊಂದು ಹೇಳೋದ್ ಹೆಂಗೆ? ಇಂಡಿಯಾದ ಕಥೆ ಇದ್ಬಿಟ್ರೆ ಇಂಡಿಯನ್ ಸಿನಿಮಾ ಆಗುತ್ತಾ, ಅಥವಾ ಇಂಡಿಯಾನ ತೋರಿಸ್ಬಿಟ್ರೆ ಇಂಡಿಯಾ, ಈಗ ಯಾವ್ದೋ ಒಂದು ಬೆಂಗಳೂರಲ್ಲಿ ಕಥೆ ಇದ್ರೆ ಅದು ಬೆಂಗಳೂರು ಸಿನಿಮಾ ಅಂತ ಆಗ್ಬಿಡುತ್ತಾ? ಬೆಂಗಳೂರು ಅಂತ ಸಿನಿಮಾದಲ್ಲಿ ಹೇಳ್ಬಿಟ್ಟು ಮೈಸೂರಲ್ಲಿ ಶೂಟ್ ಮಾಡಿದ್ರು ನಮಗೇನ್ ಗೊತ್ತು, ಸಿನಿಮಾ ನೋಡುವಾಗ ಏನ್ ಗೊತ್ತಾಗೋದಿಲ್ಲ. ಸೊ ಸೊ ಒಂದು ಇಂಡಿಯನ್ ಸಿನಿಮಾದಲ್ಲಿ ಇಂಡಿಯನ್ ನೆಸ್ ಅಂತ ಏನಾದ್ರು ಇರ್ಬೇಕಲ್ಲ. ಅದು ಈಗ ಇಂಡಿಯನ್ ಸಿನಿಮಾ ಅಂದ್ರೂ ಸುಮಾರು ತರ ಸಿನಿಮಾಗಳು ಬರ್ತಾ ಇದೆ. ಬಟ್ ಭಾರತದಲ್ಲಿ ಮೇಜರ್ ಮಾರ್ಕೆಟ್ ಇರೋದು ಕಮರ್ಷಿಯಲ್ ಸಿನಿಮಾ ಅಂತ ನಾವ್ ಯಾವ್ದನ್ನ ಕರಿತೀವಿ, ಅಥವಾ ಮಸಾಲಾ ಸಿನಿಮಾ, ಫಾರ್ಮುಲಾ ಸಿನಿಮಾ, ಅಥವಾ ಮನೆ ಮಂದಿ ಎಲ್ಲ ಕೂತು ನೋಡೋ ಸಿನಿಮಾ, ಈ ತರ ಏನೇನೋ ಹೆಸರುಗಳು ಹೇಳ್ತೀವಿ. ಅದಕ್ಕೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಇಟ್ಕೊಂಡ್ರೆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅದರ ಲಕ್ಷಣ ಏನು, ಅದು ಯಾಕೆ ಆ ತರ ಇದೆ ಅಂತ ವಿವರಿಸೋದು ಈ ಚಾಪ್ಟರ್ ನ ಉದ್ದೇಶ. ಅದು ಇದ್ದಕ್ಕಿದ್ದಂಗೆ ಒಂದು ಕಮರ್ಷಿಯಲ್ ಸಿನಿಮಾ ತುಂಬಾ ಜನ ಇಂಡಿಯನ್ಸ್ ಎಲ್ಲರೂ ನೋಡ್ತಾರೆ. ಅದನ್ನ ತುಂಬಾ ಜನ ಅದನ್ನ ಬೇರೆ ಬೇರೆ ಕಾರಣಕ್ಕೆ ಕ್ರಿಟಿಸೈಸ್ ಮಾಡ್ತಾರೆ. ಅಂದ್ರೆ ಅದ್ರಲ್ಲಿ ಸುಮ್ನೆ ಹಾಡು, ಕತೆ ಸಂಬಂಧನೇ ಇರಲ್ಲ, ಬಟ್ ಹಾಡು ಬಂದ್ಬಿಡುತ್ತೆ. ಮತ್ತೆ ಯಾವ್ದೋ ಈಗ ಕಥೆ ಪಾಡಿ ಕಥೆ ಇರುತ್ತೆ, ಮಧ್ಯ ಕಾಮಿಡಿ ಸೀನ್ಸ್. ಅಂದ್ರೆ ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ನಾವ್ ಹೇಳದೆ 5 ಹಾಡು, 5 ಫೈಟು, 5 ಕಾಮಿಡಿ ಸೀನು, ಕಥೆ ಇರುತ್ತೆ, ಬೇರೆ ಬೇರೆ ಹೀರೋ ಇರ್ತಾನೆ, ಅಷ್ಟೇ ಅಂತ ಹೇಳ್ತಾರೆ. ಮತ್ತೆ ಅದ್ ನಿಜ ಅದು. ಆದ್ರೆ ಅದ್ ಯಾಕೆ ಹಂಗಿದೆ ಅಂದ್ರೆ, ಅದು ಒಂದು ಫಾರ್ಮ್ಯಾಟ್. ಅಂದ್ರೆ ಈಗ ಒಂದು ಸಂಗೀತದಲ್ಲಿ ಹಿಂಗೆ ರಾಗ ಅಂತ ಇರುತ್ತೆ. ಈಗ ಯಾವ್ದೋ ಒಂದು ರಾಗ ಇದ್ರೆ ಅದನ್ನ ಯಾವ ಸಿಂಗರ್ ಹಾಡಿದ್ರು ಹಂಗೆ ಆಡ್ಬೇಕು, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಆ ರಾಗದ ರೂಲ್ ಇಟ್ಕೊಂಡು ಅವನು ಮನೋಧರ್ಮದಲ್ಲಿ ಏನ್ ಇಂಪ್ರೂವೈಸ್ ಮಾಡ್ತಾನೆ ಅಷ್ಟು ಅವಕಾಶ ಅವನಿಗಿದೆ. ಸಾಮಾನ್ಯ ಇಂಡಿಯನ್ ಕಮರ್ಷಿಯಲ್ ಸಿನಿಮಾ ಕೂಡ ಆತರ ಒಂದು ಫಾರ್ಮ್ಯಾಟ್ ಅಥವಾ ಒಂದು ವಿನ್ಯಾಸನ ಹಾಕೊಟ್ಬಿಡುತ್ತೆ. ಆ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಹಾಲಿವುಡ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಸಬ್ಜೆಕ್ಟ್ ಗಳ ಮೇಲೆ ಸಿನಿಮಾ ಬರುತ್ತೆ. ಏನೇನೋ ಸಬ್ಜೆಕ್ಟ್, ಸರ್ವೈವಲ್ ಮೂವೀಸ್, ವಾರ್ ಮೂವೀಸ್, ಅದು ಇದು ಅಂತೆಲ್ಲ. ಒಬ್ಬ ಆಡಿಯನ್ಸ್, ಈಗ ಒಬ್ಬ ನನಗೆ ವಾರ್ ಅನ್ನೋ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದ್ರೆ ನಾನು ಯಾವ ವಾರ್ ಮೂವೀಸ್ನು ನೋಡೋದಿಲ್ಲ, ಆ ಸಬ್ಜೆಕ್ಟ್ ನಂಗೆ ಇಷ್ಟ ಇಲ್ಲ ಅಂತ. ಅವಾಗ ಒಂದು ಚಂಕ್ ಆಫ್ ಮೂವೀಸ್ ನನ್ನ ಇದರಿಂದ ಡಿಡಕ್ಟ್ ಆಗೋಯ್ತು. ಬಟ್ ನೀವು ಸಬ್ಜೆಕ್ಟ್ ಏನೇ ಇದ್ಕೊಳ್ಳಿ, ಕಮರ್ಷಿಯಲ್ ಫಾರ್ಮೆಟ್ ಅಲ್ಲಿ ಹೇಳಿದ್ರೆ ನಾನು ನೋಡ್ತೀನಿ. ಯಾಕೆಂದ್ರೆ ನೀನ್ ಸಬ್ಜೆಕ್ಟ್ ಏನೇ ಇದ್ರು ಅಲ್ಲೊಂದು ಹಾಡು ಬರುತ್ತೆ, ಒಂದು ಕಾಮಿಡಿ ಬರುತ್ತೆ, ಫೈಟ್ ಬರುತ್ತೆ, ಅವೆಲ್ಲ ನಂಗೆ ಹೆಂಗಿದ್ರು ಇಷ್ಟ, ಯಾರಿಗೆ ಆದ್ರೂ ಇಷ್ಟ ಅದು. ಸೊ ಇಂಡಿಯನ್ ಕಮರ್ಷಿಯಲ್ ಸಿನಿಮಾ ಏನ್ ಮಾಡ್ಕೊಂಡಿದೆ ಅಂದ್ರೆ, ಒಂದು ಮೌಲ್ಡ್ ನ ರೆಡಿ ಮಾಡ್ಕೊಂಡಿದೆ, ಒಂದು ಪ್ಯಾಕೆಟ್. ನೀನ್ ಏನೇ ಕತೆ ಕೊಡು ಆ ಪ್ಯಾಕೇಜ್ ಅಲ್ಲಿ ನಾನು ಹಾಕೊಡ್ತೀನಿ ಅಂತ. ಅದು ಇಂಡಿಯನ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾದ ಲಕ್ಷಣ. ಇದ್ರಲ್ಲಿ ಹೆಂಗಿದ್ರು ಯಾವುದೇ ಒಂದು ಫಾರ್ಮ್ಯಾಟ್ ಅಲ್ಲೂ ಕೊರತೆ ಇದ್ದೇ ಇರುತ್ತೆ. ಬಟ್ ಯಾರ್ಯಾರು ಇಂಡಿಯನ್ ಸಿನಿಮಾನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕಮರ್ಷಿಯಲ್ ಫಾರ್ಮ್ಯಾಟ್ ನ, ಅವರು ಹೇಳ್ತಾ ಇರುವ ಪ್ರಾಬ್ಲಮ್ಸ್ ಅದ್ರಲ್ಲಿ ಇರೋದಿಲ್ಲ. ಒಂದ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ರಿಪಿಟೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಹೆಂಗಿದ್ರು ಫಾರ್ಮ್ಯಾಟ್ ರೆಡಿ ಇರೋದ್ರಿಂದ ನಿನ್ ಕಥೆನೇ ಬೇಡ. ಆಕ್ಚುಲಿ ಒಂದು ಇಂಡಿಯನ್ ಸಿನಿಮಾ ಮಾಡೋದಕ್ಕೆ
ಕತೆ ಬೇಡ, ರೆಡಿ, ಒಂಥರ ಇಡೀ ಟೀಮ್ ರೆಡಿ ಆಗಿ ಸಿನಿಮಾಟೋಗ್ರಫರ್ ಹೀರೋಗಿನ್ ರೆಡಿ ಆದ್ರೆ ಏನೋ ಒಂದ್ ಸಿನಿಮಾ ಮಾಡಕ್ ಬಿಡ್ಬೋದು. ಈ ತರ ಪ್ರಾಬ್ಲಮ್ ಇರುತ್ತೆ. ಬಿಟ್ರೆ ಆ ಫಾರ್ಮ್ಯಾಟ್ ಒಳಗಡೆ ಒಳ್ಳೆ ಕತೆ ಹೇಳಿದ್ರೆ ಆ ಕಥೆನ ಬೇರೆ ಫಾರ್ಮ್ಯಾಟ್ ಅಲ್ಲಿ ಹೇಳಿದ್ದಕ್ಕಿಂತ ಈ ಫಾರ್ಮ್ಯಾಟ್ ಅಲ್ಲಿ ಚೆನ್ನಾಗಿ ಹೇಳ್ಬೋದು. ಹಂಗಾಗಿನೇ ಇಂಡಿಯನ್ ಕಮರ್ಷಿಯಲ್ ಪ್ರೊಡ್ಯೂಸರ್ಸ್ ಅಥವಾ ಡೈರೆಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಒಬ್ಬ ಹೊಸ ಕಥೆಗಾರ ಒಂದ್ ಕತೆ ತಗೊಂಡೋದ್ರೆ ಕತೆ ಚೆನ್ನಾಗಿದೆ, ಬಟ್ ಇದನ್ನೆಲ್ಲ ಸೇರ್ಸೋದಕ್ಕೆ ಅಂತ ಒಂದ್ ಹಾಡ್ ಹಾಕು, ಒಂದ್ ಹೀರೋ ಇಂಟ್ರೊಡಕ್ಷನ್, ಒಂದು ಇದು ಕಾಮಿಡಿ, ಅದು ಇದು ಅಂತ. ಇದು ತಪ್ಪಲ್ಲ. ಅವ್ರು ಯಾಕೆಂದ್ರೆ ಆ ಫಾರ್ಮ್ಯಾಟ್ ಗೆ ಅವರು ಒಗ್ಗಿಸ್ತಾ ಇದ್ದಾರೆ. ಇದು ಆ ಫಾರ್ಮ್ಯಾಟ್ ಯಾಕೆ ಹಂಗಿದೆ, ನೀವೇ ನನ್ನ ಪಾಯಿಂಟ್ ಏನಂದ್ರೆ ಈ ಚಾಪ್ಟರ್ ಅಲ್ಲಿ ಆ ಫಾರ್ಮ್ಯಾಟ್ ಯಾಕೆ ಹಂಗಿದೆ ಅಂತ. ಆ ಫಾರ್ಮ್ಯಾಟ್ ಯಾಕೆ ಹಂಗಿದೆ ಅಂದ್ರೆ, ನಮ್ಮಲ್ಲಿ ಸಿನಿಮಾ ಬಂದಾಗ ಆಲ್ರೆಡಿ ಅಷ್ಟೊತ್ತಿಗೆ ಪೌರಾಣಿಕ ಸಾಮಾಜಿಕ ನಾಟಕಗಳಿತ್ತು. ವೆಸ್ಟ್ ಅಲ್ಲಿ ಏನಾಯ್ತಂದ್ರೆ, ಸಿನಿಮಾ ಅಲ್ಲೇ ಹುಟ್ಟಿದ್ರಿಂದ ಅವರಿಗೆ ಸಿನಿಮಾನೇ ಡೈರೆಕ್ಟ್ ಆಗಿ ಎನ್ಕೌಂಟರ್ ಮಾಡಿದ್ರು. ಅವ್ರು ಅದನ್ನ ಒಂದು ನಾಟಕದ ಮುಂದುವರಿಕೆ ಅಂತ ಆಗ್ಲಿ ಏನು ತಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ಪೇಂಟಿಂಗ್ ಗೆ ಅವ್ರು ಹೆಚ್ಚು ಅದನ್ನ ಫ್ರೇಮ್ ನ ಅಳವಡಿಸ್ತಾ ಇದ್ರು. ಒಂದು ಪೇಂಟಿಂಗ್ ಹಿಂಗಿರುತ್ತೆ, ಫ್ರೇಮ್ ಹಂಗಿರ್ಬೇಕು ಅಂತ. ಆಮೇಲೆ ಸಿನಿಮಾಗೆ ಅದರದ್ದೇ ಒಂದು ಅಸ್ತಿತ್ವ ಬಂತು. ಬಟ್ ಇಂಡಿಯಾದಲ್ಲಿ ಹೆಂಗಿದ್ರು ಪೌರಾಣಿಕ ಐತಿಹಾಸಿಕ ಕಥೆಗಳು ನಾಟಕ ಮಾಡ್ತಾರೆ ನಮ್ಮ ಯಕ್ಷಗಾನ. ಎನಿವೆ ಇಂಡಿಯಾದಲ್ಲಿ ಆತರ ಸಾವಿರಾರು ಇತ್ತು. ಸಿನಿಮಾ ಬಂದಾಗ ಏನ್ ಮಾಡಿದ್ರು ಅಂದ್ರೆ, ಅದನ್ನ ಸಿನಿಮಾದಲ್ಲಿ ಹೇಳೋದು ಅಂತ ಅಷ್ಟೇ. ಈಗ ಒಂದು ಸತ್ಯ ಹರಿಶ್ಚಂದ್ರ ಕಥೆ ಇದೆ, ಕಥೆ ನಮ್ಮ ಹತ್ರ ಇದೆ, ಅದಕ್ಕೆ ಏನೇನ್ ಬೇಕು ಎಲ್ಲ ಗೊತ್ತು. ಅದನ್ನ ನಾಟಕನೂ ಮಾಡ್ತಾ ಇದ್ರು, ಯಕ್ಷಗಾನ ಬಯಲಾಟ ಎಲ್ಲ ಮಾಡ್ತಾ ಇದ್ರು. ಸಿನಿಮಾ ಫಾರ್ಮ್ಯಾಟ್ ಬಂದಾಗ ಸಿನಿಮಾನೂ ಮಾಡಿದ್ರು ಅಷ್ಟೇ. ಸಿನಿಮಾನ ಏನೋ ಒಂದು ಅದೊಂದು ಆರ್ಟ್ ಫಾರ್ಮ್, ಅದ್ರಲ್ಲಿ ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ ನಮ್ಮವರು. ಮಹಾಭಾರತ ಕಥೆ ಇದೆ, ಮಹಾಭಾರತದ ಬಗ್ಗೆ ಕಾದಂಬರಿ ಬಂದಿದೆ, ಕಾವ್ಯ ಬಂದಿದೆ, ನಾಟಕ ಬಂದಿದೆ, ಸಿನಿಮಾನು ಬಂತು. ಸೊ ಈ ಪರಂಪರೆ ಡೈರೆಕ್ಟ್ ಕಂಟಿನ್ಯೂಷನ್ ಆಗೋಯ್ತು ಸಿನಿಮಾ. ಹಂಗಾಗಿ ನಮ್ಮವ್ರಿಗೆ ಸಾಮಾನ್ಯವಾಗಿ ಸಿನಿಮಾದ ಟೆಕ್ನಿಕಾಲಿಟಿ ಏನು, ಅದ್ರಲ್ಲಿ ಏನ್ ಸೂಕ್ಷ್ಮ ಅನ್ನೋದಷ್ಟು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಕತೆ ಕಂಪ್ಲೀಟ್ ರೆಡಿ. ಮತ್ತೆ ಏನಾಯ್ತು ಅಂದ್ರೆ, ಆ ಕಥೆಗಳು ಜನಗಳಿಗೆ ಹೆಂಗಿದ್ರು ಇಷ್ಟ ಇರೋದ್ರಿಂದ, ಮಹಾಭಾರತ, ರಾಮಾಯಣ ಅಥವಾ ನಮ್ಮ ಪುರಾಣದ ಕಥೆಗಳು ಸಿನಿಮಾದಲ್ಲಿ ಅದ್ ಬಂದಾಗ ಅದಕ್ಕೆ ಸಿಕ್ಕಾಪಟ್ಟೆ ಇದು ಸಿಕ್ತು, ಅಪ್ರಿಸಿಯೇಷನ್, ರಿಸೀವ್ ಮಾಡಿದ್ರು. ಹಂಗೆ ಕಂಟಿನ್ಯೂ ಆಯ್ತು. ಆದ್ರೆ ಪೌರಾಣಿಕ ಕಥೆಗಳು ಮತ್ತೆ ಈ ಐತಿಹಾಸಿಕ ಈ ತರ ಕಥೆಗಳು ನಿಂತು ಸಾಮಾಜಿಕ ಬರೋಕ್ ಶುರುವಾದಾಗ್ಲೂ ಕಥೆ ಚೇಂಜ್ ಆಯ್ತು, ಫಾರ್ಮ್ಯಾಟ್ ಕಂಟಿನ್ಯೂ ಆಯ್ತು. ಅದಕ್ಕೆ ಅದ್ರ ಮಧ್ಯೆ ಹಾಡು ಬರುತ್ತೆ, ಒಂದ್ ಜೋಕ್ ಬರುತ್ತೆ. ಅದನ್ನೊಂದು ನಮ್ಮವ್ರು ಅದನ್ನ ಡಿಸ್ಟರ್ಬೆನ್ಸ್ ಅಂತ ತಗೊಳ್ಳೋದು. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಕಥೆ ಇರೋದು ಬಿಟ್ಟು ಇನ್ನೇನನ್ನು ನೀನ್ ಹೇಳ್ಬಾರ್ದು ಅಂತ, ಅಲ್ಲೊಂದು ಕಾಮಿಡಿ ಸೀನ್ ಸುಮ್ನೆ ಬರಬಾರದು ಅನ್ನೋದು ತುಂಬಾ ಜನರ ಒಂದಿದು. ಆದ್ರೆ ಇಂಡಿಯನ್ಸ್ ಯಾವುದೇ ಕಲಾ ಆರ್ಟ್ ಅಲ್ಲೂ ಕೂಡ ಆತರ ಇಂಟೆಲಿಜೆನ್ಸ್ ನ ಒಪ್ಕೊಳ್ಳೋದಿಲ್ಲ. ಅಂದ್ರೆ ನೀನು ಒಂಥರ ಇಂಟೆಲಿಜೆನ್ಸ್ ಏನು ಕನ್ನಡದಲ್ಲಿ ಒಂಥರ ಗೀಳು ಅಂತ ಹೇಳ್ತಾರಲ್ಲ, ಈಗ ನನಗೆ ಈ ವಿಷಯ ಇಂಟ್ರೆಸ್ಟ್ ಇದೆ ಅಷ್ಟು ಮಾತ್ರ ನಾನು ಹೇಳ್ತೀನಿ ಇಡೀ ಕಥೆಯಲ್ಲಿ, ಅಂದ್ರೆ ಅದು ಆಗೋದಿಲ್ಲ. ನೀನ್ ಎಂತ ಸೀರಿಯಸ್ ವಿಷಯನೇ ಆಗ್ಲಿ, ಅಲ್ಲೊಂದ್ ಚೂರ್ ಎಂಟರ್ಟೈನ್ಮೆಂಟ್ ಇರ್ಬೇಕು ಇಂಟೆನ್ಸಿಗೆ. ಈ ಕಾರಣಕ್ಕೇನೆ ಇಡೀ ವರ್ಲ್ಡ್ ಅಲ್ಲಿ ಬೇರೆ ಎಲ್ಲೂ ಇಲ್ಲ, ಇಂಡಿಯಾದಲ್ಲಿ ಮಾತ್ರ ಇಂಟರ್ವೆಲ್ ಅಂತ ಇದೆ. ಯಾಕೆ ಅಂದ್ರೆ ವರ್ಲ್ಡ್ ವೈಡ್ 5 ಗಂಟೆ ಸಿನಿಮಾ ಇದ್ರು ಇಂಟರ್ವೆಲ್ ಇರೋದಿಲ್ಲ, ಒಂದೇ ಸಲ ತೋರಿಸ್ತಾ ಇರೋದನ್ನ. ಇಂಡಿಯಾದಲ್ಲಿ ಮಾತ್ರ 2.5 ಗಂಟೆ ಸಿನಿಮಾ ಇದ್ರು ಒಂದೇ. ಯಾಕೆಂದ್ರೆ ಇಂಡಿಯನ್ಸ್ಗೆ ನೀನ್ ಏನೋ ಕಥೆ ಸಿನಿಮಾ ಚೆನ್ನಾಗೇ ಇರ್ಬೋದು, ಕುತ್ಕೊಂಡು 2.5 ಗಂಟೆ ಒಂಥರ ಉಸಿರು ಬಗಿ ಹಿಡಿದು ನೋಡೋದು ಅವೆಲ್ಲ ಆಗೋದಿಲ್ಲ. ಆರಾಮಾಗಿ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡು ಪಾಪ್ಕಾರ್ನ್ ತಿನ್ಕೊಂಡು ಅಷ್ಟ್ರವರೆಗೂ ಆಗಿರೋ ಸಿನಿಮಾ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಮತ್ತೆ ನೋಡ್ತಾರೆ. ಅಂದ್ರೆ ಒಂಥರ 2 ಪಾರ್ಟ್ ತರ ಮಾಡ್ಕೊತೀವಿ. ಅದಕ್ಕೆ ನಮ್ಮ ಕಥೆನೂ ಆಲ್ಮೋಸ್ಟ್ ಸಿನಿಮಾ ನಮ್ದು ಹೆಂಗಿರುತ್ತೆ ಅಂದ್ರೆ, ಗ್ರಾಫ್ ಕತೆ ಹಿಂಗ್ ಹೋಗಿ ಯಾವ್ದೋ ಒಂದು ಹಂತಕ್ಕೆ ನಿಲ್ಲುತ್ತೆ, ಮತ್ತೆ ಅಲ್ಲಿಂದ ಮುಂದುವರೆದು ಎಂಡ್ ಆಗುತ್ತೆ. ಅದೊಂಥರ 2 ಲೆಕ್ಕ. ಬಟ್ ನೀವು ಅದಕ್ಕೆ ಇಂಗ್ಲಿಷ್ ಸಿನಿಮಾಗಳು ಇಂಡಿಯಾದಲ್ಲಿ ರಿಲೀಸ್ ಆದಾಗ ಏನಾಗುತ್ತೆ ಅಂದ್ರೆ, ಸಡನ್ ಆಗಿ ಇಂಟರ್ವ್ಯೂಲ್ ಬಂದ್ಬಿಡುತ್ತೆ. ಯಾಕೆಂದ್ರೆ ಅವ್ರು ಆತರ 2 ಪಾರ್ಟ್ ಅಲ್ಲಿ ಮಾಡಿರೋದಿಲ್ಲ. ಇಂಡಿಯನ್ಸ್ ಸ್ವಭಾವಕ್ಕೆ ತಕ್ಕಂಗೆ ಇಂಡಿಯನ್ ಸಿನಿಮಾ ಇದೆ, ಇದು ಅದರ ಸ್ಪೆಷಾಲಿಟಿ. ಅದರಿಂದ ಏನೇನ್ ವಿಚಿತ್ರ ಆಗಿದೆ ಅಂದ್ರೆ, ಇಂಡಿಯನ್ಸ್ ಫಾರಿನ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡುವಾಗ ಎಷ್ಟೋ ಕಡೆ ಈಗ ಆಗಲ್ಲ, ಆತರ ಮೊದ್ಲಾಗ್ತಾ ಇತ್ತು. 2 ಫೈಲ್ ಕಳಿಸ್ತಿದ್ರು, ಅಂದ್ರೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ. ಅವ್ರಿಗೆ ಅದು ಗೊತ್ತೇ ಇಲ್ಲ. ಎಷ್ಟೋ ಥಿಯೇಟರ್ಗಳಲ್ಲಿ ಸೆಕೆಂಡ್ ಹಾಫ್ ನ ಫಸ್ಟ್ ಪ್ಲೇ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಫಸ್ಟ್ ಹಾಫ್ ಪ್ಲೇ ಮಾಡಿ ನಮ್ಮ ಕಥೆಗಳಲ್ಲಿ ಇಂಟರ್ವೆಲ್ ಏನೋ ಒಂದು ಜಂಕ್ಷರ್ ಬಂದಂಗ ಆಗುತ್ತಲ್ಲ, ಮುಗೀತು ಅನ್ಕೊಂಡು ಎದ್ದೆಲ್ಲ ಹೋಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಈ ತರ ಇದು, ಅಂದ್ರೆ ಈ ಕತೆ ಹೋಗೋದೆ ಹಿಂಗ್ ಹೋಗಿ ಒಂದ್ ಕಡೆ ನಿಲ್ಲುತ್ತೆ ಮತ್ ಮುಂದುವರೆದು ಎಂಡ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಇದಿಷ್ಟು ಈ ಕಮರ್ಷಿಯಲ್ ಸಿನಿಮಾ ಅನ್ನೋದೇನಿದೆ, ಇದು ಪಕ್ಕಾ ಇಂಡಿಯನ್ ಸಿನಿಮಾ ಅಂತ ಯಾವ್ದಾರಿದ್ರೆ ಅದೇನೆ. ಇಂಡಿಯಾದ ಮನಸ್ಥಿತಿನ ರೆಪ್ರೆಸೆಂಟ್ ಮಾಡೋದು ಕಮರ್ಷಿಯಲ್ ಸಿನಿಮಾನೇ. ಅದ್ರಲ್ಲಿ ಬರೋ ಹಾಡು, ಆಮೇಲೆ ಅದಕ್ಕೆ ಯಾರ್ಯಾರು ಒಂಥರ ಹಾಡು ಮತ್ತೆ ಈ ಅನ್ನೆಸೆಸರಿ ಥಿಂಗ್ಸ್ ಅಂತ ಹೇಳ್ತಾರೋ ಅದನ್ನೆಲ್ಲ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಅದು ಈಗ ಏನಾಗಿದೆ ಅಂದ್ರೆ, ಈಗ ವರ್ಲ್ಡ್ ವೈಡ್ ಸಿನಿಮಾ ಆ ಫಾರ್ಮ್ಯಾಟ್ ನ
ಅವರು ತಗೋತಾ ಇದ್ದಾರೆ. ನಮ್ ತರಾನೇ ಅವ್ರು ಮಾಡ್ತಾ ಇಲ್ಲ. ಆದ್ರೆ ಎಲ್ಲ ವರ್ಲ್ಡ್ ವೈಡ್ ಪ್ರೊಡ್ಯೂಸರ್ಸ್ ಗೊತ್ತಾಗಿರೋ ವಿಷಯ ಏನಂದ್ರೆ, ಎಲ್ಲಾ ಆಡಿಯನ್ಸ್ನು ಸ್ವಲ್ಪ ಲೈಟ್ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತಾರೆ. ಇಂಟೆಲಿಜೆಂಟ್ ಒಂದು ಕಥೆನ ಬಹಳ ಇಂಟೆನ್ಸ್ ಆಗಿ ಹೇಳ್ಬಿಟ್ರೆ ತಗೊಳಲ್ಲ ಜನ ಅನ್ನೋದು ಈಗ ಹಾಲಿವುಡ್ ಇಂದ ಹಿಡಿದು ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಈಗ ಬರೋ ಎಲ್ಲಾ ಮಕ್ಳ ಸಿನಿಮಾ ಡಿಸ್ನಿದೆಲ್ಲ ಅದು ಇಂಡಿಯನ್ ಕಮರ್ಷಿಯಲ್ ಸಿನಿಮಾ ಇದ್ದಂಗೆ ಇರುತ್ತೆ. ಅದ್ರಲ್ಲಿ ಹಾಡ್ ಬರುತ್ತೆ, ಫೈಟ್ ಬರುತ್ತೆ, ಜೋಕ್ ಬರುತ್ತೆ. ನೀವ್ ಎಕ್ಸಾಕ್ಟ್ಲಿ ಯಾವ್ದೋ ಒಂದು ಈ ನಮ್ಮ ಫ್ರೋಸನ್ ಅಥವಾ ಇನ್ಸೈಡ್ ಔಟ್ ಅಥವಾ ಮೋಹನ ಸಿನಿಮಾ ನೋಡಿದ್ರೆ ಮಕ್ಳದ ಅನಿಮೇಷನ್, ಅದು ಇಂಡಿಯನ್ ಕಮರ್ಷಿಯಲ್ ಸಿನಿಮಾನೇ, ಅದು ಅನಿಮೇಟೆಡ್ ಆಗಿದೆ ಅಷ್ಟೇ. ಯಾಕೆ ಮತ್ತೆ ಅದೇ ಹೈಯೆಸ್ಟ್ ಕ್ರಾಸಿಂಗ್ ಫಿಲ್ಮ್ ಆಲ್ ಓವರ್ ದಿ ವರ್ಲ್ಡ್, ಯಾವುದೇ ದೇಶದಲ್ಲಿ ಹೋದ್ರು ಅದಕ್ಕೆ ಆಡಿಯನ್ಸ್ ಸಿಗ್ತಾರೆ. ಯಾಕೆಂದ್ರೆ ಅಲ್ಲಿ ನೋಡುವಾಗ ಒಂದು ಈಸ್ ಇದೆ, ನಿಮಗ್ ತಲೆ ತಿಂತಾ ಇಲ್ಲ ಅವನು, ಅಥವಾ ನಿಮ್ಗೆ ಕತೆ ಎಲ್ಲೋ ಇಂಟೆನ್ಸ್ ಹೋಗ್ತಿದೆ ಅಂದ್ರೆ ಒಂದು ಹಾಡು ಬಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ತಲೆಗೆ. ನೀವು ಇದೇನಾಗುತ್ತೆ ಅಂದ್ರೆ ನಮಗ್ ರೆಗ್ಯುಲರ್ ಲೈಫ್ ಅಲ್ಲಿ ಗೊತ್ತಾಗೋದಿಲ್ಲ. ನಿಮ್ಗೆ ಯಾವ ತರ ಹುಷಾರಿಲ್ಲ ಅನ್ಕೊಳ್ಳಿ, ಜ್ವರ ಗಿರ ಬಂದಿದ್ರೆ ನೀವ್ ಏನ್ರ ಮೇಲೂ ಕಂಟಿನ್ಯೂಸ್ ಆಗಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಒಂಥರ ಅಥವಾ ಯಾರು ಜೋರಾಗಿ ಟಿವಿ ಹಾಕಿದ್ರೆ ಸೌಂಡ್ ಕಡಿಮೆ ಮಾಡುವಂತಿದೆ, ಅಥವಾ ಒಂದೇ ಸಮ ಯಾರು ಏನಾರು ಹೇಳ್ತಾ ಇದ್ರೆ ತಡಿಯಪ್ಪ ನಂಗೆ ಆಗ್ತಾ ಇಲ್ಲ, ತಲೆ ನೋವ್ತಾ ಇದೆ ಅಥವಾ ಜ್ವರ ಬಂದಿದೆ ಅಂತ. ಯಾಕೆಂದ್ರೆ ಆರೋಗ್ಯವಾಗಿ ಎಲ್ಲ ಸರಿ ಇದ್ದಾಗ ನಾವ್ ಎಷ್ಟನ್ನ ತಡ್ಕೋತೀವಿ ಅಷ್ಟು ಯಾವಾಗ್ಲೂ ತಡ್ಕೊಳಕ್ ಆಗೋದಿಲ್ಲ. ಇದು ಆರ್ಟ್ ಅಲ್ಲಿ ಏನ್ ಮಾಡುತ್ತೆ, ನಾವು ಆರೋಗ್ಯವಾಗ್ಲೇ ಚೆನ್ನಾಗ್ಲೂ ಇದ್ದಾಗ್ಲೂ ಅನ್ನೆಸೆಸರಿ ಆಗಿ ನೀವೊಂದು ಇಂಟೆನ್ಸ್ ವಿಷಯನ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾರೋ ಒಬ್ಬ ಈಗ ಹಾಲಿವುಡ್ ಅಲ್ಲಿ ಸಿನಿಮಾ ಬರುತ್ತೆ, ಒಂದು ಬಂಡೆ ಮಧ್ಯ ಇವನು ಸಿಗಾಕೋತಾನೆ, ಯಾರೋ ಪರ್ವತಾರೋಹಿ 127 hours ಅಂತೆಲ್ಲ ಸಿನಿಮಾ ನೋಡಿರ್ಬೋದು ನೀವು. ಅವ್ನ್ ಕಾಲಲ್ಲಿ ಸಿಗಾಕೊಂಡಿದ್ದೆ 1.5 ಗಂಟೆ ಸಿನಿಮಾ, ತುಂಬಾ ಚೆನ್ನಾಗಿದೆ ಮೂವಿ ಅದು. ಬಟ್ ಇಂಡಿಯನ್ಸ್ಗೆ ಯಾಕಂದ್ರೆ ನೀನ್ ಒಂದೇ ಸಬ್ಜೆಕ್ಟ್ ಒಬ್ನೇ ಇಟ್ಕೊಂಡು ಇಡೀ 1.5 ಗಂಟೆ ಕತೆ ಹೇಳಿದ್ರೆ ಅವ್ರಿಗೆ ಅದು ಅಂದ್ರೆ ಅದ್ರಲ್ಲಿ ಏನು ವರ್ಕ್ ಅಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಏನ್ ಮಾಡ್ತಾರೆ, ಇಂಡಿಯಾದಲ್ಲಿ ಆ ಸಿನಿಮಾ ಮಾಡಿದ್ರೆ ಅವನ ಮಧ್ಯದಲ್ಲಿ ಅವನಿಗೆ ಅವನ ಹಳೆ ಫ್ಯಾಮಿಲಿ ನೆನಪಾಗಲ್ಲ ಒಂದ್ ಸಾಂಗ್ ಹಾಕ್ತಾ ಇದ್ರು. ಅವ್ನ್ ಕಾಲ್ ಬಂಡೆಲ್ ಸಿಗಾಕೊಂಡಿದೆ ಅಲ್ಲಿ, ಅವನಿಗೆ ಆ 127 hours ಅನ್ನೋ ಸಿನಿಮಾ ಇರೋದೇನು, ಅವ್ನು ಸಿಗಾಕೋತಾನೆ, ಆಮೇಲೆ ಒಂದ್ ಸಾಯ್ತನ ಬರ್ತಾನೆ, ನಂಗೆ ನೆನಪಿಲ್ಲ. ಒಟ್ ಇಡೀ ಸಿನಿಮಾ ಅಷ್ಟೇ, ಅಲ್ಲಿ ಏನೂ ಇಲ್ಲ, ಎಕ್ಸ್ಟ್ರಾ ಏನೂ ಇಲ್ವೇ ಇಲ್ಲ. ಅದನ್ನೇ ಇಂಡಿಯಾದವ್ರು ತಗೊಂಬಂದ್ ಮಾಡಿದ್ರೆ ಅವ್ನ ಫ್ಯಾಮಿಲಿ ನೆನಪಾಗಿ ಒಂದ್ ಹಾಡು ಬರುತ್ತೆ, ಫೈಟ್ ಬರುತ್ತೆ, ಮತ್ತೆ ಮುಗಿಯುತ್ತೆ. ಇದು ಇಂಡಿಯನ್ ನಮ್ಮ ಮೆಂಟಾಲಿಟಿಲಿ ಬಂದ್ಬಿಟ್ಟಿದೆ. ಮತ್ತೆ ಅದ್ರಲ್ಲಿ ಏನು ತಪ್ಪಿಲ್ಲ. ಈಗೆಲ್ಲ ಅದನ್ನ ಒಂಥರ ತಪ್ಪು ಅಂತ ಹೇಳ್ತಾರೆ, ಆ ತರ ಇಲ್ಲ ಅದು. ಸೊ ಮತ್ತೆ ಆ ತರ ಆ ಫಾರ್ಮ್ಯಾಟ್ ನಮ್ಮಲ್ಲಿ ಇರೋದ್ರಿಂದ ಒಂದಿಷ್ಟು ಪ್ರಾಬ್ಲಮ್ಸ್ ಆಗಿದೆ. ಅಂದ್ರೆ ನಮ್ದು ಏನು ಹೊಸ ತರ ಸಿನಿಮಾನೇ ಬರಲ್ಲ. ನೀವು ಒಂದ್ 25 ಸಿನಿಮಾ ನೋಡಿದ್ರು ಒಂದೇ ಸಿನಿಮಾ ನೋಡ್ತಿದೀವಿ ಅನ್ಸುತ್ತೆ, ಯಾಕಂದ್ರೆ ಎಲ್ಲ ಒಂದೇ ತರ ಇರುತ್ತೆ, ಸೇಮ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ಒಂಥರ ಒಂದ್ ಹುಡುಕಾಟ ಅನ್ನೋದು ನಿಂತೋಗ್ಬಿಟ್ಟಿದೆ ಇಂಡಿಯನ್ ಸಿನಿಮಾದಲ್ಲಿ. ಆತರ ಅಂದ್ರೆ ಕಮರ್ಷಿಯಲ್ ಫಾರ್ಮ್ಯಾಟ್ ಅಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ಅಡ್ವಾಂಟೇಜು ಇದೆ. ಮತ್ತೆ ಈಗಿನ ಫಿಲ್ಮ್ ಮಾರ್ಕೆಟ್, ಫಿಲ್ಮ್ ವ್ಯೂವಿಂಗ್ ಪಾಪ್ಯುಲೇಷನ್ ಆಲ್ ಓವರ್ ವರ್ಲ್ಡ್ ಇದೆಯಲ್ಲ, ಅದಕ್ಕೆ ಈ ಫಾರ್ಮ್ಯಾಟ್ ಬಹಳ ಕಂಡ್ಯೂಸಿವ್ ಆಗಿದೆ. ಎಕ್ಸಾಕ್ಟ್ ಆಗಿ ಇಂಡಿಯನ್ ಸಿನಿಮಾ ಮಾಡ್ದಂಗೆ ಮಾಡೋಕ್ಕಾಗದೇ ಇದ್ರು ಈ ತರ ಒಂದ್ ಕಥೆನ ಹೇಳ್ತಾ ಹೋಗೋದು, ಮಧ್ಯದಲ್ಲಿ ಡೈಗ್ರೆಷನ್ ಮಾಡೋದು, ಅದು ಬಹಳ ವರ್ಕಬಲ್ ಫಾರ್ಮ್ಯಾಟ್ ಅದು. ಸೊ ಇಷ್ಟು ಈ ಚಾಪ್ಟರ್ ನ ಪಾಯಿಂಟ್. ನೀವು ಓದಿದ್ರೆ ಅದು ಅದ್ರಲ್ಲಿರೋ ಬೇರೆ ಪಾಯಿಂಟ್ಗಳ ಬಗ್ಗೆನೂ ಏನಾದ್ರು ಕ್ವಶನ್ ಕೇಳ್ಬೋದು. ಅದೇ ಆ ಚಾಪ್ಟರ್ ಇಷ್ಟು ಕವರ್ ಆಗಿದೆ. ಅದಕ್ಕೆ ನಾನು ಅದನ್ನ ಭಾರತೀಯ ಶೈಲಿಯ ಇದೊಂದು ಫುಲ್ ಮೀಲ್ಸ್ ಇದ್ದಂಗೆ, ನಿಮಗೆ ಏನ್ ಬೇಕು, ನೀವು ಒಂದೇ ಏನೋ ಆರೋಗ್ಯಕ್ಕೋಸ್ಕರ ಒಂದೇ ಊಟ ಮಾಡ್ತೀನಿ ಅಂತ ಹೇಳೋದು ಸರಿನೇ ಅದು. ಬಟ್ ಇದು ಒಂಥರ ಫುಲ್ ಮೀಲ್ಸ್, ಯಾವ್ದೋ ಕೆಲವು ಹೋಟೆಲ್ ಅಲ್ಲಿ ಬಫೆ ಅಥವಾ ಬಫೆ ಸಿಸ್ಟಮ್ ಇರುತ್ತಲ್ಲ, ವಾಟ್ ಎವರ್ ಸಮ್ ಅಮೌಂಟ್ ಒಂದು 500-600 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಏನ್ ಬೇಕೋ ಸಿಗುತ್ತೆ ಅಲ್ಲಿ. ಇದು ಇಂಡಿಯನ್ ಫಾರ್ಮ್ಯಾಟ್ ಇದೆ. ಹಾಗಾಗಿ ಇಷ್ಟು ಆ ಚಾಪ್ಟರ್ ಅಲ್ಲಿ ಕವರ್ ಆಗಿದೆ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಹೇಳಿ ಶಿವಕುಮಾರ್. ಅರುಣ್ ಜಿ ನಮಸ್ತೆ. ಆಕ್ಚುಲಿ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗೂ ಬಂದಿದೆ ಪುಸ್ತಕದಲ್ಲಿ, ಅಭಿನಂದನೆಗಳು. ಇದು ಕಮರ್ಷಿಯಲ್ ಮೂವಿ ಅಂತ ಏನ್ ಹೇಳ್ತಾ ಇದ್ರಲ್ಲ ನೀವು ಎಕ್ಸ್ಪ್ಲನೇಷನ್, ಆ ಕಮರ್ಷಿಯಲ್ ಮೂವಿಯಲ್ಲಿ ಯಾವ್ದೋ ಒಂದ್ ಆಂಗಲ್ ಅಲ್ಲಿ ಜಾಸ್ತಿ ಕಮರ್ಷಿಯಲ್ ಆಗಿ ಅದನ್ನ ಬೇರೆ ರೌಟಿಗೆ ತಗೊಂಡು ಹೋಗ್ತಾ ಇದೆಯಾ ಫಿಲ್ಮ್ ಅಂತ ನಂಗೆ ಡೌಟ್. ಬೇರೆ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅಥವಾ ಟೂ ಮಚ್ ಆಫ್ ನ್ಯಾರೇಟಿವ್ ಸೆಟ್ಟಿಂಗ್ಸ್ ಏನೋ ಬೇರೆ ರೂಪ ತಗೊಂಡೋಗಿ ಏನೋ ಪ್ರೊಪಗಂಡ ತರ ಆಗ್ತಾ ಇದೆಯಾ ಅಂತ ಡೌಟ್ ಬರ್ತಾ ಇದೆ ನಮಗೆ ಈ ಕಮರ್ಷಿಯಲ್ ಮೂವೀಸ್ ಅಲ್ಲಿ. ಹೌದು, ಈಗ ನಾವು ಕಮರ್ಷಿಯಲ್ ಮೂವಿ ಅಂತ ಹೇಳಿದ್ರೆ ಅಲ್ಲಿ ಕಾಮರ್ಸೇ ಮುಖ್ಯ. ಈಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಡ್ರಿವನ್ ಇದ್ದಾಗ
ಅಲ್ಲಿ ಏನ್ ವರ್ಕ್ ಆಗುತ್ತೋ, ಈಗ ಫೈಟ್ ವರ್ಕ್ ಆಗುತ್ತೆ ಅಂತ ಇದ್ರೆ, ಈಗ ನೋಡಿ ಬಾಹುಬಲಿ ಸಿನಿಮಾ ಬಂತಲ್ಲ, ಬಾಹುಬಲಿ ಫಸ್ಟ್ ಪಾರ್ಟ್ ಬಂದಾಗ ತುಂಬಾ ಸೂಪರ್ ಹಿಟ್ ಆಯ್ತು. ಬಟ್ ಅದಕ್ಕೆ ಬಂದಿದ್ ರಿಯಾಕ್ಷನ್ ಅಲ್ಲಿ ತುಂಬಾ ಜನ ಇದ್ರ ಯುದ್ಧದ ಸೀನ್ಸ್ ಇಂದ ಇಷ್ಟಪಡ್ತೀವಿ ಅಂತ ತುಂಬಾ ಸೋಷಿಯಲ್ ಮೀಡಿಯಾ ಅಥವಾ ಅವರ ಇಂಟರಾಕ್ಷನ್ ಗಳಲ್ಲಿ ಕಾಮೆಂಟ್ ಬಂತು. ಹಂಗಾಗಿ ಅವ್ರು ಏನ್ ಮಾಡಿದ್ರು, ಸೆಕೆಂಡ್ ಪಾರ್ಟ್ ಅಲ್ಲಿ ಮೊದ್ಲು ಸ್ಕ್ರಿಪ್ಟ್ ಅಲ್ಲಿ ಇಲ್ದೇ ಇರೋ ಫೈಟ್ಸ್ ಸೇರ್ಸಿದ್ರು. ಯಾಕೆಂದ್ರೆ ಅಲ್ಲಿ ಅದ್ ಚೆನ್ನಾಗೇ ಬಂತು ಸೆಕೆಂಡ್ ಪಾರ್ಟ್ನು, ಬಟ್ ಅದನ್ನ ಸೇರಿಸಿದ ಕಾರಣ ಏನಂದ್ರೆ ಈ ಕಮರ್ಷಿಯಲ್ ಮೂವಿ ಅಂದ ತಕ್ಷಣ ಮೂವಿನೇ ಸೆಕೆಂಡ್ರಿ, ಕಾಮರ್ಸೇ ಫಸ್ಟ್ ಅಲ್ಲಿ. ಇದು ಬರೀ ದುಡ್ಡು ಅನ್ನೋ ವಿಷಯ ಅಲ್ಲ. ಇನ್ಯಾವ್ದು, ಈಗ ಯಾರೋ ಒಬ್ಬ ಪ್ರೊಪಗ್ಯಾಂಡ ಸಿನಿಮಾ ಮಾಡ್ತಿದ್ದಾನೆ, ಪ್ರೊಪಗ್ಯಾಂಡ ಸಿನಿಮಾ ಅಂದ್ರೆ ಪ್ರೊಪಗ್ಯಾಂಡ, ಅದಕ್ಕೋಸ್ಕರ ಸಿನಿಮಾ. ಸೊ ಪ್ರೈಮರಿ ಫೋಕಸ್ ಇರೋದೇ ಅಲ್ಲಿ ಪ್ರೊಪಗ್ಯಾಂಡ ಮೇಲೆ, ಅದಕ್ಕೊಂದು ಸಿನಿಮಾನ ಯೂಸ್ ಮಾಡ್ಕೊತಿದ್ದಾನೆ. ಹಂಗಾಗಿ ಅವ್ರ ಉದ್ದೇಶ ಏನಿದೆ ಅದನ್ನ ಈ ಫಾರ್ಮೆಟ್ ಅಲ್ಲಿ ಹೇಳಕ್ ಹೊರಟಾಗ ಯಾವ್ದ್ರಿಂದ ಹೆಚ್ಚು ಅವ್ರ ಉದ್ದೇಶ ಈಡೇರುತ್ತೋ ಅದನ್ನ ಅವರು ಹಿಗ್ಗಿಸ್ತಾರೆ. ಈಗ ಎಷ್ಟೋ ಸಿನಿಮಾಗಳಲ್ಲಿ, ಸಿನಿಮಾ ಬಿಡಿ, ಕೆಲವು ರೀಜನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದು ಹೊರಗಡೆ ಅವ್ರಿಗೆ, ಇಂಡಸ್ಟ್ರಿ ಒಳಗಡೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸಾಮಾನ್ಯ ಏನಂದ್ರೆ, ಈ ಬಿಹಾರಲ್ಲೆಲ್ಲ ಮೊದ್ಲು ಸಿನಿಮಾ ರಿಲೀಸ್ ಮಾಡ್ತಾ ಇದ್ರು. ಮೊದ್ಲು ಅಂದ್ರೆ ಎನಿವೆ ಯಾವಾಗ ಸಿನಿಮಾ ರಿಲೀಸ್ ಮಾಡಿದ್ರು, ಈಗ ಯಾವ್ದೊಂದು ರೊಮ್ಯಾಂಟಿಕ್ ಸಿನಿಮಾ ರಿಲೀಸ್ ಮಾಡಿದ್ರು ಕೂಡ ಪೋಸ್ಟರ್ ಅಲ್ಲಿ ಮಾತ್ರ ಕತ್ತಿ ರಕ್ತ ತೋರ್ಸೋದು, ಅಲ್ಲಿ ಆ ಸಿನಿಮಾದಲ್ಲಿ ಇರೋದೇ ಇಲ್ಲ ಅದು. ಯಾಕೆ ಅಂದ್ರೆ ಅಲ್ಲಿ ಜನ ಆತರ ಇದ್ರೆ ಮಾತ್ರ ಬರೋದು ಅಂತ ಯಾವ್ದೋ ಒಂದು ಸ್ಟಡಿನೋ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ರೆ, ಹಬ್ಬಕ್ಕೆ ಒಂದ್ ಸಿನಿಮಾ ರಿಲೀಸ್ ಮಾಡಿದ್ರು ಅಲ್ಲೊಂದ್ ಹಿಂಗ್ ರಕ್ತದ ಹಿಂಗೆ ಇದ್ ಮಾಡೋದು ಪೋಸ್ಟರ್ ಅಲ್ಲಿ. ಯಾಕೆಂದ್ರೆ ಅದು ಅಲ್ಲಿ ಕಾಮರ್ಸ್ ನ ತಂದು ಕೊಡ್ತಿರೋದು ಅದು. ಈಗ ಏನಾಗುತ್ತೆ, ನೆಕ್ಸ್ಟ್ ಈಗ ನನ್ನ ಮಾರ್ಕೆಟ್ ಬಿಹಾರ್ ಮಾರ್ಕೆಟ್ ಅಂತಂದ್ರೆ, ನಾನ್ ನೆಕ್ಸ್ಟ್ ಏನೇ ಕತೆ ಬರೀಲಿ, ಅಲ್ಲಿ ಏನ್ ನೋಡುತ್ತೋ ಅದನ್ನ ಸೇರಿಸ್ತೀನಿ. ಯಾಕೆಂದ್ರೆ ಸಿನಿಮಾ ಮಾಡಕ್ಕೆ ಫಸ್ಟ್ ಆಫ್ ಆಲ್ ದುಡ್ಡು ಬೇಕು, ದುಡ್ಡು ರಿಕವರ್ ಆಗ್ಬೇಕು. ಅಥವಾ ನೀವು ಪ್ರೊಪೋಗ್ಯಾಂಡ ಮಾಡಿದ್ರೆ ಆ ಪ್ರೊಪೋಗ್ಯಾಂಡ ರೀಚ್ ಆಗ್ಬೇಕು. ನೀವು ಬರೀ ಸಿನಿಮಾ ಚೆನ್ನಾಗಿ ಮಾಡ್ಬಿಟ್ರೆ ಆಗತ್ತೆ, ಪ್ರೊಪೋಗ್ಯಾಂಡ ರೀಚ್ ಆಗ್ಬೇಕು. ಹಂಗಾಗಿ ಈ ಸಿನಿಮಾ ಅನ್ನೋದು ಒಂಥರ ಸೆಕೆಂಡರಿ ಆಗಿ ಉಳಿದಿದ್ದ ಅಂಶಗಳು ಜಾಸ್ತಿ ಆಗೋದು ನ್ಯಾಚುರಲಿ ಆಗೇ ಆಗುತ್ತೆ. ಕಮರ್ಷಿಯಲ್ ಸಿನಿಮಾದಲ್ಲಿ ಇವತ್ತಾಗಿರೋ ಪ್ರಾಬ್ಲಮ್ ಅದೇನೆ. ಸಾಮಾನ್ಯ ಇಂಡಿಯನ್ ಸಿನಿಮಾದಲ್ಲಿ ಹೀರೋಯಿಸಮ್ ಜಾಸ್ತಿ ಇರುತ್ತೆ ಅಂದಾಗ ಅವನಿಗೆ ಏನೇನ್ ಬೇಕು ಅದನ್ನೇ ಮಾಡ್ತಾ ಮಾಡ್ತಾ ಆ ಕಥೆನೇ ಮರ್ತ್ ಬಿಟ್ಟಿರ್ತಾರೆ. ಇಡೀ ಸಿನಿಮಾ ಹೀರೋ ಬಿಲ್ಡಪ್ ಆಗ್ತಾ ಇರುತ್ತೆ, ಅಥವಾ ಇನ್ನೇನೋ ವಿಷಯ ಅದ್ ಏನೋ ನಡೀತಿದೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಈಗ ನೀವ್ ಹೇಳಿದ್ದು 100% ಕರೆಕ್ಟ್. ಬಟ್ ಅದ್ ಹಂಗೆ ನಡೆಯಕ್ ಸಾಧ್ಯ ಇರೋದು. ಈ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಆ ಕಮರ್ಷಿಯಲ್ ಎಲಿಮೆಂಟ್ ಅಲ್ಲದೆ ಇವನ್ ಸಿನಿಮಾದ ಸತ್ವನೇ ಚೆನ್ನಾಗಿ ಮಾಡಿ ಅದು ಹಿಟ್ ಆಗ್ಬೇಕು. ಅವಾಗ ಆತರನು ಮಾಡ್ತಾರೆ. ಪ್ರೊಡ್ಯೂಸರ್ಸ್ ಏನು ಚಿಂತೆ ಇಲ್ಲ, ಒಳ್ಳೆ ಸಿನಿಮಾ ಮಾಡಕ್ ಅವ್ರಿಗೆ ಏನ್ ಬೇಜಾರಿಲ್ಲ. ಅದು ಜನ ನೋಡ್ತಾರೆ, ದುಡ್ಡು ಬರುತ್ತೆ, ಅದನ್ನು ಮಾಡ್ತಾರೆ. ಆತರ ಇದ್ರದೇ ಕಂಟಿನ್ಯೂಷನ್ ಆಗಿ ಈ ಕಮರ್ಷಿಯಲ್ ಮೂವೀಸ್ ಅಂತ ನೀವೇನ್ ಹೇಳಿದ್ರಲ್ಲ, 5 ಫೈಟ್ 5 ಕಾಮಿಡಿ ಸೀನ್, ಆತರ ಜನರಿಗೆ ತೋರಿಸಿ ಆಕ್ಚುಯಲ್ ಟಾಪಿಕ್ ಇರೋ ಮಟೀರಿಯಲ್ ಮೂವಿನ ಅಕ್ಸೆಪ್ಟ್ ಮಾಡಕ್ಕೆ ಜನ ರೆಡಿ ಇಲ್ವಾ ಅಂತ ಹೆಂಗೆ? ಅಲ್ಲ, ದುಡ್ಡು ಮಾಡೋದು ಯಾವ್ದೇ ಫಿಲಮ್ ಮಾಡಿದ್ರು ದುಡ್ಡು ಮಾಡ್ಬೇಕು ಅಂತ ಇರುತ್ತೆ ಒಂದು ವಿಚಾರ. ಯಾರು ಇದನ್ ಮಾಡಲ್ಲ, ಅದ್ರ ಬಗ್ಗೆ ಕ್ವಶನ್ ಮಾಡ್ತಾ ಇಲ್ಲ ದುಡ್ಡು ಮಾಡೋ ಬಗ್ಗೆ. ಬಟ್ ಅಟ್ಲೀಸ್ಟ್ ಈಗ ಹಾಲಿವುಡ್ ಮೂವೀಸ್ ನೋಡಿದ್ರೆ ಎಷ್ಟೊಂದು ಟಾಪಿಕ್ ಮೇಲೆ ಅವ್ರು ಬರ್ತಾರೆ. ರಾಕೆಟ್ ಲಾಂಚ್ ಮಾಡಿದ್ರು, ಮಾರ್ಸ್ ಮೇಲೆ ಹೋದ್ರು, ಅಟಾಮಿಕ್ ಮೇಲೆ ಇದು ಮಾಡಿದ್ರು, ಎಷ್ಟು ಆತರ ಬೇರೆ ಬೇರೆ ಟಾಪಿಕ್ ಇರುತ್ತೆ. ಈಗ ಜಾಕ್ ರೀಚರ್ ಅಂತ ಮೂವಿ ತಗೊಳ್ಳಿ, ಜಾಕ್ ರೀಚರ್ ಅಂತ ಕ್ಯಾರೆಕ್ಟರ್ ಮೂವಿ ನಮ್ಮ ಹತ್ರ ಬರೋದೇ ಇಲ್ಲ. ಹಂಗೆ ಆತರ ಕ್ಯಾರೆಕ್ಟರ್ ಬೇಸ್ಡ್ ಅಥವಾ ಟಾಪಿಕ್ ಬೇಸ್ಡ್ ಮಾಡಕ್ಕಿಂತ ಕಮರ್ಷಿಯಲ್ ಆಂಗಲ್ ಜಾಸ್ತಿ ಆಗ್ತಾ ಇದೆಯಾ ಅಂತ. ಹೌದು, ಆಗ್ತಾ ಇದೆ. ತುಂಬಾ ಏನಾಗಿದೆ ಅಂದ್ರೆ, ಬರೀ ಆಗ್ತಾ ಇದೆಲ್ಲ, ಆಲ್ಮೋಸ್ಟ್ ಆಗೋಗಿದೆ ಅದು. ನಮಗೆ ಅದು ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ, ಈಗ ಬರೀ ಟಾಪಿಕ್ ಬೇಸ್ಡ್ ಸಿನಿಮಾ ಮಾಡೋದು ಅಂದ್ರೆ ಅದು ಹೆಂಗೆ ಅಂತಾನೆ ಇಂಡಿಯನ್ ಅಂದ್ರೆ ಅದು ಮಾಡಕ್ ಗೊತ್ತಿದೆ. ಏನಾಗುತ್ತೆ ಅಂದ್ರೆ, ನೀವು ಅದನ್ನೇ ಒಂದ್ ಕತೆ ಬರೆದು ರೆಡಿ ಮಾಡ್ಕೊಂಡ್ರೆ ಸ್ಕ್ರಿಪ್ಟ್, ಇದ್ರಲ್ಲಿ ಏನು ಇಲ್ವಲ್ಲ ಅಂತ ಅನ್ಸಕ್ ಶುರು ಆಗುತ್ತೆ ರೈಟರ್ಸ್ಗೆ. ನಮ್ಮ ಈಗ ನೋಡಿ, ಮೆಮೆಂಟೋ ಸಿನಿಮಾ ಬಂತು, ಇವನು ಕ್ರಿಸ್ಟೋಫರ್ ನೋಲನ್ದು. ಒಬ್ಬ ಏನದು ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇರೋ ಒಂದು ಕತೆ. ಅವನಿಗೆ 15 ಸೆಕೆಂಡಿಗೋ 15 ನಿಮಿಷಕ್ಕೋ ಎಲ್ಲ ಮರ್ತೋಗ್ತಿರುತ್ತೆ, ವಾಪಸ್ ಇದಾಗುತ್ತೆ. ಇಡೀ ಸಿನಿಮಾ ಅಷ್ಟೇ ಟೈಟ್ ಆಗಿ ಮಾಡಿ 1.25 ಗಂಟೆಲಿ ಮುಗಿಸ್ಬಿಟ್ಟಿದ್ದಾನೆ ಅವನು. ಅದನ್ನೇ ಇಂಡಿಯಾದಲ್ಲಿ ಮಾಡಿದಾಗ ಗಜಿನಿ ಅಂತ ಮಾಡಿದ್ರು. ಅದ್ರಲ್ಲಿ ಹೇಗೇನು ಲವ್ ಸ್ಟೋರಿ ಸೇರಿಸಿ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಅವನಿಗೆ, ಬಟ್ ಅದನ್ನ ಕಥೆಗೆ ಅಳವಡಿಸಿ ಇದನ್ ಮಾಡಿದ್ರು. ಹಿಂಗ್ ಮಾಡ್ತಾ ಮಾಡ್ತಾ ಏನಾಗತ್ತಂದ್ರೆ, ಒಂದು ಸಬ್ಜೆಕ್ಟ್ ನ ಬರೀ ಆ ಸಬ್ಜೆಕ್ಟ್ ಆಗಿ ನೋಡೋದು ನಮಗದು ಒಂಥರ ಮರ್ತೋಗ್ಬಿಟ್ಟಿದೆ. ಆಮೇಲೆ ಒಂದ್ ಸಬ್ಜೆಕ್ಟ್ ಅನ್ನ ಕಮರ್ಷಿಯಲ್ ಎಲಿಮೆಂಟ್ ಇಲ್ದಲೆ ಚೆನ್ನಾಗಿ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಏನಾಗತ್ತಂದ್ರೆ, ಅದು ತುಂಬಾ ಅಂದ್ರೆ ಆ ರೈಟಿಂಗ್ ತುಂಬಾ ಫೈನ್ ಮಾಡ್ಬೇಕಾಗತ್ತೆ. ಈಗ
ಅವಾಗ್ಲೇ ನಾನು ಹೇಳಿದ್ನಲ್ಲ 127 ಅವರ್ಸ್ ಅಂತ ಒಂದು ಸಿನಿಮಾ, ಆತರ 100 ಸಿನಿಮಾ ಇದೆ. ಅದ್ರಲ್ಲಿ ಅವನು ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಿರ್ತಾನೆ, ಕಾಲ್ ಸಿಗಾಕೊಳ್ಳುತ್ತೆ. ಅವನು ಅಲ್ಲಿಂದ ಬರೋದೇನೆ ಇದೀ ಕತೆ 1 ಕಾಲ್ ಗಂಟೆ ಸಿನಿಮಾ ಕತೆ. ಈಗ ಅದಕ್ಕೆ ರೈಟಿಂಗ್ ತುಂಬಾ ಫೈನ್ ಆಗಿ ಮಾಡ್ಲಿಲ್ಲ ಅಂದ್ರೆ ನೀವ್ ಏನ್ ತೋರಿಸ್ತೀರ, ಅವ್ನ ಆ ಕಡೆ ಒದ್ದಾಡ್ತಾನೆ, ಈ ಕಡೆ ಒದ್ದಾಡ್ತಾನೆ, ಕೆಳಗಡೆ ರಕ್ತ ಬೀಳ್ತದೆ, ಅದೊಂಥರ ನಮಗೆ ಪರ್ಸೀವ್ ಮಾಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಅದು ಡಾಕ್ಯುಮೆಂಟ್ರಿ, ಯಾವುದೇ ಸಬ್ಜೆಕ್ಟ್ ನೀಟಾಗಿ ರೈಟಿಂಗ್ ಮಾಡ್ಲಿಲ್ಲ ಅಂದ್ರೆ ಡಾಕ್ಯುಮೆಂಟ್ರಿ ಆಗೋಗ್ತದೆ, ಸಿನಿಮಾ ಆಗೋದೇ ಇಲ್ಲ. ಆಮೇಲೆ ಏನ್ ಅನ್ಸುತ್ತೆ ಅಂದ್ರೆ ಒಂದ್ 15-20 ನಿಮಿಷ ನೋಡ್ತಾ ಸರಿ ಒಂದ್ ಸಿಗಾಕೊಂಡ ಒದ್ದಾಡ್ತೇನೆ ಏನೀಗ ಅಂತ ಅನ್ಸಕ್ ಶುರು ಆಗುತ್ತೆ. ಇಂಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವಾಗ ರೈಟಿಂಗ್ ಫೈನ್ ಮಾಡಕ್ಕಿನ್ನ ನಿಮಗೆ ಏನೀಗ ಅಂತ ಕ್ವಶನ್ ಬರಕ್ ಮುಂಚೆ ಒಂದು ಹಾಡು ಹಾಕ್ಬಿಡ್ತಾರೆ, ಒಂದ್ ಹಾಡು, ಒಂದ್ ಕಾಮಿಡಿ. ಅವಾಗ ನಿಮಗೆ ಯಾವಾಗ ಬೋರ್ಡಮ್ ನಿಧಾನಕ್ಕೆ ಬರ್ತಾ ಇತ್ತಲ್ಲ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸಡನ್ ಆಗಿ ಒಂದ್ ಹಾಡ್ ಹಾಕ್ಬಿಟ್ಟು ಇನ್ನೇನು ಅಂದ್ರೆ ಆ ಒಂಥರ ಈ ಡೈಗ್ರೆಷನ್ ಮಾಡ್ಕೊಂಡು ನಾವು ಎಲ್ಲಾ ಕಥೆನೂ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಅದು ಆ ತರ ಮಾಡೋದ್ ತಪ್ಪಲ್ಲ, ಆದ್ರೆ ಅದಕ್ಕಿಂತ ಈ ತರ ನೀವು ಹೇಳ್ದಂಗೆ ಒಂದ್ ಸಬ್ಜೆಕ್ಟ್ ನೇ ಕಾನ್ಸಂಟ್ರೇಟ್ ಮಾಡಿ ಅದನ್ನ ರೈಟಿಂಗ್ ಫೈನ್ ಮಾಡಿ ಅದನ್ನ ಸಿನಿಮಾ ಮಾಡೋದನ್ನ ಭಾರತೀಯರು ಮಾಡ್ಬೇಕು, ಮಾಡಿದ್ದಾರೆ, ಏನ್ ಇಲ್ವೇ ಇಲ್ಲ ಅಂತ. ಈಗ ಕನ್ನಡದಲ್ಲಿ ನೋಡಿ ಸೈನೈಡ್ ಅಂತ ಒಂದ್ ಸಿನಿಮಾ ಬಂತು, ಅದು ನಾಡಿದ್ದು ರಿಲೀಸ್ ಆಗ್ತದೆ, ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು, ಯೂಟ್ಯೂಬ್ ಅಲ್ಲೆಲ್ಲ ಇದೆ. ಬಟ್ ಸೈನೈಡ್ ಅಂತ ಈ ರಾಜೀವ್ ಗಾಂಧಿ ಕಿಲ್ಲರ್ಸ್ ಇದ್ರಲ್ಲ, ಶಿವರಾಜ್ ಸನ್ನ, ಅವರು ಬೆಂಗಳೂರಿಗೆ ಬಂದು ಎನ್ಕೌಂಟರ್ ಆದ ಕತೆ. ಅದು ಅಷ್ಟೇ, AMR ರಮೇಶ್ ಅಂತ ಡೈರೆಕ್ಟರ್, 1.5 ಗಂಟೆ. ಅದ್ರಲ್ಲಿ ಸಬ್ಜೆಕ್ಟ್ ಬಿಟ್ಟು ಇನ್ನೇನು, ದರ್ ಇಸ್ ನಥಿಂಗ್ ಎಲ್ಸ್. ತುಂಬಾ ತುಂಬಾ ಚೆನ್ನಾಗಿದೆ, ಟೈಟ್ ಆಗಿದೆ. ನೀವೊಂದು ಹಾಲಿವುಡ್ ಸಿನಿಮಾದಲ್ಲಿ ಹೆಂಗೆ ಸಬ್ಜೆಕ್ಟ್ ವೈಸ್ ಈಗ ನೀವ್ ಹೇಳಿದ್ರಿ ಅಷ್ಟು ಚೆನ್ನಾಗಿದೆ, ಮತ್ತೆ ಅದು ಕ್ವಾಲಿಟಿ ಬಹಳ ಚೆನ್ನಾಗಿದೆ, ಬೆಸ್ಟ್, ಬಹಳ ಒಳ್ಳೆ ಮೂವಿ. ಅದ್ರಲ್ಲಿ ಈ ತರ ಹಾಡಾಗ್ಲಿ ಅಂದ್ರೆ ಆ ಸಬ್ಜೆಕ್ಟಿಗೆ ನೆಸೆಸಿಟಿ ಇಲ್ಲದ ಯಾವ ಅಂಶನೂ ಇಲ್ಲ, ಆದ್ರೆ ಸಿನಿಮಾ ಡಾಕ್ಯುಮೆಂಟರಿ ಅನ್ನಿಸ್ಕೊಳ್ಳಲ್ಲ, ಪರ್ಫೆಕ್ಟ್ ಸಿನಿಮ್ಯಾಟಿಕ್ ಆಗಿದೆ. ಆಮೇಲೆ ನಾವ್ ಹೇಳಂಗ ಅದೇನು ನೋಡಿಸ್ಕೊಂಡು ಹೋಗುತ್ತೆ, ಮನೆ ಮಂದಿ ಎಲ್ಲ ನೋಡ್ಬೋದು, ಏನ್ ಬೇಕಾದ್ರೆ ನೀವು ಕಮರ್ಷಿಯಲ್ ಆಗಿ ಏನ್ ಹೇಳ್ತೀರ ಅದೆಲ್ಲ ಇದೆ, ಆದ್ರೆ ಅದು ಸಬ್ಜೆಕ್ಟಿಗೆ ನಿಷ್ಠವಾಗಿದೆ. ಆ ತರ ಸಿನಿಮಾಗಳು ಇಂಡಿಯಾದಲ್ಲಿ ಬಂದಿಲ್ಲ ಅಂತಲ್ಲ, ಬಟ್ ಅದು ಮೇನ್ ಸ್ಟ್ರೀಮ್ ಅಲ್ಲ. ಎಲ್ಲ ಏನಂದ್ರೆ ಇಡೀ ವರ್ಷದಲ್ಲಿ ಒಂದ್ ಆ ತರ ಸಿನಿಮಾ ಬರುತ್ತೆ, ಮತ್ತೆ ಅದು ಆ ತರ ಸಿನಿಮಾ ಮಾಡಕ್ ಹೋಗಿ ಫ್ಲಾಪ್ ಆದ್ರೆ, ಈಗ ಸೈನೈಡ್ ಸಿನಿಮಾ ಹಿಟ್ ಆಯ್ತು, ಆ ತರ ಸಿನಿಮಾ ಮಾಡಕ್ ಹೋಗಿ ಫ್ಲಾಪ್ ಆದ್ರೆ ಮತ್ತೆ ಪ್ರೊಡ್ಯೂಸರ್ಸ್ ಅಂದ್ರೆ ರಿಸ್ಕ್ ತಗೊಳಕ್ ಹೋಗಲ್ಲ, ಏನಕ್ಕೆ ಅನ್ನೆಸೆಸರಿ ಇದು ದುಡ್ಡು ರಿಕವರ್ ಆಗಲ್ಲ ಅಂತ ಅದನ್ನ ಬಿಟ್ಟು ಬಿಡ್ತಾರೆ. ಆ ಹಂಗಾಗಿ ಅದೊಂಚೂರು ಈಗ ಮತ್ತೇನಾಯ್ತು, ಈ ತರ ಸಿನಿಮಾಗಳು ಬೇಕು ಅಂತ ಇಂಡಿಯನ್ ಪ್ರೇಕ್ಷಕರಿಗೆ ಅನಿಸೋ ಹೊತ್ತಿಗೆ OTTಗಳು ಎಂಟರ್ ಆಗ್ಬಿಡ್ತು ಮಾರ್ಕೆಟ್ಗೆ. ಈಗ ಆತರ ಸಬ್ಜೆಕ್ಟ್ ವೈಸ್ ಸಿನಿಮಾ ಬೇಕು ಅಂದ್ರೆ ಅದಕ್ಕೆ ಲಿಮಿಟ್ ಇಲ್ದಲೇ ಇರೋಷ್ಟು ಸಿನಿಮಾ ನಮ್ಗೆ ಆಕ್ಸೆಸ್ ಇದೆ. ಅದ್ರ ಜೊತೆ ಕಾಂಪೀಟ್ ಮಾಡ್ಕೊಂಡು ಒಳ್ಳೆ ಸಿನಿಮಾನ ನಾವು ಥಿಯೇಟ್ರಿಗೆ ತರ್ಸೋದು ಸ್ವಲ್ಪ ಅದೇ, ಆ ರೈಟಿಂಗ್ ಸಿಕ್ಕಾಪಟ್ಟೆ ಟೈಟ್ ಆಗ್ಬೇಕಾಗುತ್ತೆ. ಹೊಸಬ್ರು ಆತರ ಮಾಡ್ತಾ ಇದಾರೆ, ಬಟ್ ಅದೇ ಅದಕ್ಕೆ ಮಾರ್ಕೆಟ್ ಅಲ್ಲಿರೋ ಡಿಮಾಂಡಿಗೆ ಬೇಕಾದಷ್ಟು ಪ್ರಾಡಕ್ಟ್ಸ್ ಇಲ್ಲ. ಅದು ಸ್ವಲ್ಪ ಮತ್ತೆ ಅಟ್ಲೀಸ್ಟ್ ಸಬ್ಜೆಕ್ಟ್ ಅಂದ್ರೆ ನಾವು ಬಹಳ ಡೀಪ್ ಸಬ್ಜೆಕ್ಟ್ ಹೋಗ್ಬೇಕಲ್ಲ. ಪಾಪ್ಯುಲರ್ ಈಗ ಮಿಲಿಟರಿ ಸಿನಿಮಾಗಳು ಈ ತರ ಪಾಪ್ಯುಲರ್, ಇನ್ಫ್ಯಾಕ್ಟ್ ಉರಿ ಅಂತ ಸಿನಿಮಾ ಬರ್ತಲ್ಲ, ಅದು ನೋಡಿ ಆ ಸಬ್ಜೆಕ್ಟ್ ಗೆ ತುಂಬಾ ನಿಷ್ಠವಾಗಿದೆ. ಅದರಲ್ಲಿ ಅಷ್ಟೊಂದಿಷ್ಟೇನೋ ಕಮರ್ಷಿಯಲ್ ಎಲಿಮೆಂಟ್ ಇದ್ದ ನಂಗೆ ಕರೆಕ್ಟ್ ಆಗಿ ನೆನಪಿಲ್ಲ, ಬಟ್ ಅದು ಇಡೀ ಸಿನಿಮಾ ಬರೀ ಆ ಒಂದು ಪ್ರಾಜೆಕ್ಟ್ ಬಗ್ಗೆನೆ ಚೆನ್ನಾಗಿ ಮಾಡಿದ್ದಾರೆ, ಅದ್ರಲ್ಲಿ ಬೇರೆ ಏನು ಇಲ್ಲ ಆಕ್ಚುಲಿ. ಆತರ ಸಿನಿಮಾಗಳು ಬಂದಿದೆ, ಬಟ್ ಜಾಸ್ತಿ ಆಗ್ಬೇಕು, ಮತ್ತೆ ಅದಕ್ಕೆ ಈಗ ಪ್ರೇಕ್ಷಕರು ಇದ್ದಾರೆ, ಒಂಚೂರು ಚೆನ್ನಾಗಿ ಆಗ್ಬೇಕಷ್ಟೇ. ಹಾಗಿದ್ರೆ ಈಗ ನನ್ಗೊಂದಿದು, ಈಗ ವೆಸ್ಟರ್ನ್ ಅಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಅಂತ ತಗೋತಾ ಇಲ್ವಾ ಹಾಗಿದ್ರೆ ಮೂವೀಸ್ ನ? ಈಗ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ ಅಂತಂದ್ರೆ, ಸೊ ಈಗ ಹಾಡು ಫೈಟ್ ಎಲ್ಲ ಬೇಕು ಅಂದ್ರೆ ವಿಲ್ ಜಸ್ಟ್ ಫಾರ್ ದಟ್, ಏನೋ ಖುಷಿಗೋ ಇದಕ್ಕೋ ನೋಡ್ತೇವೆ ಅಂತ. ಸೊ ಅದು ವೆಸ್ಟರ್ನ್ ಅಲ್ಲಿ ಆತರ ಕಲ್ಚರ್ ಇಲ್ವಾ ಅಂತ, ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ನೋಡಲ್ವಾ ಅವರು ಹಾಗಿದ್ರೆ? ಇಲ್ಲ ನೋಡ್ತಾರೆ, ಅಲ್ಲ ಅವರು ಎಲ್ಲಾ ಸಿನಿಮಾನು ಎಂಟರ್ಟೈನ್ಮೆಂಟ್ ಅಂತ ನೋಡೋದು. ಏನಂದ್ರೆ ಎಲ್ಲಾದನ್ನು ಮಿಕ್ಸ್ ಮಾಡಿ ನೋಡಲ್ಲ ಅವರು, ನಮ್ ತರ. ಈಗ ಒಂದು ಕಾಮಿಡಿ ಸಿನಿಮಾ, ಇಂಡಿಯಾದ ಕಮರ್ಷಿಯಲ್ ಸಿನಿಮಾದಲ್ಲಿ ಈಗ ನಮ್ಮಲ್ಲೂ ಕಾಮಿಡಿ, ಟ್ರಾಜಿಡಿ, ಫ್ಯಾಮಿಲಿ ಮೂವೀಸ್ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲಾ ಮೂವೀಸ್ ಅಲ್ಲೂ ಎಲ್ಲಾ ಅಂಶನೂ ಇರುತ್ತೆ. ಎಲ್ಲಾದ್ರಲ್ಲೂ ಹಾಡಿರುತ್ತೆ, ಎಲ್ಲಾದ್ರೂ ಕಾಮಿಡಿ ಮೂವಿಲೂ ಹಾಡಿರುತ್ತೆ, ಟ್ರಾಜಿಡಿ ಮೂವಿಲೂ ಹಾಡಿರುತ್ತೆ, ಕಾಮಿಡಿ ಮೂವಿಲೂ ಫೈಟ್ ಇರುತ್ತೆ. ಅಲ್ಲಿ ಆ ತರ ಮಾಡಲ್ಲ ಅವ್ರು, ಏನಂದ್ರೆ ಸಬ್ಜೆಕ್ಟ್ ವೈಸ್ ಹೋಗ್ತಾರೆ. ಅದನ್ನ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮವ್ರ ಆತರ ಇಂಟೆಲಿಜೆಂಟ್ ಆಗಿ ಒಂದ್ ಹಿಡ್ಕೊಂಡು ಹೋಗೋದಿಲ್ಲ. ನೀವ್ ಎಂತ ಗೋಳ್ ಸಿನಿಮಾ ಅಂತ ಇಟ್ಕೊಂಡ್ರು ಅದ್ರಲ್ಲಿ 5 ಕಾಮಿಡಿ ಸೀನು, ಒಂದ್ 3-4 ಹಾಡು, ಒಂದ್ 2 ಫೈಟ್ ಇದ್ದೇ ಇರುತ್ತೆ. ಅದೊಂಥರ ಇಡೀ ಸಿನಿಮಾದ ಸ್ಟೋರಿಯ ಟ್ರಾಜೆಕ್ಟರಿ ಟ್ರಾಜಿಡಿ ಕಡೆ ಹೋಗ್ತಾ ಇರುತ್ತೆ ಅಷ್ಟೇ, ಅಥವಾ ಕಾಮಿಡಿ ಕಡೆ ಹೋಗ್ತಾ ಇರುತ್ತೆ.
ಅವ್ರದ್ದು ಹಂಗಲ್ಲ, ಅವರು ಕಾಮಿಡಿ ಸಿನಿಮಾ ಅಂದ್ರೆ ಕಾಮಿಡಿನೇ. ಮತ್ತ ಅವರಲ್ಲಿ ಡ್ಯೂರೇಷನ್ ಕಡಿಮೆ ಇರೋದ್ರಿಂದ ಒಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಈಸಿ. ಈಗ 1.5 ಗಂಟೆ ಮಾತ್ರ ನಾವು ಸಿನಿಮಾ ಮಾಡಿದ್ರೆ ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ಬೋದು. ಬಟ್ ಇಂಡಿಯಾದಲ್ಲಿ 2.5 ಗಂಟೆ ನೀವು ಒಂದೇ ಕತೆ ಹೇಳ್ತಾ ಕೂರಕ್ ಸಾಧ್ಯನೇ ಇಲ್ಲ. ಅಲ್ಲಿ ಇದೆಲ್ಲ ದುರುಪಯೋಗಬೇಕಾಗುತ್ತೆ. ಟೈಮ್ ಕಡಿಮೆ ಆದ್ರೆ ಇಂಡಿಯಾದಲ್ಲಿ ಈಗ ನಾನು ಇದನ್ನ ಹೇಳಿದ್ನಲ್ಲ ಸೈನೆಟ್, ಅದು ತುಂಬಾ ಕಡಿಮೆ ಟೈಮ್, ಅದು 1 ಗಂಟೆ 40 ನಿಮಿಷ. ಈಗ ಅದನ್ನೇ ಅವನಿಗೆ ಏನಾದ್ರು ಡೈರೆಕ್ಟರ್ ಇಲ್ಲ 2.5 ಗಂಟೆ ಮಾಡೋದಿದ್ರೆ ಅವನು ಅಲ್ಲಿ ಹಾಡು ಹಾಕ್ಲೇಬೇಕು, ಅಲ್ಲಿ ಬೇರೆ ದಾರಿನೇ ಇಲ್ಲ. ನೀವ್ ಎಂತ ಇಂಟೆನ್ಸ್ ಸಬ್ಜೆಕ್ಟ್ ಆದ್ರೂ 1.5 ಗಂಟೆಗಿನ್ನ ಜಾಸ್ತಿ ಮಾಡಕ್ಕಾಗಲ್ಲ. ನಿಮ್ ಪ್ರಶ್ನೆಗೆ ಬರೋದಾದ್ರೆ ವೆಸ್ಟ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅದೇನೆ, ಆದ್ರೆ ಅಲ್ಲಿ ಆ ಪೀರಿಯಡ್ ಕಡಿಮೆ ಇದೆ. ಮತ್ತೆ ಅದು ಮಾತ್ರ ಈಗ ಕಾಮಿಡಿ ಬಂದ್ರೆ ವೆಸ್ಟ್ ಅಲ್ಲಿ ಈಗ ಇದು ಬಂತು ಪೊಲೀಸ್ ಪಿಂಕ್ ಪ್ಯಾಂಥರ್ ಅಂತೆಲ್ಲ ತುಂಬಾ ಸೂಪರ್ ಡೂಪರ್ ಹಿಟ್ ಆಯ್ತು, ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಇದೆ. ಅಲ್ಲಿ ಹಂಗೇನೆ ಹೋಗುತ್ತೆ 1.5 ಗಂಟೆ ಫುಲ್ ನಿಮಗೆ ಕಾಮಿಡಿ ಇರುತ್ತೆ, ಮುಗಿತು. ಅಲ್ಲಿ ಹಿಂಗೇನು ಎಲಿಮೆಂಟ್ಸ್ ಇಲ್ಲ ಆಕ್ಚುಲಿ. ನಮ್ ತರ ಅಲ್ಲಿ ಅವ್ನ್ ಹಿಂದೇನೋ ಫ್ಯಾಮಿಲಿ ಕತೆ ಏನು ಇಲ್ಲ. ನೀವು ಶುರು 5 ನಿಮಿಷಕ್ಕೆ ನಗಕ್ ಶುರು ಮಾಡ್ತೀರಾ, ಕೊನೆ ಮುಗೀತು ಅಷ್ಟೇ. ಇದು ಅದೇ ನಮ್ಮವ್ರು ಇದನ್ನ ಅಭ್ಯಾಸ ಅಷ್ಟು ಮಾಡ್ಕೊಂಡಿಲ್ಲ. ಮತ್ತೆ ಅಲ್ಲಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತಾನೆ ನೋಡ್ತಾರೆ. ಓಕೆ. ಬಟ್ ನಮ್ಮ ಎಂಟರ್ಟೈನರ್ ಈಗ ಹಾಡು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ ಅನ್ನೋದು. ಮತ್ತೆ ಇಂಡಿಯನ್ ನನಗೆ ಅನ್ಸೋದೇನಂದ್ರೆ ಸೀರಿಯಸ್ನೆಸ್ ಎಂಟರ್ಟೈನ್ಮೆಂಟ್ ಅನ್ನೋದು ನಮಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಅದೇನೋ ಒಂದು ಬಬ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ಗಂಭೀರವಾಗಿರೋದು ಎಂಟರ್ಟೈನ್ಮೆಂಟ್. ಅಂದ್ರೆ ಅದನ್ನ ಬರೀ ಕಾಮಿಡಿ ಸೀರಿಯಸ್ ಮೂವೀಸ್ ಎಂಟರ್ಟೈನ್ಮೆಂಟ್ ಆಕ್ಚುಲಿ. ಅದು ನಮ್ಮಲ್ಲಿ ಇನ್ನೂ ಅಷ್ಟು ಬಂದಿಲ್ಲ, ಅದನ್ನ ಆತರ ಯೋಚನೆ ಮಾಡಿಲ್ಲ ನಾವು. ಮತ್ತೆ ನೀವು ರಿಯಾಲಿಟಿ ಇರ್ಬೇಕಂತಿಲ್ಲ ಅಂತಾನು ಹೇಳಿದಿರ. ರಿಯಾಲಿಟಿ ಚೆಕ್ ಮೂವೀಸ್ ಅಲ್ಲಿ ಬೇಕಂತಿಲ್ಲ, ಬಟ್ ವಿಲ್ ಲುಕ್ ಫಾರ್ ಇಟ್ ಅಂತ ಈಗ ಈಗ ಒಂದು ಬೈಗುಳದ್ದು ಅಂತ ಆತರನು ಹೇಳಿದಿರ. ಬೈಗುಳ ಹೇಳದಿರ್ಬೋದು, ಈಗ ಆತರ ರೆಗ್ಯುಲರ್ ಆಗೋ ಆತರ ಮಾತಾಡೋದು ಇರುತ್ತೆ. ಸೊ ಮೂವಿಲು ಅದನ್ನೇ ಹೇಳ್ತೇವೆ. ಸೊ ದರ್ ಇಸ್ ನೋ ಇಶ್ಯೂಸ್ ಹೇಳತ್ತರ. ಬಟ್ ಅದು ಸರಿ ಅಲ್ಲ ಅನ್ನೋದನ್ನ ನೀವು ಹೇಳ್ದಾಗ ಅನಿಸ್ತು ನನಗೆ. ಕರೆಕ್ಟ್ ಅದು ಆ ತರದ್ದೆಲ್ಲ ಏನು ಬೈಗುಳದ್ದೇನು ಹೇಳಿ ಕ್ವಶ್ಚನ್? ಬೈಗುಳ ಈಗ ಅದೇ ನಾವು ಅಂದ್ರೆ ಈಗ ಯಾವ್ದೋ ಇದ್ರ ಮೂವೀಸ್ ಅಲ್ಲೇ ಸದ್ಯದ ಯಾವ್ದೋ ಒಂದಿಷ್ಟು ಮೂವೀಸ್ ಅಲ್ಲಿ ಬೈಗಳಿಗೆ ಜಗಳ ಆಡುವಾಗೆಲ್ಲ ಆಡ್ತೇವಲ್ಲ, ಆ ತರದ್ರಲ್ಲೆಲ್ಲ ಆ ತರ ಸೆಂಟೆನ್ಸೇ ಯೂಸ್ ಮಾಡ್ತೇವಲ್ಲ, ಅದೆಲ್ಲ ಅಂದ್ರೆ ಬೇಕಂತಿಲ್ಲ ಅನ್ನೋ ರೀತಿಲಿ ನೀವು ಹೇಳ್ದಾಗ ಅನಿಸ್ತದು. ಬಟ್ ಅವ್ರ ಒಪಿನಿಯನ್ ಕೊಡೋದಂತಂದ್ರೆ ನಾವು ರೆಗ್ಯುಲರ್ ಆಗಿ ಮಾಡ್ತೇವೆ. ಸೊ ಮೂವಿಲೂ ಬಂದು ತಪ್ಪಲ್ಲ ಹೇಳತ್ತ ಅಲ್ಲ. ಕರೆಕ್ಟ್. ಇದೇನಾಯ್ತಂದ್ರೆ ಈ ಸಾಮಾನ್ಯ ನಮ್ಮ ಸಿನಿಮಾಗಳಲ್ಲಿ, ಕಮರ್ಷಿಯಲ್ ಸಿನಿಮಾದಲ್ಲಿ ಎಸ್ಪೆಷಲಿ ಹೀರೋ ಆಗ್ಲಿ ಮೇನ್ ಕ್ಯಾರೆಕ್ಟರ್ಸ್ ಯಾರು ಕೆಟ್ಟ ಮಾತು ಬಳಸೋದಿಲ್ಲ ಯೂಶಲಿ. ಕೆಲವು ಸಿನಿಮಾದಲ್ಲಿ ಇರುತ್ತೆ. ಈಗ ರಾಜ್ಕುಮಾರ್ 200 ಚಿಲ್ಲರೆ ಸಿನಿಮಾದಲ್ಲಿ ಕೆಟ್ಟ ಮಾತೇ ಬಳಸಿಲ್ಲ, ಬಡವಾರಸ್ಕಲ್ ಅಂತ. ನಾನು ಆತರ ಜನರಲ್ ಇದು ಬಿಟ್ರೆ, ಇದು ಬರೀ ಕನ್ನಡ ಅಂತ ಅಲ್ಲ, ಆಲ್ ಓವರ್ ಇಂಡಿಯಾ ಸಾಮಾನ್ಯವಾಗಿ ಹೀರೋಗಳು, ಈವನ್ ವಿಲನ್ ಕೂಡ ಕೆಟ್ಟ ಮಾತಲ್ಲಿ ಬರೆಯೋ ಸೀನ್ ಭಾರತದಲ್ಲಿ ತೋರ್ಸಲ್ಲ. ಕೆಟ್ಟ ಮಾತು ಯಾಕೆ ಅಂದ್ರೆ ಅಗೈನ್ ಅದೇ ಇಲ್ಲಿ ಪ್ರಾಬ್ಲಮ್. ನಾವು ಮಕ್ಕಳು ಮನೆ ಮಂದಿ ಎಲ್ಲ ಕೂತ್ಕೊಂಡು ಸಿನಿಮಾ ಹೋಗೋದು. ಹಂಗಾಗಿ ಯಾವುದೇ ಸಿನಿಮಾದಲ್ಲಿ ಕೆಟ್ಟದಾಗಿರುತ್ತೆ ಮನೆಯವ್ರು ಯಾರು ಹೋಗೋದಿಲ್ಲ. ಇದು ಕಮರ್ಷಿಯಲ್ ಎಲಿಮೆಂಟ್ ಇದು ಕೂಡ. ಹಂಗಾಗಿ ಯಾವ ಸಿನಿಮಾದಲ್ಲೂ ನಮ್ಮಲ್ಲಿ ಕೆಟ್ಟ ಮಾತು ಅನ್ನೋದು ಬರೋದೇ ಇಲ್ಲ. ನೀವು ಇಂಡಿಯಾದ 1000 ಸಿನಿಮಾ ನೋಡಿದ್ರೆ 8 ಸಿನಿಮಾದಲ್ಲಿ ಮಾತ್ರ ಕೆಟ್ಟ ಮಾತು ಇರುತ್ತೆ. ಅದ್ಬಿಟ್ಟು ಬೈಗುಳಗಳ ಚಿಲ್ಲರೆ ಬೈಗುಳಗಳೆಲ್ಲ ಇರ್ತಾವ ಅಷ್ಟೇ. ಈ ಹೊಸ ಟೀಮ್ಗಳು ಈಗ 15 ವರ್ಷದ ಮುಂಚೆ ಶುರು ಆಗಿದ್ದು. ಈಗ ಅನುರಾಗ್ ಕಶ್ಯಪ್ ಅವರೆಲ್ಲ ಬಂದ್ಮೇಲೆ ನಾವು ಡೈಲಿ ಲೈಫ್ ಅಲ್ಲಿ ಬೈಗುಳ ಬಳಸ್ತೀವಿ. ನೀವು ಅದನ್ನ ಸಿನಿಮಾದಲ್ಲಿ ಯಾಕೆ ತೋರ್ಸಲ್ಲ? ಅದು ಹಿಪಾಕ್ರಸಿ ಅಂತ ಹೇಳಕ್ ಶುರು ಮಾಡಿದ್ರು ಅವರು. ಡೈಲಿ ಮಾತಲ್ಲಿ ಬಳಸೋರು ಇರ್ತಾರೆ, ಬಳಸದೇ ಇರೋರು ಇರ್ತಾರೆ, ಬೇರೆ ವಿಷಯ. ಆದ್ರೆ ನಾವು ಬಳಸ್ತೀವಿ ಅಂದ ತಕ್ಷಣ ಸಿನಿಮಾದಲ್ಲಿ ಹಂಗೆ ತೋರಿಸ್ಬೇಕು ಅನ್ನೋದು, ಅದ್ರ ರಿಯಾಲಿಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪ್ರಾಬ್ಲಮ್ ಇಲ್ಲಿ ಬೈಗುಳ ಬಳಸ್ಬೇಕು ಬಳಸಬಾರ್ದು ಅನ್ನೋದು ಪ್ರಾಬ್ಲಮ್ ಅಲ್ಲ. ಅವರು ರಿಯಾಕ್ಷನರಿ ಆಗಿ ಬೇಡದರ ಕಡೆ ಅವ್ರ ಮಾತೆಲ್ಲ ಬೈಗುಳ. ಇಡೀ ಸಿನಿಮಾ ಬರೀ ಕೆಟ್ಟ ಮಾತು ತುಂಬೋಗಿರುತ್ತೆ. ಈಗ ನೀವು ಮೊದ್ಲು ತೋರಿಸ್ತಿರ್ಲಿಲ್ಲ ಅಂತ ನಾವು ತೋರಿಸ್ತೀವಿ ಅಂತ ಬರೀ ಅದನ್ನ ಹಾಕೋದಲ್ಲ. ನಿನಗ್ ಸಂದರ್ಭ ಬೇಕಾ ಹಾಕಿ. ಅದನ್ನೇ ನಾನು ಆ ದಿನಗಳು ಸಿನಿಮಾದ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಅದ್ರಲ್ಲಿ ನೋಡಿ, ಅಲ್ಲಿ ಬೈಗುಳ 100% ಬೇಕು. ಮತ್ತು ಅದು ಆ ಸೀನಿನ ಎಫೆಕ್ಟಿವ್ನೆಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಆ ತರ ಬೈಗಳಿದ್ರೆ ಅದಕ್ಕೆ ಯಾರು ಇವತ್ತರೆಗೂ ಆ ಸೀನಿಗೆ ಕೆಟ್ಟ ಮಾತಿದ್ರು ಕೂಡ ಯಾರು ಆ ಸೀನಿಗೆ ತಕರಾರು ಮಾಡಲ್ಲ. ಹೇಳಲ್ಲ. ಮತ್ತೆ ಈ ಕಶ್ಯಪ್ ಅಂತ ಸಿನಿಮಾದಲ್ಲಿ ಅವ್ರು ಏನ್ ಮಾಡ್ತಾರೆ, ಅದನ್ನೊಂದು ಶಾಕ್ ವ್ಯಾಲ್ಯೂ ಆಗಿ ಕೆಟ್ಟದಾಗ ಬಯಸೋದು, ಮನೆಯ ಹೆಂಗಸರು ಬೈಯೋ ಮಕ್ಕಳು ಎಲ್ರು ಅದೇನ್ ಮೂರತ್ತು ಎಲ್ರು ಕೆಟ್ಟದಾಗೆ ಮಾತಾಡ್ತಿರ್ತಾರೆ. ಇದು ಓವರ್ ಬೈಗಳ ಬಳಸೋದಾಗ್ಲಿ ಬಳಸದೇ ಇರೋದಾಗ್ಲಿ ಮುಖ್ಯ ಅಲ್ವೇ ಅಲ್ಲ. ಯಾವ ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಬಳಸ್ಬೋದು, ಬೈಗಳ ಬಳಸ್ಬೋದು, ಬಟ್ ನೀನ್ ಅದನ್ನ ರಿಯಾಕ್ಷನರಿ ಆಗಿ ಮಾಡ್ಬೋದು. ನೀನ್ ಮಾಡ್ತಿಲ್ಲ ಅದಕ್ಕೆ ನಾನ್ ಮಾಡಿ ತೋರಿಸ್ತೀನಿ ನೋಡು ಅಂತ. ನಿನಗ್ ಕತೆ ಏನ್ ಬೇಕಾದ್ರೂ ಬಳಸ್ಕೋಬಹುದು. ಬಟ್ ಈಗ ಬರ್ತಿರೋ ನೀವು ಕೆಲವು ವೆಬ್ ಸೀರೀಸ್ ಎಲ್ಲ ನೋಡಿದ್ರೆ ಅಲ್ಲಿ ಸುಮ್ನೆ ಬೈತಾ ಇರ್ತಾರೆ, ಏನಂತ ಗೊತ್ತಾಗಿಲ್ಲ. ಹೌದು, ಅದೌದು, ಬೈತಾ ಇರೋದೇ ಜಾಸ್ತಿ ಇರುತ್ತೆ ಅದ್ರಲ್ಲಿ. ಹಾಗಾಗಿ ರಿಯಾಲಿಟಿ ಇರ್ಲೇಬೇಕು ಅಂತ ಇಲ್ಲ. ಸೊ ವಿ ಕ್ಯಾನ್ ಗಿವ್ ಸ್ಪೇಸ್ ಫಾರ್ ಸಮಥಿಂಗ್ ಎಲ್ಸ್ ಅಂತ. ಹ್ಯಾಂಡ್ ರೈಸ್ ಬಂತು. ಹೌದು, ಮಧುಸೂದನ್ ಅವರು ಏನಾದ್ರು ಹೇಳೋದಿದ್ಯಾ? ಕೇಳೋದಿದ್ಯಾ? ಏನಿಲ್ಲ. ನಮಸ್ತೆ ಜೆ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಪುಸ್ತಕ. ಇದು ನನಗೆ ನೆನ್ನೆ ಸಿಕ್ತು ಆಕ್ಚುಲಿ. ತಗೊಂಡು ಇವತ್ತಿನ ಏನು ಆ ಸಬ್ಜೆಕ್ಟ್ ಇತ್ತು ಅದನ್ನ ಓದಿದೆ. ತುಂಬಾ ಉತ್ತಮವಾಗಿ ಬರ್ದಿದ್ದೀರಾ. ಕೆಲವೊಂದು ಮೇಡಮ್ ಹೇಳಿದಾಗೆ ಈ ನೈಜತೆ ಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಬೈಗಳದ್ದು ವಿಚಾರ ಆಗಿರ್ಬೋದು. ಆಮೇಲೆ ಇನ್ನೊಂದು ತುಂಬಾ ಖುಷಿ ಅನ್ನೋದೇನಂದ್ರೆ ಈ ನಿಯಮಗಳಿಂದ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಬರ್ದಿದ್ರಿ. ಇವನ್ ಲೆಫ್ಟ್ ಸೈಡ್ ಅಲ್ಲೇ ಹೋಗ್ಬೇಕು ಅನ್ನೋ ಕಾರಣಕ್ಕೆ ವಾಹನಗಳು ಸರಾಗವಾಗಿ ಓಡಾಡ್ಬೋದು. ಎಲ್ಲೆಲ್ಲ ಓಡಾಡಾಗಿದ್ರೆ ಹಿಂಗೋ ಆ ತರದ್ದು ಕೆಲವೊಂದು ವಿಚಾರಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇವತ್ತು ನಾವು ನೋಡಿದಂಗೆ ಭಾರತೀಯ ಶೈಲಿಯ ಸಿನಿಮಾಗಳು ಕೂಡ ವೆಸ್ಟರ್ನ್ ತುಂಬಾ ಅಳವಡಿಸ್ಕೊಳ್ತಾ ಇದಾವೆ. ಅದರಲ್ಲೂ ಹೆಚ್ಚಾಗಿ ತಮಿಳ್ಗಿಂತ ಹೆಚ್ಚಾಗಿ ತೆಲುಗು ಯಾವ್ದೋ HIT ಅಂತ ಯಾವ್ದೋ ಒಂದಷ್ಟು ಮೂವೀಸ್ ರೆಗ್ಯುಲರ್ ಆಗಿ ಬರ್ತದೆ. ಕೇಸ್ ನಂಬರ್ 1, ಕೇಸ್ ನಂಬರ್ 2 ಅಂತ. ಅದ್ರಲ್ಲಿ ನೀವ್ ಹೇಳಿದ ರೀತಿ ನಮ್ಮ ಒಂದು ಭಾರತೀಯ ಶೈಲಿ ಹಾಡುಗಳಾಗ್ಬೋದು, ಕಾಮಿಡಿಗಳಾಗ್ಬೋದು, ಏನೂ ಇಲ್ಲ. ಯಾವ್ದೋ ಒಂದು ಕೊಲೆ ಆಗುತ್ತೆ, ಆ ಕೊಲೆ ಹಿಂದೆ ಓಡ್ತಾ ಇರ್ತದೆ ಕಥೆಗಳು. ಆ ಎಲ್ಲಾ ಕಥೆಗಳು ಅದೇ ತರ ಇದೆ. ಮೊನ್ನೆ ಯಾವ್ದೋ ಒಂದು ಚಕ್ರವ್ಯೂಹಂ ದ ಟ್ರ್ಯಾಪ್ ಅಂತ ನೋಡಿದ್ವಿ. ಅದು ಕೂಡ ಸೇಮ್ ಅದೇ. ಯಾವ್ದೋ ಒಂದು ಕೊಲೆ ಆಗುತ್ತೆ, ಆ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರ್ದೋ ಒಬ್ರ ಮೇಲೆ ಅನುಮಾನ ಇರೋ ತರನೇ ತೋರಿಸ್ತಾ ಹೋಗ್ತಾರೆ. ಕೊನೆಗೆ ಅವನಲ್ಲ, ಅದು ಇನ್ನೊಬ್ಬ ಯಾರೋ ಮಾಡಿದ್ದು ಅನ್ನೋದನ್ನ ಇದೇ ಒಂದು ಸ್ಟೈಲಲ್ಲೇ ಸಿನಿಮಾಗಳು ಮಾಡ್ತಾ ಇದಾರೆ. ನೀವ್ ಹೇಳಿದಾಗ ನಮ್ಮ ಭಾರತೀಯ ಶೈಲಿದ್ದು ಅಂದ್ರೆ ನಮ್ದು ಸಂಗೀತ ಪ್ರಿಯರು ಇರ್ತಾರೆ, ಕೆಲವರು ಹಾಸ್ಯ ಪ್ರಜ್ಞೆ ಇರೋರು ಇರ್ತಾರೆ. ಅದೆಲ್ಲ ಸೇರಿಸಿದಾಗ ಒಂದಷ್ಟು ನಾವೇನ್ ಹೇಳಕ್ ಹೊರಟಿದೀವಿ ಅದನ್ನ ನಮ್ಮದೇ ಆದ ಶೈಲಿಲಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಒಂದು ಆಲೋಚನೆ ಆ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಕಂಡು ಬಂತು. ಅದೇ ರೀತಿ ಕನ್ನಡದಲ್ಲೂ ಒಂದು ವಿಜಯ ರಾಘವೇಂದ್ರ ಅವ್ರದ್ದು ಒಂದು ಬಂದಿರ್ಬೇಕು, ಅದು ರಾಘವೇಂದ್ರ ಬಿಸ್ನಾಯ್ ಕೇಸ್ ನಂಬರ್ 18 ಅಂತ ಒಂದು ಬಂದಿದೆ. ಅದು ಎಲ್ಲಿಗೆ ರೀಚ್ ಆಗ್ತೋ ಏನೋ ಗೊತ್ತಿಲ್ಲ. OTT ಇತ್ತು, ಅಮೆಝಾನ್ ಏನೋ ಇತ್ತು. ಅದು ಸೇಮ್ ಅದು ಹಾಗೇನೆ. ಅವ್ರೊಬ್ರು ಪೊಲೀಸ್ ಅಧಿಕಾರಿ ಒಂದ್ ಕಡೆಗೆ ವರ್ಗಾವಣೆಗೆ ಹೋಗ್ತಾರೆ. ಅಲ್ಲಿ ಅವ್ರ ಹೆಂಡತಿನ ಕೊಲೆ ಮಾಡ್ಬಿಡ್ತಾರೆ. ಆ ಹೆಂಡತಿ ಕೊಲೆ ಯಾಕಾಯ್ತು, ಅದೇ ಆ ಊರಲ್ಲಿ ಕಳ್ತನಗಳು ನಡೀತಾ ಇರ್ತದೆ. ಕಳ್ಳರು ಮಾಡಿದ್ದಾರೆ ಅನ್ನೋ ತರಕ್ಕೆ ತೋರಿಸ್ತಾನೆ. ಕೊನೆಗೆ ಯಾವ್ದೋ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇವ್ರು ಯಾರಿಗೋ ಒಬ್ರಿಗೆ ತೊಂದರೆ ಕೊಟ್ಟಿರ್ತಾರೆ, ಅವ್ರ ಹೆಂಡತಿ ಬೈ ಮಿಸ್ಟೇಕ್ ಆಗಿ ಸತ್ತೋಗಿರ್ತಾರೆ. ಈ ತರದ್ ಏನೇನೋ ಒಟ್ಟಲ್ಲಿ ಒಂದ್ ಕೊಲೆ. ಪ್ರತಿಯೊಂದು ಸಿನಿಮಾದಲ್ಲೂ ಈಗ ಶುರುವಿನಲ್ಲಿ ಯಾವ್ದೋ ಒಂದು ಕೊಲೆ ತೋರಿಸ್ಬಿಡ್ತಾರೆ. ಆ ಕೊಲೆ ಯಾಕಾಯ್ತು, ಹೇಗಾಯ್ತು ಅದನ್ನ ಕಂಡು ಹಿಡಿಯೋದು ಸಿನಿಮಾ. ಈ ರೀತಿ ಆಗ್ಬಿಡುತ್ತೆ. ಅದ್ರಲ್ಲೂ ಕೂಡ ಆತ ಆ ನಾಯಕನ್ಗೆ ಹೆಂಡತಿ ಇರ್ತಾಳೆ. ಯಾವ್ದೇ ರೀತಿಯಾದ ಸಾಂಗ್ಸ್ ಇರಲ್ಲ, ಯಾವ್ದೇ ರೀತಿಯಾದ ಕಾಮಿಡಿನೂ ಇರ್ಲಿಲ್ಲ. ಬಟ್ ಸಿನಿಮಾ ಹಂಗೇ ತಗೊಂಡೋದ್ರು. ಈ ತರ ಸಿನಿಮಾಗಳು ನೋಡ್ಬೇಕಾದ್ರೆ ನಾವು ಕಂಪ್ಯೂಟರ್ ನೋಡ್ಬೇಕಾದ್ರೆ ಅಥವಾ ಮನೇಲಿ ಕೂತ್ ನೋಡ್ಬೇಕಾದ್ರೆ ಫಾರ್ವರ್ಡ್ ಮಾಡ್ಬಿಟ್ಟು ನೋಡ್ಬಿಡ್ತೀವಿ, ಇದು ಏನಿದು ಎಳಿತಾ ಇದೆಯಲ್ಲ ಅಂತ. ಬಟ್ ಥಿಯೇಟರ್ ಹಂಗ ಆಗಲ್ಲ. ಇಲ್ಲ, ಎದ್ದೀಚೆ ಬರ್ಬೇಕು, ನೀವ್ ಹೇಳಿದ ಪಾಪ್ಕಾರ್ನ್ ಅದು ತಿನ್ಕೊಂಡ್ ಮತ್ತೆ ಒಳಗಡೆ ಕೂತ್ಕೋಬೇಕು, ದುಡ್ಡು ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ಎಲ್ಲ ಈಚೆ ಬಂದ್ಬಿಡ್ಬೇಕು. ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಬಟ್ ಪುಸ್ತಕ ತುಂಬಾ ಚೆನ್ನಾಗಿ ಬಂದಿದೆ ಜಿ, ಥ್ಯಾಂಕ್ ಯು. ಇನ್ನೊಂದು, ನೀವ್ ಈಗ ಹೇಳಿದ ತೆಲುಗು ಸಿನಿಮಾಗಳ ಥಿಯೇಟರ್ಗೆ ಬಂದಿರೋದ? ನಾನು ನೋಡಿಲ್ಲ. ಅದು ಯಾವ್ದು ಥಿಯೇಟರ್ ಸಿನಿಮಾಗಳ? ಥಿಯೇಟರ್ಗೂ ಬಂದಿದೆ ಜಿ, ಥಿಯೇಟರ್ಗೆ ಬಂದಿದೆ. ಥಿಯೇಟರ್ಗೆ ಬಂದ ನಂತರ ಅದು OTT ಇದಾಗಿದೆ. ಈಗ ಒಂದು ಇವ್ರದ್ದು ನಾನು ಇದ್ರಲ್ಲಿ ಮಾಡಿದ ಅದು HIT 3 ಕೇಸ್ ನಂಬರ್ 3 ಅದು ಮೈಸೂರಲ್ಲಿ ಇತ್ತು. ರಾಜ್ಕುಮಾರ್ ಬರೀ ತೆಲುಗಲ್ಲಿ ಮಾತ್ರ ಬಂದಿದೆ, ಇನ್ನು ಹಿಂದಿಯಲ್ಲಿ ಬಂದಿಲ್ಲ. ರಾಜ್ಕುಮಾರ್ ಮಾಡ್ತಾ ಇದಾರೆ ಹಿಂದಿಯಲ್ಲಿ ಅದನ್ನ. ಇರ್ಬೇಕು ಈಗ ಮೈಸೂರಲ್ಲಿ ವುಡ್ಲ್ಯಾಂಡ್ಸ್ ಅಲ್ಲಿ ಇತ್ತು. ಅಂದ್ರೆ ಇವೆಲ್ಲ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ? ಹೌದು ಹೌದು, ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಅಲ್ಲ, ಒಂದು ಇವ್ರು ಮಧು ಅವ್ರು ಹೇಳಿದ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ನೋಡಿ, ಈಗ ಕನ್ನಡದ ಭಾರತದ ಕಮರ್ಷಿಯಲ್ ಸಿನಿಮಾಗಳು ತುಂಬಾ ಏನದು ಫಾರ್ಮುಲಾ ಬೇಸ್ಡ್ ಇರುತ್ತೆ, ಒಂದೇ ತರ ಇರುತ್ತೆ ಅಂತ ಹೇಳ್ತಾರೆ.
ಬಟ್ ಈಗ ಚೇಂಜ್ ಮಾಡ್ಬೇಕು ಅಂತ ಈಗ ಇವ್ರು ಹೇಳಿದ್ರು ಒಂದ್ 5-6 ಕಥೆಗಳು ಅವ್ರು ಕಮರ್ಷಿಯಲ್ ಫಾರ್ಮೆಟ್ ಬಿಟ್ಟು ಇನ್ನೇನೋ ಫಾರ್ಮೆಟ್ ಫಾಲೋ ಮಾಡ್ತಿದಾರೆ ಅಷ್ಟೇ. ಅವ್ರೇನೋ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತಾ ಇಲ್ಲ. ಈಗ ಅವ್ರು ಹೇಳಿದ್ರಲ್ಲ ಒಂದ್ ಕೊಲೆ ಆಗುತ್ತೆ, ಯಾರನ್ನ ನೀವು ಸಸ್ಪೆಕ್ಟ್ ಮಾಡಿರ್ತೀರೋ ಅವನಾಗಿರಲ್ಲ, ಅಥವಾ ಅದು ಹೆಂಗೆ. ಸೊ ನೀವು ಕಮರ್ಷಿಯಲ್ ಫಾರ್ಮ್ಯಾಟ್ ಬಿಟ್ಬಿಡುವುದು ಬೇಡ ಅಂತ, ನೀವು ಇನ್ನೊಂದ್ ಯಾವ್ದೋ ಫಾರ್ಮ್ಯಾಟಿಗೆ ಸಿಗಾಕೋತೀರಾ ಅಷ್ಟೇ. ಅಲ್ಲೇನೋ ಬಹಳ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಇದು ಈ ಫಾರ್ಮ್ಯಾಟ್ ಅನ್ನೋದನ್ನ ನಾನು ಅದಕ್ಕೆ ನಿಯಮಗಳು ಅಂತ ಬರ್ದಿರೋದು ಯಾಕೆ ಅಂದ್ರೆ, ಎಲ್ಲಾ ಫಾರ್ಮ್ಯಾಟ್ನು ನಾವು ಬರೀ ಫಾರ್ಮ್ಯಾಟ್ ತರ ಇದೆ ಅಂತ ಬಿಡಕ್ ಆಗೋದಿಲ್ಲ. ನೀವು ಅದನ್ನ ಬಿಟ್ಟರು ಇನ್ನೊಂದು ಫಾರ್ಮ್ಯಾಟಿಗೆ ಹೋಗ್ತೀರಾ ಅಷ್ಟೇ. ನೀವು ಫಾರ್ಮ್ಲೆಸ್ ಆಗಿ ಏನು ಮಾಡಕ್ ಸಾಧ್ಯನೇ ಇಲ್ಲ. ಈಗ ಇವ್ರು ಹೇಳಿದ್ರಲ್ಲ ಬರ್ತಾ ಇದೆ ತೆಲುಗು ಒಂದ್ 5-6 ಸಿನಿಮಾ ನೋಡಿದ್ರೆ ನಿಮ್ಗೆ ಪ್ಯಾಟರ್ನ್ ಸೇಮ್ ಇರುತ್ತೆ. ಅವ್ನು ಯಾವ್ದೋ ಒಂದ್ ಕೊಲೆ ಆಗ್ಬೇಕು, ಇನ್ನೊಬ್ಬನ ಮೇಲೆ ಅನುಮಾನ ಬರುತ್ತೆ, ಅದು ಇನ್ಫ್ಯಾಕ್ಟ್ ಅವ್ರು ತೆಗೆಯೋ ಶಾರ್ಟ್ಗಳು ಸೇಮ್ ಇರುತ್ತೆ, ಕೊನೆಗೆ ಬಂದಾಗ ಅಲ್ಲೆಲ್ಲೋ ಲ್ಯಾಂಡ್ ಆಗುತ್ತೆ. ಸೇಮ್ ಸರ್, ಏನು ಇರಲ್ಲ, ಸೇಮ್ ನೀವ್ ಹೇಳಿದಷ್ಟೇ. ಒಂದ್ 4-5 ಸಿನಿಮಾಗಳು ಈ ಒಂದು ಇದನ್ ಬಿಟ್ಟು ಬೇರೆ ಏನು ಮಾಡಿಲ್ಲ. ಈವನ್ ಸೀನ್ಗಳು ಕೂಡ ಅಷ್ಟೇನೆ. ಇನ್ವೆಸ್ಟಿಗೇಷನ್ ಹೋದಾಗ ಅಲ್ಲಿ ಅವನ್ನ ದಾರಿ ತಪ್ಪಿಸೋದಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಈ ಚಿತ್ರದಲ್ಲೂ ಇರ್ತದೆ, ಆ ಚಿತ್ರದಲ್ಲೂ ಇರ್ತದೆ. ಕರೆಕ್ಟ್. ಅಂದ್ರೆ ಅವರು ನಾನು ಫಾರ್ಮ್ಯಾಟ್ ಅನ್ನು ಬ್ರೇಕ್ ಮಾಡ್ತೀನಿ ಅನ್ನೋರು ಇನ್ನೊಂದು ಫಾರ್ಮ್ಯಾಟಿಗೆ ಸಿಗಾಕೊಂಡಿದ್ದಾರೆ ಅಷ್ಟೇ, ಅವ್ರು ಇನ್ನೇನು ಬ್ರೇಕ್ ಮಾಡ್ತಾ ಇಲ್ಲ. ಸೊ ಈಗ ನಾಳೆ ಇನ್ನೊಬ್ಬ ಬಂದು ನಾನು ಈ ಫಾರ್ಮ್ಯಾಟ್ ಬ್ರೇಕ್ ಮಾಡ್ತೀನಿ, ಬರೀ ಬ್ರೇಕ್ ಮಾಡ್ಕೊಂಡು ಕೂಡೋದು ಕೆಲಸ ಅಲ್ಲ. ನೀನ್ ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಕಷ್ಟೇ. ಮತ್ತೆ ಇವ್ರು ಯಾರ್ಯಾರು ಫಾರ್ಮ್ಯಾಟ್ ಬ್ರೇಕ್ ಮಾಡಿ ಸಿನಿಮಾ ಮಾಡಿದಾರೆ ಅದೇ ಸಿನಿಮಾಗಳನ್ನ ಈ ಫಾರ್ಮ್ಯಾಟ್ ಅಲ್ಲೂ ಚೆನ್ನಾಗೇ ಮಾಡ್ಬೋದು. ಯಾರಿಗೂ ಯಾವ್ದು ಬಲವಂತ ಇಲ್ಲ. ಬಟ್ ಅನ್ನೆಸೆಸರಿಯಾಗಿ ಫಾರ್ಮ್ಯಾಟ್ ನ ಒಂದು ವಿಲನೈಸ್ ಮಾಡೋದು ಅದು ಸರಿಯಲ್ಲ ಅಂತ. ಇದು ಇದನ್ನ ಹೇಳುವಾಗ ನನ್ ನೆನಪಾಗಿದ್ದು, ನಾನು ನಿಕೋಲಸ್ ಸ್ಪಾರ್ಕ್ಸ್ ಅವ್ರ ಬುಕ್ಸ್ ತುಂಬಾ ಓದ್ತಿದ್ದೆ. ಅದು ಲವ್ ಸ್ಟೋರೀಸ್ ಇರತ್ತೆ. ಅದೊಂದ್ 5-6 ನೋಡಿದ್ಮೇಲೆ ನನ್ಗೆ ಅನ್ಸಿದೇನಿಲ್ಲ, ಅವ್ರದ್ದು ಅದೇ ತರ ಈಗ ಫುಲ್ ಟ್ರಾಜಿಕ್ ಎಂಡ್ ಇರೋದೇ ಸ್ಟೋರಿ, ಮತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಸಸ್ಪೆನ್ಸ್ ಇರ್ತಾರೆ, ಯಾರ್ದೋ ಮೇಲೆ ಅನುಮಾನ ಬರುತ್ತೆ. ಸೊ ಅವ್ರ ಫಾರ್ಮೆಟ್ ಅರ್ಥ ಆಗೋಯ್ತು ಈಗ ಯಾವ ರೀತಿ ಬರೀತಾರೆ ಅವ್ರ ಸ್ಟೋರಿ ಅಂತ. ಅಲ್ಲ, ಈಗ ರಾಗ, ಈಗ ನಮ್ಮಲ್ಲಿ ಸಾಮಾನ್ಯ ಶಾಸ್ತ್ರೀಯ ಸಂಗೀತ ಕೇಳೋರು 20-30 ವರ್ಷ ಕೇಳಿ, ಈಗ ಒಂದ್ ರಾಗ ನೀವು ಕೇಳಿದ್ರೆ ಅದ್ರಲ್ಲಿ ಏನ್ ಬಹಳ ಚೇಂಜಸ್ ಅಂತ, ಯಾಕೆಂದ್ರೆ ಅವರೋಹ ಎಲ್ಲ ಸೆಟ್ ಆಗೋಗಿದೆ, ನೀನ್ ಅದನ್ನೇನು ಬ್ರೇಕ್ ಮಾಡಂಗಿಲ್ಲ. ಮತ್ ಮನೋಧರ್ಮ ಅಂದ್ರೂ ಒಬ್ಬ ವ್ಯಕ್ತಿ ಎಷ್ಟು ಅಂತ ತೋರಿಸ್ತೇನೆ. ಆದ್ರೆ ಹೇಗೆ ನಾನು ಸಂತೋಷ ಕೊಟ್ರೆ ಸಾಕು, ಬರೀ ಯಾವಾಗ್ಲೂ ನನಗೆ ಹೊಸಾದ್ ಬೇಕು ಅನ್ನೋದ್ ಏನು ಅಂದ್ರೆ ಅದೇನ್ ಪ್ರಿಫರಬಲ್ ಅಲ್ಲ. ನಿಮಗೆ ಅವಾಗ ಹೊಸಾದ್ ಸಿಕ್ಕರೆ ಸಂತೋಷ, ಬಟ್ ನನ್ಗೆ ಈ ಕಮರ್ಷಿಯಲ್ ಮೂವೀಸ್ ಅಲ್ಲಿ ಒಂದು ತುಂಬಾ ಬೇಜಾರ್ ವಿಷಯ, ಆಮೇಲೆ ತುಂಬಾ ದಿವಸದಿಂದ ಉತ್ತರ ಹುಡುಕ್ತಾ ಇದೀನಿ, ನಿಮ್ ಕಡೆಯಿಂದ ಸಿಗ್ಬೋದನ್ನ ಅನ್ಕೊಂಡಿದೀನಿ. ಈ ಕಮರ್ಷಿಯಲ್ ಮೂವಿಗಳಲ್ಲಿ ಕಾಮಿಡಿಗಳು ಇರುತ್ತಲ್ವಾ, ಅದು ಇಷ್ಟೊಂದು ಕೆಟ್ಟದಾಗಿರುತ್ತೆ ಅಂದ್ರೆ ಅದನ್ನ ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ, ಇಂಡಿಪೆಂಡೆಂಟ್ ಒಬ್ರು ಕೂತ್ಕೊಂಡು ನೋಡಕ್ಕಾಗಲ್ಲ, ಅಷ್ಟೊಂದು ಕೆಟ್ಟದಾಗಿರುತ್ತೆ. ಅದ್ರದ್ದು ಪಿಕ್ಚರೈಸೇಷನ್ ಆಗ್ಲಿ, ಅದ್ರ ಡೈಲಾಗ್ ಆಗ್ಲಿ, ಅದು ಯಾವ್ದೇ ಮೂಲೆಯಲ್ಲಿ ಒಂದ್ ಸ್ವಲ್ಪ ಕಾಮಿಡಿ ಅನ್ಸೋದೇ ಇಲ್ಲ. ಅದು ಅಂದ್ರೆ ಕಪಿಲ್ ಶರ್ಮಾ ಶೋದಲ್ಲಿ ಬಾಡಿ ಶೇಮಿಂಗ್ ಮಾಡೋದೇ ಒಂದು ಕಾಮಿಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ. ಆತರ ಅದಕ್ಕಿಂತ ಕೆಟ್ಟದಾಗಿರುತ್ತೆ. ಅದನ್ನ ಪ್ರೀಮಿಯರ್ ನೋಡುವಾಗ, ಎಡಿಟಿಂಗ್ ಮಾಡುವಾಗ ಅವ್ರಿಗೆ ಅನ್ಸಲ್ವಾ ಇದು ತುಂಬಾ ಕೆಟ್ಟದಾಗಿ ಬಂದಿದೆ, ಇದನ್ನ ತೋರಿಸಬಾರ್ದು ಅಂತ ಅವ್ರಿಗೆ ಸ್ವಲ್ಪ ಜ್ಞಾನ ಬರಲ್ವಾ, ಅಥವಾ ಬೇಕು ಅಂತ ಮಾಡ್ತಾರ? ನನ್ಗೆ ಅರ್ಥ ಆಗ್ತಿಲ್ಲ. ಇಲ್ಲ ಅದು ಅದೇ ಏನ್ ಅದು ಮಾರ್ಕೆಟಿಂಗ್. ಈಗ ನೋಡಿ, ಕೆಲವು ಸಲ ಸಿನಿಮಾ ಚೆನ್ನಾಗಿದ್ರು ಮಕ್ಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ಇಂಥದ್ದು ಯಾವ್ದೋ ಒಂದ್ 3-4 ಸೀನ್ ಇರುತ್ತೆ ಅದ್ರಲ್ಲಿ. ಸಿನಿಮಾ ಚೆನ್ನಾಗಿದ್ರು ನೋಡಕ್ ಮನ್ಸ್ ಬರಲ್ಲ, ಅದು ಬಹಳ ದೊಡ್ಡ ಪ್ರಾಬ್ಲಮ್ ಇದೆ. ಆದ್ರೆ ಅಲ್ಲಿ ಅವ್ರಿಗೆ ಪ್ರೀಮಿಯರ್ ನೋಡಕ್ ಗೊತ್ತಾಗಲ್ವಾ ಅಲ್ಲ, ಅವ್ರ ಹಂಗಿರ್ಬೇಕು ಅಂತಾನೆ ಮಾಡ್ತಾರೆ. ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಡ್ರಿವನ್ ಅಂದ ತಕ್ಷಣ ಏನಾಗುತ್ತೆ, ಸಿನಿಮಾ ರಿಲೀಸ್ ಆದ್ರೆ ಫಸ್ಟ್ 3 ದಿನ ಬಹಳ ಇಂಪಾರ್ಟೆಂಟ್. ಅಂದ್ರೆ ಅದು ಮಾರ್ಕೆಟ್ ಸಸ್ಟೈನ್ ಆಗತ್ತೆ. ಯೂಶುವಲಿ ಫಸ್ಟ್ 3 ದಿನ ಬರೋದೆಲ್ಲ ಕಾಲೇಜ್ ಹುಡುಗ್ರೆ, ಯಾರು ವರ್ಕಿಂಗ್ ಇವರಾಗ್ಲಿ, ಯಾರೋ ಸಿನಿಮಾ ಹುಚ್ಚರು ಬರ್ಬೇಕು ಬಿಟ್ರೆ, ಅದರ್ವೈಸ್ ಬರೋರೆಲ್ಲ ಆ ಗುಂಪು ಏನನ್ನ ಕ್ಯಾರಿ ಮಾಡುತ್ತೆ ಅದನ್ನೇ ತುರುಕ್ತಾರೆ. ಮತ್ತ ಅದ್ ಯಾವ್ದೋ ಒಂದ್ ಸಿನಿಮಾದಲ್ಲಿ ವರ್ಕ್ ಆಗಿದಾಗ ಅದನ್ನ ಜಾಸ್ತಿ ಮಾಡ್ತಾರೆ. ಇದು ಆಕ್ಚುಲಿ ಸಿನಿಮಾದಲ್ಲಿ ಕೆಟ್ಟ ಕಾಮಿಡಿ ಇದ್ರೆ ಅಷ್ಟ್ ದೊಡ್ಡ ಪ್ರಾಬ್ಲಮ್ ಇಲ್ಲ. ದಿನ ಟಿವಿಲೇ ಬರ್ತಾ ಇದೆ. ಈ ನಮ್ಮ ಅದೇ ನೀವ್ ಹೇಳಿದ್ರೆ ಕಪಿಲ್ ಶರ್ಮಾ ಅಥವಾ ಕನ್ನಡದಲ್ಲಿ ಯಾವ್ದಾದ್ರು ಕಾಮಿಡಿ ಕಿಲಾಡಿಗಳು ಅದೇ ತರ ಇದೆ. ಹೌದು, ಅದೇನಾಗುತ್ತೆ ಅಂದ್ರೆ ಅದ್ ಹೆಂಗಪ್ಪ ನೀವ್ ಹೇಳ್ದಂಗೆ ಒಬ್ಬರೇ ಕೂತ್ ನೋಡೋದೇ ಕಷ್ಟ. ಮತ್ ನಮಗ್ ಆತರ ನನಗ್ ಸಾಮಾನ್ಯ ಆಶ್ಚರ್ಯ ಆಗೋದಂದ್ರೆ ಇದು ಯಾರಿಗ್ ಇಷ್ಟ ಆಗ್ತಾ ಇದೆ ಅಂತ. ಯಾಕಂದ್ರೆ ನನಗ್ ಇಷ್ಟ ಆಗ್ತಿಲ್ಲ, ನಮ್ ಮನೇಲಿ ಇಷ್ಟ, ನನಗ್ ಪರಿಚಯ ಇರೋರು ಎಲ್ಲರೂ ಇದನ್ನೇ ಹೇಳ್ತೀವಿ. ಈಗ ನೀವೇನ್ ಹೇಳಿದ್ರೆ ಹಂಗೆ ಹೇಳ್ತಾರೆ. ಹಂಗಾರೆ ಇದು ಯಾರಿಗ್ ಇಷ್ಟ ಆಗ್ತಾ ಇದೆ ಅಂತ ಮಾಡ್ತಿದಾರೆ ಇವ್ರು? ಅಥವಾ ಆ ಒಂದು ಜನ ಇದಾರ ಕರ್ನಾಟಕದಲ್ಲಿ, ಅವ್ರು ಯಾರು, ಅವ್ರು ಹೆಂಗೆ ಅವ್ರ ಮನೆಯವ್ರ ಜೊತೆ ಕೂತ್ಕೊಂಡು ಈ ಸೀನ್ ನೋಡ್ತಾರೆ ನನಗಂತೂ ಗೊತ್ತಾಗಲ್ಲ. ಆದ್ರೆ ಆ ಪ್ರೈಮ್ ಟೈಮ್ ಅಲ್ಲಿ ಅದು ಬರ್ತಿದೆ ಅಂದ್ರೆ ಅದಕ್ಕೆ ಆಡಿಯನ್ಸ್ ಇದ್ದೇ ಇದಾರೆ, ಇಲ್ದೇ ಇದ್ರೆ ಖಂಡಿತ ಮಾಡಲ್ಲ.
ಅದು ಇದೊಂಥರ ಸೋಷಿಯಲಾಜಿಕಲ್ ಯಾರಿಗೆ ಇಷ್ಟ ಆಗ್ತಿದೆ ಅನ್ನೋದು ಬಹಳ, ಯಾಕಂದ್ರೆ ನನಗಂತೂ ಈಗ ನೀವ್ ಹೇಳ್ದಂಗೆ ಒಬ್ನೇ ಕೂತ್ ನೋಡಕ್ ಹೋಗಲ್ಲ, ಮನೇಲಂತೂ ಹಾಕೋದೇ ಇಲ್ಲ, ಮತ್ತೆ ನನಗ್ ಪರಿಚಯ ಇರೋ ಯಾರು ಇದನ್ನ ನೋಡಲ್ಲ. ಇದು ಯಾರಿಗ ಇಷ್ಟ ಆಗ್ತಿದೆ, ಆಡಿಯನ್ಸ್ ಯಾರು, ಅವ್ರು ಹೆಂಗ್ ಇದನ್ನ ಅಂದ್ರೆ ಒಂದ್ ಫ್ಯಾಮಿಲಿ ಜೊತೆ ಈ ತರ ಪೋಲಿ ಜೋಕ್ ಎಂಜಾಯ್ ಮಾಡಕ್ ಸಾಧ್ಯ ಇದೆ, ಇದು ಒಂಥರ ಆಶ್ಚರ್ಯನೇ ಅದು. ಬಟ್ ಒಂದಂತೂ ಸತ್ಯ, ಆ ಆಡಿಯನ್ಸ್ ಇಲ್ಲ ಅಂದಿದ್ರೆ ಇದು ಬರ್ತಾ ಇರ್ಲಿಲ್ಲ. ಹಂಗಾಗಿ ಇದು ಪೂರ್ತಿ ವಿಷಯ ಪ್ರೊಡಕ್ಷನ್ ಮೇಲೆ ಇಲ್ಲ, ಇದು ಅವ್ರ ತಪ್ಪಲ್ಲ. ಇದು ಆಡಿಯನ್ಸ್ ಇಲ್ಲ ಅಂದ್ರೆ ನಾಳೆಯಿಂದ ಸ್ಟಾಪ್ ಆಗುತ್ತೆ ಆಡಿಯನ್ಸ್ ಇಲ್ಲ ಅಂದ್ರೆ, ಯಾಕಂದ್ರೆ ಅವ್ರಿಗೆ TRP ಅನ್ನೋದು ಅವರ್ಲಿ ಬೇಸಿಸ್ ಅಲ್ಲಿ ವರ್ಕ್ ಕೌಂಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ರೆಸ್ಪಾನ್ಸ್ ಬರ್ತಿಲ್ಲ, ವ್ಯೂವರ್ಶಿಪ್ ಬರ್ತಿಲ್ಲ ಅಂದ್ರೆ ನಾಳೆನೆ ಸ್ಟಾಪ್ ಆಗುತ್ತೆ. ಇಷ್ಟು ವರ್ಷಗಳಿಂದ ಬರ್ತಾ ಇದೆ ಅಂದ್ರೆ ಅದನ್ನ ರಿಸೀವ್ ಮಾಡೋರು ತುಂಬಾ ಜನ ಇದ್ದಾರೆ ಅಂತ, ಅವ್ರು ಏನು ಅಂತ ನಮಗೆ ಹ್ಯೂಮನ್ ಮೆಂಟಾಲಿಟಿ ಅಂತ ಆ ಥರ ಇಟ್ಕೊಂಡಿದ್ದಲ್ಲ ಅರ್ಥ. ಸದ್ಯ ನಾನು ಇನ್ನೊಂದು ವಿಷಯ ಇತ್ತು, ಸಾರಿ ತುಂಬಾ ಪ್ರಶ್ನೆಗಳಿದೆ ನನ್ನ ಹತ್ರ ಈ ವಿಷಯ. ಈಗ ಈ ಕಮರ್ಷಿಯಲ್ ಮೂವೀಸ್ಗಳು ಬಂದಾಗಿಂದ ಕನ್ನಡ ಭಾಷೆನ ಎಷ್ಟೊಂದು ಅಪಭ್ರಂಶ ಮಾಡಿ ಬೇರೆ ಬೇರೆ ಹೊಸಗಳ ವರ್ಡ್ಗಳನ್ನೆಲ್ಲ ಹುಟ್ಟಾಕಿದ್ದಾರೆ ಅಂದ್ರೆ ಅದು ನ್ಯೂಸ್ ಚಾನೆಲ್ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಮೊನ್ನೆ ಇದೆಲ್ಲ ವಾರ್ ಇದು ನಡೀತಾ ಇದೆಯಲ್ಲ, ವಾರ್ ಸಿಚುವೇಶನ್ ಅಲ್ಲಿ, ಅದರಲ್ಲೂ ಕೂಡಿ ಪಾಕಿಸ್ತಾನದ ಇದನ್ನ ಉಡೀಸ್ ಚಪರಾಕಿ, ಆಮೇಲೆ ಬಾಂಬ್ ಹೊಗೆ ಹಾಕೋದು, ಆ ತರ ನ್ಯೂಸ್ ಚಾನೆಲ್ಗಳು ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಾರ ಒಂದ್ ಸ್ವಲ್ಪ ಆಲ್ಟರ್ನೇಟ್ ಏನಾರ, ಐ ಡೋಂಟ್ ನೋ, ಲೈಕ್ ಟಿವಿ ನ್ಯೂಸ್ ಚಾನೆಲ್ ಕಮರ್ಷಿಯಲ್ ಮೂವಿ ಲ್ಯಾಂಗ್ವೇಜ್ ನ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಾ ಇದೆ. ಇಲ್ಲ, ಇದು ಆಕ್ಚುಲಿ ಉಲ್ಟಾ ಆಗ್ಬಿಟ್ಟಿದೆ. ಅಂದ್ರೆ ಸಿನಿಮಾಗಿನ್ನ ಚಾನೆಲ್ ಅಲ್ಲೇ ಜಾಸ್ತಿ ಆಗಿದೆ. ಎಲ್ಲಾ ಸಿನಿಮಾದಲ್ಲೂ ಅದೇನ್ ಪದಗಳ, ಮತ್ತೆ ಅದೇ ಹೇಳಿದ ಅದೇನು, ಅದಕ್ಕೆ ಹೇಳಿದೀನಿ ಯಾರು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅವ್ರು ಮಾಡ್ತಾರೆ ಗೊತ್ತಾಗಲ್ಲ. ಒಂದು ಫಸ್ಟ್ ಆಫ್ ಆಲ್ ಕನ್ನಡ ಪದಗಳೇ ಇರಲ್ಲ. ಈಗ ಯಾವ್ದಾದ್ರು ಒಂದ್ ಮಗು ಬೇಬಿ ಕಿಡ್ನಾಪ್ ಅಂತ ಹಾಕ್ತಾರೆ, ಮಗು ಅಪಹರಣ ಅಂತ ಎಲ್ಲೂ ಕನ್ನಡ ಪದನೇ ಇಲ್ಲ ಅಲ್ಲಿ. ಆಮೇಲೆ ಈಗ ನೀವು ಮಟಾಶ್, ಮತ್ ಇನ್ನೊಂದ್ ಏನಂದ್ರೆ ಇದಷ್ಟು ಸಿಂಪಲ್ ಇಲ್ಲ. ಒಂದು ವಲಯದ ಚರ್ಚೆ ಏನಿದೆ ಅಂದ್ರೆ ಒಡಿಸ್ ಅನ್ನೋ ಪದ ಯಾಕೆ ತಪ್ಪು ಅಂತ. ಈಗ ಅದು ನನಗೆ ಎಲ್ಲಾದ್ರು ಶಿಷ್ಟವಾಗೇ ಇರ್ಬೇಕು ಅನ್ನೋದು, ಮಡಿವಂತಿಕೆ ಅನ್ನೋದು ಈಗ ಹೊತ್ತು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ. ಯಾಕೆ ತಪ್ಪು ಒಡಿಸ್ ಅಂದ್ರೆ, ಈಗ ನಮಗ್ ಇಷ್ಟ ಆಗ್ತಿಲ್ಲ, ನಿಮಗೆ ಇಷ್ಟ ಆಗ್ತಿಲ್ಲ, ಸರಿ. ಒಡಿಸ್ ಅದಕ್ಕೆ ಭಾಷಾಶಾಸ್ತ್ರದಲ್ಲಿ ಅಷ್ಟು ಸಿಂಪಲ್ ಉತ್ತರ ಇಲ್ಲ. ಯಾಕೆಂದ್ರೆ ನೀವು ಡಿಕ್ಷನರಿ ಬರುತ್ತೆ, ನಾಶ ಈಕ್ವಲ್ಸ್ ಡಿಸ್ಟ್ರಕ್ಷನ್ ಈಕ್ವಲ್ಸ್ ಒಡಿಸ್ ಅಂತ ಬರೀಲೇಬೇಕು. ಯಾಕಂದ್ರೆ ಆ ಪದ ಇದೆ ಸಮಾಜದಲ್ಲಿ, ನಮಗ್ ಇಷ್ಟ ಇಲ್ಲ ಅಂತ ನಾವು ಅದನ್ನ ಬಿಡಕ್ ಆಗೋದಿಲ್ಲ. ಈಗ ಅತಿ ಹೆಚ್ಚು ಭಾಷೆಯ ಬಗ್ಗೆ ನಡೀತಿರೋ ಚರ್ಚೆನಲ್ಲಿ ಯಾವ್ದು ಶಿಷ್ಟ ಪದಗಳಲ್ಲ ಅಂತ ಇತ್ತು ಅದನ್ನೆಲ್ಲ ಇನ್ವಾಲ್ವ್ ಮಾಡ್ಬೇಕು ಅನ್ನೋದೇ ದೊಡ್ಡ ಒಂದು ಚರ್ಚೆ. ಏನು ಎಲ್ಲ ಇದಕ್ಕೆ ಸ್ವಲ್ಪ ಬೇರೆ ಕಡೆ ಹೋಗೋ ಚರ್ಚೆ, ನಾನು ಆ ಕಡೆ ಹೋಗಲ್ಲ. ಇದು ಈ ಮೇಲ್ಜಾತಿ ಕೆಳಜಾತಿ ಅಂತೆಲ್ಲ ಬಂದ್ಬಿಡುತ್ತೆ. ಕೆಲವು ಪದಗಳನ್ನ ಉಪಯೋಗಿಸಿದ್ರೆ ಸ್ವಲ್ಪ ಸಾಮಾಜಿಕ ಪ್ರಾಬ್ಲಮ್ಸ್ ಎಲ್ಲ ಇದೆ. ಹಂಗಾಗಿ ಇದು ನಮಗೆ ಇಷ್ಟ ಆಗ್ತಿಲ್ಲ, ಅಷ್ಟು ಸಿಂಪಲ್ ಆಗಿಲ್ಲ ಚರ್ಚೆ ಇದು. ಈಗ ಮಟಾಶ್ ಅಂದ್ರೆ, ಮಟಾಶ್ ಅನ್ನೋ ಪದ ಕನ್ನಡದಲ್ಲಿ ಇದ್ಮೇಲೆ ನ್ಯೂಸ್ ಅವ್ರು ಉಪಯೋಗಿಸಿದ್ರೆ ಏನ್ ತಪ್ಪು ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗ್ತಂದ್ರೆ ನ್ಯೂಸ್ ಅವ್ರು ಇಂತಿಂತದೇ ಮಾಡ್ಬೇಕು ಅಂತ ರೂಲ್ ಮಾಡಕ್ಕಾಗತ್ತ? ಹಂಗೆ ಅದು ಕಷ್ಟ. ಅದು ಇದು ಒಂಥರ ಮತ್ತೆ ನೋಡೋ ಮೇಜರ್ ಪಾಪ್ಯುಲೇಷನ್ ಅದು ಪ್ರಾಬ್ಲಮ್ ಇಲ್ಲ ಅಂದಾಗ ತಾತ್ವಿಕವಾಗಿ ತಪ್ಪೇ ಆದ್ರೂ ಅದು ಅಕ್ಸೆಪ್ಟ್ ಆಗೇ ಆಗುತ್ತೆ, ಏನು ಬೇರೆ ದಾರಿ ಇಲ್ಲ. ಅಲ್ಲ ನಾನು ವರ್ಡ್ ಡಿಕ್ಷನರಿಯಲ್ಲಿ ಇಲ್ಲ, ನಾವು ಹುಟ್ಟು ಹಾಕಿದ ವರ್ಡ್ ಯೂಸ್ ಮಾಡಬಾರ್ದು ಅಂತಲ್ಲ. ಯಾವುದೇ ಒಂದು ಸಬ್ಜೆಕ್ಟ್ ನ ಪ್ರೆಸೆಂಟ್ ಮಾಡಕ್ಕೆ ಅದರದೇ ಒಂದು ಡೆಕೋರಮ್, ಒಂದು ಡಿಸೆನ್ಸ್ ಅನ್ನೋದು ಇರುತ್ತೆ. ಅದನ್ನ ಫಾಲೋ ಮಾಡಲ್ಲ ಅಂತ ನನ್ನ ಪ್ರಶ್ನೆ. ಈಗ ನ್ಯೂಸ್ ಚಾನೆಲ್ ಎಲ್ಲರೂ ನೋಡ್ತಾ ಇರ್ತಾರೆ, ಫ್ಯಾಮಿಲಿ ಅವರು ನೋಡ್ತಾ ಇರ್ತಾರೆ, ಅದು ಒಂದು ಡೆಕೋರಮ್ ಒಂದು ಇರುತ್ತೆ. ಈಗ ಯಾವ್ದೋ ಒಂದು ಶಾಸ್ತ್ರೀಯ ಸಂಗೀತದಲ್ಲಿ ನೀವು ಉಡೀಸು ಮಟಾಸ್ ಅಂತ ಹಾಕಿ ಹಾಡಕ್ಕಾಗಲ್ಲ ಹಂಗೆ. ಅಲ್ಲ ನೋಡಿ, ದಿಸ್ ಎಕ್ಸಾಕ್ಟ್ಲಿ ವಾಟ್ ಐಮ್ ಸೇಯಿಂಗ್. ಆ ಡೆಕೋರಮ್ಮೇ ಇವತ್ತು ಕ್ವಶನ್ ಒಳಗಾಗ್ತಿದೆ. TM ಕೃಷ್ಣ ಇದನ್ನು ಮಾಡಿದಾನೆ. ಶಾಸ್ತ್ರೀಯ ಸಂಗೀತದಲ್ಲಿ ಉಡೀಸ್ ಅಂತ ಯಾಕೆ? ಈಗ ನೀವೊಂದು ರಾಗದಲ್ಲಿ ಸ್ವರ ಸರಿ ಇದ್ರೆ ಸಾಕು ಉಡೀಸ್ ಅಂತ ನಾವಿರ್ಲಿ ಮಟಾಶ್ ಅಂತ. TM ಕೃಷ್ಣ ಹೆಸರು ನಂಗೆ ನೆನಪಾಗ್ತಿಲ್ಲ, ಆ ಹಾಡನ್ನ ಆ ತರ ಹಾಡಿದಾನೆ. ಅಲ್ಲ ನೀವು ಒಂದು 10 ಕೆಟ್ಟ ಪದಗಳು ಬರ್ಕೊಡಿ, ಅದನ್ನ ರಾಗದಲ್ಲಿ ಚೆನ್ನಾಗೇ ಕಂಪೋಸ್ ಮಾಡ್ಬೋದು. ಯಾಕೆಂದ್ರೆ ರಾಗಕ್ಕೂ ಪದಕ್ಕೂ ಸಂಬಂಧ ಬರೋದಿಲ್ಲ. ಈಗ ಅಥವಾ ತಮಿಳಿಂದ ಒಂದು ಹಾಡು ನಾನು ಕೇಳ್ತಾ ಇದ್ರೆ ಆ ಪದ ಕೆಟ್ಟದ ಒಳ್ಳೇದು ನಂಗೇನ್ ಗೊತ್ತೇ ಆಗೋದಿಲ್ಲ. ಈ ಡೆಕೋರಮ್ ಅಂತ ನೀವೇನ್ ಹೇಳಿದ್ರೆ ಆ ಡೆಕೋರಮ್ಮೇ ಇವತ್ತು ಕ್ವಶನಿಗೆ ಒಳಗಾಗಿದೆ. ಯಾಕೆ ಇದು ಒಳ್ಳೇದು, ಯಾಕೆ ಇದು ತಪ್ಪು ಅಂತ
ಯಾರು ಪ್ರಶ್ನೆ ಮಾಡ್ತಿದ್ದಾರೆ ಅವ್ರಿಗೆ ಉತ್ತರ ಕೊಡೋದ್ ಕಷ್ಟ ಇದೆ. ಆಕ್ಚುಲಿ ಟಿ ಎಂ ಕೃಷ್ಣ ಇದನ್ನ ಮಾಡೋದು ತೋರಿಸಿದ್ರು. ಆ ಈಗ ಏನಂದ್ರೆ ಸಾಮಾನ್ಯ ಶಾಸ್ತ್ರೀಯ ಸಂಗೀತ ಹೇಳೋರು ಅವರೇ ಶ್ರದ್ಧಾವಂತರಾಗಿರೋದ್ರಿಂದ ಹಿಂಗೆಲ್ಲ ಮಾಡಕ್ ಹೋಗಲ್ಲ. ಆದ್ರೆ ಶ್ರದ್ಧಾವಂತ ಅಲ್ದೇ ಇರೋನು ಶಾಸ್ತ್ರೀಯ ಸಂಗೀತ ಟೆಕ್ನಿಕ್ಸ್ ಯಾರು ಬೇಕಾದ್ರೂ ಕಲಿಬಹುದು. ಅವನು ಕಲ್ತ್ಬಿಟ್ಟು ಒಂದ್ ಕೆಟ್ಟ ಹಾಡು ಹಾಡಿದ್ರೆ ಅದು ತಪ್ಪು ಅಂತ ನೀವೇನು ನಾನ್ ಕೇಳಲ್ಲ ಅಂತ ಹೇಳ್ಬೋದು, ಅಥವಾ ನಾನೆಲ್ಲರೂ ಸಂಗೀತ ಕಚೇರಿ ಇಡ್ಸಿದ್ರೆ ಅದಕ್ಕೆ ಇನ್ನೊಂದು ಕರ್ಸಲ್ಲ ಅಂತ ಹೇಳ್ಬೋದು. ಟಿ ಎಂ ಕೃಷ್ಣಂಗಾಗಿದ್ದು ಹಂಗೇನೆ. ಅದ್ಬಿಟ್ಟು ಅವನಿಲ್ಲ ನನ್ ಪಾಡಿಗೆ ನಾನು ಹಾಡ್ತೀನಿ ನೀವೇನು ಹೇಳಕ್ಕಲ್ಲ. ಅವನೊಂದು ಇದು ಇಸ್ಲಾಂದೊಂದು ಹಾಡನ್ನ ಕರ್ನಾಟಕ ಸಂಗೀತ ಇದ್ರಲ್ಲಿ ಪ್ರೆಸೆಂಟ್ ಮಾಡಿ ತೋರಿಸ್ದ. ನೀವ್ ಅದನ್ನ ಚಾಲೆಂಜ್ ನೀವು ನಮ್ ದೇವಸ್ಥಾನಕ್ಕೆ ಕರ್ಸಲ್ಲ ಅಂತ ಹೇಳ್ಬೋದೇ ಹೊರತು ಅದನ್ನ ಚಾಲೆಂಜ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಹಾಡ್ತಾ ರಾಗ ಕರೆಕ್ಟ್ ಇದೆ, ಸ್ವರ ಶುದ್ಧವಾಗಿದೆ ಎಲ್ಲ. ಅದಕ್ಕೆ ಈಗ ಅವನ ಅದ್ರ ಜೊತೆ ಉಡೀಸ್ ಅಂತ ಸೇರ್ಸಿದ್ರು ಅವನಿಗೆ ಉಡೀಸಿನ ಸ್ವರಬದ್ಧವಾಗಿ ಹಾಡೋದು ಹೆಂಗೆ ಅಂತ ಗೊತ್ತು. ನೀವು ಅದು ನಮ್ಮ ಡೆಕೋರಮ್ ನಮ್ಮ ಪ್ಯಾರಾಮೀಟರ್ಸ್ ಯಾಕೆ ಸರಿ ಅಂತ ಎಸ್ಟಾಬ್ಲಿಷ್ ಮಾಡೋದು ತುಂಬಾ ಕಷ್ಟ. ಎಸ್ಪೆಷಲಿ ಎದುರಿಗಿರೋರು ನಿಮ್ಮನ್ನ ಚಾಲೆಂಜ್ ಮಾಡಿದಾಗ ಯಾಕ್ರಿ ಮಾಡ್ಬಾರ್ದು ಅಂತ ಕೇಳಿದ್ರೆ ಏನೋ ಮಾಡ್ಕೊಳಪ್ಪ ಅಂತ ಹೇಳೋದಷ್ಟೇ. ಅದು ನನ್ಗೆ ಇದನ್ನ ಹೇಳುವಾಗ ನೆನಪಾಗಿದ್ದೊಂದು ಸಾಂಗ್, ತಾರಕ ತಾರಕ, ಅದು ಯಾವ್ದೋ ಚೆನ್ನಾಗಿರೋ ರಾಗದಲ್ಲೇ ಇದೆ. ಬಟ್ ಅದು ಫುಲ್ ವರ್ಡ್ಸ್ ಎಲ್ಲ ಇದ್ ಮಾಡಿ ಬೇರೆ ರೀತಿನೇ ಕೇಳ್ತಿತ್ತು. ಇದೇನ್ ಈ ತರ ಮಾಡಿದಾರೆ ಅಂತ ಮತ್ತೆ ಗೊತ್ತಾಗ್ತಿತ್ತು, ಇದು ಚೆನ್ನಾಗಿರೋ ರಾಗದಲ್ಲೇ ಮಾಡಿದಾರೆ, ಹಾಗಾಗಿ ಇದು ತುಂಬಾ ರೀಚ್ ಆಯ್ತು ಅಂತ. ಅದೇನಂದ್ರೆ ನಾವು ಯಾವ್ಯಾವ್ದನ್ನ ಒಳ್ಳೇದು ಅಂತ ಎಷ್ಟು ದಿನ ಡಿಸೈಡ್ ಮಾಡಿ ಫಾಲೋ ಮಾಡ್ತಾ ಇದ್ವಿ, ಅದನ್ನ ಯಾರು ಚಾಲೆಂಜ್ ಮಾಡಿದ್ರೆ ನಮಗ್ ತಾತ್ವಿಕವಾಗಿ ಯಾಕದ್ ಸರಿ ಅಂತ ಡಿಫೆಂಡ್ ಮಾಡಕ್ ಬರ್ಬೇಕು. ಬರೀ ನನಗಿಷ್ಟ ಇಲ್ಲ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ನಂಗೆ ಕೂರಕ್ ಆಗ್ತಾ ಇಲ್ಲ ಅಂತ ಅಷ್ಟ್ ಹೇಳಿದ್ರೆ ಅವ್ರು ಒಪ್ಪಿದ್ ಸರಿ ಕೂರ್ಬೇಡಿ ಅಂತ ಹೇಳ್ತಾರೆ ಅವ್ರು. ಇದು ತುಂಬಾ ಕಷ್ಟ ಅಲ್ವಾ. ನೀವ್ ಇನ್ನೊಂದು ವಿಷಯ ಹೇಳಿದೆ, ಬಡವ ಮತ್ತೆ ಶ್ರೀಮಂತದ್ದು ತೋರ್ಸೋದು. ಯಾವತ್ತು ಹೀರೋ ಯಾವತ್ತು ಬಡವರ ಪರನೇ ಇದ್ರಷ್ಟೇ ಸರಿ, ಶ್ರೀಮಂತರೆಲ್ಲರೂ ತಪ್ಪು ಹೇಳೋ ತರ ತೋರಿಸ್ತಾರೆ ಮೂವೀಸ್ ಅಲ್ಲಿ. ಅದೊಂದು ಒಂಥರ ಇನ್ಬಿಲ್ಟ್ ರೂಲ್ ತರ ಆಗ್ಬಿಟ್ಟಿದೆ. ಬಟ್ ಯಾವ್ದೋ ಒಂದು ಎಕ್ಸೆಪ್ಷನ್ ಗುರು ಮೂವಿ ಇದಲ್ಲಿ ಆತರ ಮಾಡಿಲ್ಲ ಅಂತ ಅಂದ್ರಿ. ಈಗ ಅದೇ ಆ ವಿಷಯ ನೋಡಕ್ ಹೋದ್ರೆ ನಿಜವಾಗ್ಲೂ ಹೌದು, ಅವ್ನ್ ಯಾವತ್ತು ಎಲ್ಲ ಬಡವರ ಪರನೇ ಇರ್ತಾನೆ. ಅವ್ನಿಗೆ ಯಾರಿಗ ಆಗಲ್ವೋ ಅಥವಾ ಯಾರಿಗ ಕಷ್ಟ ಇರುತ್ತೋ ಅವ್ರ ಪರನೇ ಇದ್ದು ಹೀರೋಯಿಸಮ್ ತೋರ್ಸೋದಲ್ಲಾಗಿರತ್ತೆ. ಸೊ ಶ್ರೀಮಂತರಲ್ಲೂ ಆಕ್ಚುಲಿ ಶ್ರೀಮಂತರು ಒಂದಿಷ್ಟು ಜನ ಚೆನ್ನಾಗ್ ಕಷ್ಟಪಟ್ಟು ದುಡ್ಡು ಮಾಡೋರು ಇರ್ತಾರೆ. ಆದ್ರೆ ಇದೆಲ್ಲ ಸಿನಿಮಾದಿಂದ ಬಿಲ್ಡ್ ಆಗಿರೋದಿರತ್ತಾ ಅಥವಾ ಸೊಸೈಟಿಲಿ ಆತರ ಯೋಚನೆಗಳಿರತ್ತಾ ಆ ತರದ್ದು? ಸಿನಿಮಾದಿಂದ ಬಿಲ್ಡ್ ಆಗಿಲ್ಲ, ಬಟ್ ಸಿನಿಮಾದ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಇದಕ್ಕೆ. ಯಾರೋ ಒಬ್ಬ ಬಡವರ ಪರ ಇರೋದು ತಪ್ಪಲ್ಲ, ಬಟ್ ಅಂದ್ರೆ ಬಡವರು ಒಳ್ಳೆಯವರು ಶ್ರೀಮಂತರು ಕೆಟ್ಟವ್ರು. ಕಥೆಗಳು ಬಂದಿದೆ ನನಗೆ ನೆನಪಿರಂಗ ದಿನಕ್ಕೊಂದು ಕತೆ ಅಂತ ಅನುಪಮ ನಿರಂಜನ ಅವ್ರದ್ದು ಬರ್ತಿತ್ತಲ್ಲ, ಅದ್ರ ಕತೆ ಓದಿದೆ ನಾನು ಬಹಳ ಚಿಕ್ಕವನಿದ್ದಾಗ. ಅದರಲ್ಲಿ ಗುಣವಂತ ಹಣವಂತ ಅಂತ ಕತೆ ಹೆಸರು. ಹಣವಂತ ಅಂದ್ರೆ ಅವರು ಬಡತನ ಮತ್ತೆ ಶ್ರೀಮಂತಿಕೆನ ಒಳ್ಳೇದು ಕೆಟ್ಟದ್ದು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾರೆ. ಸೊಸೈಟಿ ಇರೋದೇ ಆ ತರ. ಮತ್ತೆ ಒಂದು ಯಾಕೆ ಅಂದ್ರೆ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ದುಡ್ಡು ಕಡಿಮೆ ಇರೋರು ಇರೋದ್ರಿಂದ ಅದು ಈಸಿ ಹೇಳಕ್ಕೆ. ಇಂಡಿಯಾದಲ್ಲಿ ಏನಾದ್ರು 60% ಜನ ಶ್ರೀಮಂತರಾಗಿದ್ದಿದ್ರೆ ಇದು ಉಲ್ಟಾ ಆಗ್ತಿತ್ತು ಪರಿಸ್ಥಿತಿ. ಬಟ್ ಈಗ ಆಲ್ಮೋಸ್ಟ್ 90% ಜನದಲ್ಲಿ ದುಡ್ಡಿಲ್ಲ. ಮತ್ತೆ ಅದು ಬಡತನ ಪ್ರಾಕ್ಟಿಕಲ್ ಪ್ರಾಬ್ಲಮ್, ಅದ್ರ ಬಗ್ಗೆ ಏನೋ ಇಲ್ಲ. ಆದ್ರೆ ನಮ್ಮ ಸಿನಿಮಾಗಳಲ್ಲಾಗ್ಲಿ ನಮ್ಮ ಪಾಪ್ಯುಲರ್ ಕಲ್ಚರ್, ಸಿನಿಮಾ ಅಂತಾನೆಲ್ಲ ಪಾಪ್ಯುಲರ್ ಡಿಸ್ಕೋರ್ಸ್ ಎಲ್ಲಾ ಕಡೆ ಬಡವ ಅಂದ್ರೆ ಒಳ್ಳೆಯವನು, ಶ್ರೀಮಂತ ಕೆಟ್ಟವನು. ಮತ್ತೆ ಶ್ರೀಮಂತಿಕೆ ಆಗಿರೋದು ಬಡವರನ್ನು ಮೋಸ ಮಾಡಿದ ಸಂಬಂಧನೇ ಇಲ್ಲ. ಅವನ್ ಪಾಡಿಗೆ ದುಡ್ದ ಶ್ರೀಮಂತ ಆದ. ಅದು ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಸಿನಿಮಾದಲ್ಲೂ ನ್ಯಾಚುರಲಿ ಅದು ಬಂದ್ಬಿಟ್ಟಿದೆ. ಏನೇನೋ ತೋರಿಸ್ತಾರೆ ಬಡವರು. ಅದೇ ಅದು ತುಂಬಾ ಒಳ್ಳೆತನಕ್ಕೂ ಅದಕ್ಕೆಲ್ಲ ಸಂಬಂಧ ಇಲ್ಲ. ಮತ್ತೆ ಒಂದ್ ಲೆಕ್ಕದಲ್ಲಿ ಮತ್ತೆ ಮೋಸ ಅನ್ನೋದು ಎಲ್ರೂ ಮಾಡ್ತಾರೆ, ಬಡವರು ಮೋಸ ಮಾಡ್ತಾರೆ. ಸೊ ದಟ್ ಇಸ್ ಟ್ರೂ. ಇದು ನೀವು ಇದನ್ನ ಹೇಳಿದಾಗ ನಂಗೆ ಒಂದ್ ನೆನಪಾಗಿದ್ದು ರೈತರ ಬಗ್ಗೆನೂ ಇರ್ಬೋದು. ಅಂದ್ರೆ ಕಾಂಟ್ರವರ್ಸಿ ತರ ಅಲ್ಲ, ಈಗ ರೈತರಲ್ಲೂ ಸಾಲ ತಗೊಂಡು ಅದನ್ನ ತೀರ್ಸದೇ ಇದ್ದವ್ರು ಇದಾರೆ, ಬಟ್ ತೀರ್ಸ್ದವ್ರು ಇದಾರೆ. ಬಟ್ ಅದೇ ರೈತರಿಗೆ ಅಷ್ಟೇ ಕಷ್ಟ ಹೇಳೋದು ಮಾಡ್ತಾರೆ. ಅಂದ್ರೆ ಅದೇ ಒಂದು ರೂಲ್ ಅನ್ನ ಎಂಪಥೆಟಿಕ್ ಸಿಂಪತಿ ತೋರ್ಸೋ ತರ ಅದನ್ನ ಹೈಲೈಟ್ ಮಾಡಿದ್ದಾರೆ. ಈಸಿಯಾಗಿ ನಮ್ ಸಿನಿಮಾಗಳಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ನ ಬೈತಾರೆ, ಆದ್ರೆ ರೈತ ಬೈಯೋದಿಲ್ಲ. ರೈತನ
ಹೌದು ಆಮೇಲೆ ಅಷ್ಟೇ ಅಲ್ಲ, ಈಗ ಎಷ್ಟೋ ನೂರಾರು ಸಿನಿಮಾಗಳಲ್ಲಿ ನಗರ ಅಂದ್ರೆ ನರಕ, ಇಲ್ಲಿ ಹೌದು. ಜೀವನ ಅಲ್ಲ ಅಂತ ತೋರಿ, ಬಟ್ ಹಳ್ಳಿ ಅಂದ್ರೆ ನರಕ ಅಂತ ಯಾರು, ಯಾಕೆಂದ್ರೆ ಯಾವ್ದು ನರಕನೂ ಅಲ್ಲ ಸ್ವರ್ಗನೂ ಅಲ್ಲ. ಬಟ್ ಈ ಒನ್ ಸೈಡೆಡ್ ಚರ್ಚೆ, ಅವ್ರಿಗೆ ಇಷ್ಟ ಆದ್ರೆ ಹಳ್ಳಿಲಿ ಇರ್ತಾರೆ, ನಗರದಲ್ಲಿ ಇರ್ತಾರೆ. ಮತ್ತೆ ಇದು ಇಷ್ಟಕ್ಕೂ ಪ್ರಶ್ನೆ ಅಲ್ಲ, ಒಂದು ಫ್ಯಾಮಿಲಿಯಲ್ಲಿ ಏನೇನೋ ಕೌಂಟ್ ಆಗಿ ಒಂದ್ ಹಳ್ಳಿ ಇದೆ, ಒಂದ್ ನಗರ ಇದೆ. ಹೌದು ಅನ್ನೆಸೆಸರಿ ಆಗಿ ವಿಲನೈಸ್ ಮಾಡೋದು ಅದು. ಹೌದು ಹೌದು. ಅದ್ರ ಬಗ್ಗೆನೂ ನೀವು ಹೇಳಿದ್ರಲ್ಲ, ಮಣ್ಣಿನ ಸೊಗಡು ಅಂತ ಯೂಸ್ ಮಾಡ್ತೇವೆ ನಾವು ಒಂದಿಷ್ಟು ಮೂವೀಸ್ಗೆ. ಮಿಲನ ಮೂವಿಗ್ ಮಾಡಿಲ್ಲ ಅಂತ ಆತರ, ಬಿಕಾಸ್ ಇಟ್ಸ್ ಅಲ್ಲ, ಈಗ ನೀವು ನೋಡಿ ಮಣ್ಣಿನ ಸೊಗಡು ಈ ಸಿನಿಮಾದಲ್ಲಿ ಇದೆ ಅಂದ್ರೆ ಅದೆಲ್ಲ ಹಳ್ಳಿ ಸಿನಿಮಾನೇ. ಬೆಂಗಳೂರು ಕಥೆನೂ ಮಣ್ಣಿನ ಸೊಗಡೇನೆ. ಈಗ ಬೆಂಗಳೂರು. ಹೌದು ಏನ್ ಮಣ್ಣೆ ತೋರಿಸ್ಬೇಕು ಅಂತೇನಿಲ್ವ. ಹೌದು ಹೌದು. ಹಾಗಾಗಿ ಓಕೆ. ಅದೊಂದು ಹ್ಯಾಂಡ್ ರೈಸ್ ಆಗಿದೆ. ಹೇಮಾ ಅವರೇ. ಸರ್ ನಮಸ್ತೆ. ನಮಸ್ತೆ ಸೀಮಾ ಅವರೇ. ನಾವೀಗ ಸಿನಿಮಾನ ಒಂದು ಪ್ರಾಡಕ್ಟ್ ಅಂತ ಅನ್ಕೊಂಡ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಅದರದ್ದೇ ಆದ ಒಂದು ಲೈಫ್ ಸೈಕಲ್ ಇರುತ್ತೆ. ಅದು ಏನಾಗುತ್ತೆ, ಫೇಸ್ ಔಟ್ ಆಗ್ತಾ ಇರುತ್ತೆ. ಅಂದ್ರೆ ಎನಿ ಪ್ರಾಡಕ್ಟ್, ಈಗ ಹಳೆ ಕಾಲದಲ್ಲಿ ಇದ್ದ ಕಾರ್ಗಳಿಲ್ಲ, ಹಳೆ ಕಾಲದಲ್ಲಿ ಇದ್ದಿದ್ದು ವ್ಯವಸ್ಥೆಗಳಿಲ್ಲ, ದೇ ಫೇಸ್ ಔಟ್ ಅಂಡ್ ಸಮ್ ನ್ಯೂ ಸಿಸ್ಟಮ್ ಕಮ್ಸ್ ಇನ್. ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ಸಿನಿಮಾಗೂ ಕೂಡ ಅದು ಅಪ್ಲೈ ಆಗುತ್ತೆ. ಈ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ, ಒಂದು ಸಿನಿಮಾನ ನೋಡ್ಬೇಕು ಅಂದ್ರೆ ಅದು ವಾರದ ಪ್ಲಾನ್ ಆಗಿರ್ತಾ ಇತ್ತು. ನಾವು ಮುಂದಿನ ಭಾನುವಾರ ಈ ಫಿಲಮ್ಗೆ ಹೋಗ್ತೀವಿ, ಈ ಥಿಯೇಟರ್ಗೆ ಹೋಗ್ತೀವಿ ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಬೇರೆ ಮನೋರಂಜನೆ ಇರ್ತಿರ್ಲಿಲ್ಲ. ಟಿವಿ ಬಂದಾಗ ಯಾವ್ದೋ ಒಂದು ಅರ್ಧ ಗಂಟೆ 1 ಅವರ್ ಒಂದು ಕನ್ನಡ ಪ್ರೋಗ್ರಾಮ್ ನೋಡಿದ್ರೆ ಹೆಚ್ಚು. ಆ ರೀತಿಯಾದಂತ ಒಂದು ಪರಿಸ್ಥಿತಿಯಿಂದ ಇವತ್ತು ನಾವು ತುಂಬಾ ಆಯ್ಕೆಗಳಿದೆ. ಸೊ ಇವೆಲ್ಲದರ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಇನ್ನ ಒಂದು 10-20 ವರ್ಷಕ್ಕೆ ಥಿಯೇಟರ್ಗಳು ನಿಜವಾಗ್ಲೂ ಇರುತ್ತಾ, ಜನ ಥಿಯೇಟರ್ಗೆ ಹೋಗಿ ಫಿಲಮ್ನ ನೋಡ್ತಾರ? ಯಾಕೆಂದ್ರೆ ಇದೆಲ್ಲ ಫೇಸ್ ಔಟ್ ಆಗೋಗಿದೆ. ಈಗ ಈವನ್ ಬಾಲಿವುಡ್ ಇಸ್ ಸ್ಟ್ರಗ್ಲಿಂಗ್ ಫಾರ್ ಸ್ಟೋರೀಸ್. ಅವ್ರ ಹತ್ರನೂ ಏನು ಸ್ಟೋರೀಸ್ ಇಲ್ಲ. ಅವರು ಗ್ಲಾಮರ್, ಏನೋ ಒಂದು ಇದನ್ನ ತೋರಿಸಿ, ಹೀರೋಯಿಸಮ್, ಬೇರೆ ಏನೇನೋ ತೋರಿಸಿ, ಅವೆಲ್ಲ ಫಾರ್ಮುಲಾಸ್ ಈಗ ಔಟ್ಡೇಟ್ ಆಗೋಗಿದೆ. ದೇ ಬಿಕಮ್ ಅಬ್ಸಲೀಟ್. ಸೊ ಹಂಗಿರುವಾಗ ಇನ್ನು 10-20 ವರ್ಷಕ್ಕೆ ಮಕ್ಕಳು, ಅದು ಈಗಿನ ಜನರೇಷನ್ ಝಿ ಅಂತ ನಾವೇನ್ ಕರಿತೀವಿ, ಅಥವಾ ಮುಂದೆ ಏನ್ ಬರುತ್ತೆ ಜನರೇಷನ್, ಅವರು ಥಿಯೇಟರ್ಗೆ ಹೋಗ್ತಾರ? ಥಿಯೇಟರ್ಸ್ ಈಗ ಮಾಲಿಗೆ ಬಂದಿದೆ, ಮಾಲಲ್ಲೂ ನಾಶ ಆಗೋಗುತ್ತಾ, ಕಳೆದೋಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಇದು ನನ್ನ ಬುಕ್ ರಿಲೀಸ್ ದಿನನೂ ಈ ಚರ್ಚೆ ಆಗಿತ್ತು. ಫಸ್ಟ್ ಆಫ್ ಆಲ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅದು ಆಗೋಗಿದೆ. ಈ ಥಿಯೇಟರ್ಗಳು ಇದೆ. ಈಗ ಒಂದು 20 ವರ್ಷದಲ್ಲಿ, ಈ ಹಿಂದಿನ 20 ವರ್ಷದಲ್ಲಿ ಯಾವ್ದು ಹೊಸ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಕನ್ಸ್ಟ್ರಕ್ಷನ್ ಆಗಿಲ್ಲ, ಹೊಸದಾಗಿ ಓಪನ್ ಆಗಿಲ್ಲ. ನಿಮ್ಮ ಲೇಟೆಸ್ಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂದ್ರೆ ಆಲ್ಮೋಸ್ಟ್ 15-20 ವರ್ಷದ ಮುಂಚೆನೆ ಅದನ್ನ ಕಟ್ಟಿರೋದು. ಸೊ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅನ್ನೋದು ಹೋಗಿದೆ. ಮತ್ತೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಥಿಯೇಟರ್ ಮಾರ್ಕೆಟ್ ತುಂಬಾನೇ ಕಡಿಮೆ ಆಗಿದೆ. ನೀವ್ ಹೇಳ್ದಂಗೆ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇರೋದ್ರಿಂದ, ಮತ್ತೆ ಲೈಫ್ ಸ್ಟೈಲು. ಈಗ ಬೆಂಗಳೂರು ತರ ಊರಲ್ಲಿ ಒಂದ್ ಸಿನಿಮಾ ನೋಡಕ್ಕೆ, ಈಗ ನೀವು ಮೊದ್ಲು 1 ವಾರದ ಮುಂಚೆ ಪ್ಲಾನ್ ಮಾಡ್ತಿದ್ವಿ ಅಂದ್ರೆ, ಇವತ್ತೇನಾಗಿದೆ, ಈಗ್ಲೂ ಬೆಂಗಳೂರಲ್ಲಿ 1 ವಾರದ ಮುಂಚೆನೆ ಪ್ಲಾನ್ ಮಾಡ್ಬೇಕು ಸಿನಿಮಾ ನೋಡೋದು. ಒಂದ್ ಸಿನಿಮಾ ನೋಡಕ್ಕೆ ಬೆಂಗಳೂರಲ್ಲಿ 5-6 ಗಂಟೆ ಟೈಮ್ ಬೇಕು. ಸಿನಿಮಾ 2.5 ಗಂಟೆ 3 ಗಂಟೆ ಅಂದ್ರೆ ನೀವು ಹೋಗಕ್ಕೆ ಹೆಚ್ಚು ಕಮ್ಮಿ ಅರ್ಧ ದಿನದ ಪ್ಲಾನ್ ಅದು. ಯಾರು ಈಸಿಯಾಗಿ ನೋಡ್ತಾರೆ ಅಂದ್ರೆ, ಎಲ್ಲೋ ಕಾಲೇಜ್ ಬಂದ್ಕೊಡ್ದವ್ರು ಅಥವಾ ಅಲ್ಲೆಲ್ಲೋ ಹೋದಾಗ ಸಿನಿಮಾ ಇತ್ತು, ಟೈಮ್ ಇತ್ತು, ನೋಡ್ಕೊಂಡ್ ಬಂದೆ ಅನ್ನೋರು ಬಿಟ್ರೆ ಇನ್ನೆಲ್ಲರಿಗೂ ಸಿನಿಮಾ ನೋಡೋದು ಇಟ್ಸ್ ಅ ಬಿಗ್ ಡೀಲ್. ಈಗ ಬೆಂಗಳೂರಲ್ಲಂತೂ 5-6 ಗಂಟೆ ಬೇಕು. ಮೈಸೂರು ತರ ಊರಲ್ಲಿ ಒಂದು 4-4 ಗಂಟೆ ಬೇಕಾಗುತ್ತೆ. ಇನ್ನು ತಮ್ಮ ಚಿಕ್ಕಮಗಳೂರು, ಶಿವಮೊಗ್ಗ ಕಡೆ ಎಲ್ಲ 3.5 ಗಂಟೆ ಬೇಕಾಗುತ್ತೆ. ಸೊ ಇದು ಸಿನಿಮಾ ಥಿಯೇಟರ್ ಮಾರ್ಕೆಟ್ ಅನ್ನೋದು ಅದು ಕಡಿಮೆನೆ ಆಗ್ತಾ ಇರೋದು. ಆದ್ರೆ ಅದು ಒಂಥರ 10-20 ವರ್ಷದ್ದು ಹೇಳೋದ್ ಕಷ್ಟ. ಬಟ್ ಅದು ಫೇಸ್ ಔಟ್ ಆಗೋದಿಲ್ಲ, ಏನೋ ಒಂದು ಡಿವಿಯೇಷನ್ ತಗೊಳುತ್ತೆ. ಯಾಕಂದ್ರೆ ಯಾವುದೇ ಮನುಷ್ಯನು ಏನೇ ಆದ್ರೂ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ನ ಅವರು ಬಿಡೋದಿಲ್ಲ. ಇವತ್ತು ಏನಾಗಿದೆ ಅಂದ್ರೆ, ಸಿನಿಮಾಗ್ ಹೋಗಿ ನೀವ್ ಯಾವುದೇ ಔಟ್ಡೋರ್ ಇವೆಂಟಿಗೆ ಹೋಗಿ, ಒಂದ್ ಜಾತ್ರೆ ಅಥವಾ ಕಾಲಿಡಕ್ಕೆ ಜಾಗ ಇರಲ್ಲ. ಅಂದ್ರೆ ಅಷ್ಟು ಜನ ಇರ್ತಾರೆ. ಏನೇ ಪ್ರೋಗ್ರಾಮ್ ಮಾಡಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಎಲ್ಲೂ ನಮ್ಮ ಬೆಂಗಳೂರು ಕಡ್ಲೆಕಾಯಿ ಪರಿಷೆ ಆದ್ರೆ ಕಡ್ಲೆಕಾಯಿ ಪರಿಷೆ ರಶ್ ಇರುತ್ತಲ್ಲ, ಆದ್ರಿಂದ ಒಂದು 5-6 ರೋಡ್ ನೀವು ಎಂಟರ್ ಆಗಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಅಂದ್ರೆ ಜನಕ್ಕೆ ಹೊರಗಡೆ ಹೋಗುವ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಷ್ಟೇ ಆಸಕ್ತಿ ಈಗ್ಲೂ ಇದೆ. ಸಿನಿಮಾ ನೋಡೋದ್ರಲ್ಲೂ ಅಷ್ಟೇ ಆಸಕ್ತಿ ಇದೆ. ಮೊದ್ಲಿಗಿನ ಜನ ಈಗ ಜಾಸ್ತಿ ಸಿನಿಮಾ ನೋಡಿದಾರೆ, ಮನೇಲಿ ಕುತ್ಕೊಂಡು ನೋಡಿದಾರೆ ಅಷ್ಟೇ. ಬಟ್ ಸಿನಿಮಾಗೋಸ್ಕರ ಹೊರಗೆ ಹೋಗಿ ಥಿಯೇಟರ್ ಸಿನಿಮಾ ನೋಡಬಹುದು, ಈ ಆಸಕ್ತಿ ಕಡಿಮೆ ಆಗಿದೆ. ಮತ್ತೆ ಆಸಕ್ತಿ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಂಟ್ರೆಸ್ಟ್. ಅಲ್ಲಿ ಅದೇ ಈ ಲಾಜಿಸ್ಟಿಕ್ಸ್ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಈಗ ಅಲ್ಲಿ ಹೋಗಿ ಬರಕ್ ಟೈಮ್ ಬೇಕು. ಮತ್ತೆ ಆ ಒಂದ್ ಎಕ್ಸ್ಪೀರಿಯನ್ಸಿಗೋಸ್ಕರ ಅವ್ನು ಅಷ್ಟು ಟೈಮ್ ಕೊಡಿ. ಒಂದ್ ಜಾತ್ರೆಗೆ ಹೋದ್ರೆ ಅಥವಾ ಒಂದ್ ಮಾಲಿಗೆ ಹೋದ್ರೆ ಆರಾಮಾಗಿ ಅಂಗಡಿ ಎಲ್ಲ ಸುತ್ಕೊಂಡು ಸಿನಿಮಾನು ನೋಡಿ ಅಂದ್ರೆ ಅಲ್ಲಿ ಅವನಿಗೆ ಆ ಎಕ್ಸ್ಪೀರಿಯನ್ಸ್ ವಿವಿಡ್ ಆಗಿದೆ. ಬಟ್ ನೀನ್ ಒಂದ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋದ್ರೆ
3 ಗಂಟೆ ನೀನ್ ಇನ್ನೇನು ಮಾಡಂಗಿಲ್ಲ, ಹೋಗ್ತೀವಿ. ಅದು ಇಷ್ಟ ಬೇರೆ ಆಗ್ಲಿಲ್ಲ ಅಂದ್ರೆ ಇಟ್ಸ್ ಅದೊಂಥರ ವೇಸ್ಟ್. ಅದೇ ಒಂದ್ ರಾತ್ರಿಗೆ ಹೋದ್ರೆ ನಿಮ್ಗೆ ಈ ಅಂಗಡಿ ಇಷ್ಟ ಆಗಿಲ್ಲ ಅಂದ್ರೆ ಪಕ್ಕದ ಅಂಗಡಿ ಹೋಗ್ತೀರಾ, ಇಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಅಲ್ಲಿ ಜನ ನೋಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಂದ್ರೆ ಅದು ವರ್ತ್ ಇಟ್. ಸಿನಿಮಾದಲ್ಲಿ ಆ ಪ್ರಾಬ್ಲಮ್ ಇದೆ. ಹಂಗಾಗಿ ನ್ಯಾಚುರಲಿ ಈಗ ಆಲ್ರೆಡಿ ಕಡಿಮೆ ಆಗೋಗಿದೆ. ಮತ್ ಇದು ಕಥೆಗಳು ಕಡಿಮೆ ಆಗಿರೋದು ನಿಜ, ಆದ್ರೆ ಕಥೆಗಳು ಚೆನ್ನಾಗೇ ಬಂದ್ರು ಜನ ಏನೀಗ ಇದ್ಕಿದ್ದಂಗೆ ಥಿಯೇಟರ್ ಆಸಕ್ತಿ ಬಂದ್ಬಿಡೋದಿಲ್ಲ. ಎಲ್ಲೋ ಒಂದೊಂದ್ಸಲ ಕಾಂತಾರ ಸಿನಿಮಾ ಬಂದಾಗ ಬುಧವಾರ ಮಧ್ಯಾಹ್ನ ಶೋ ಎಲ್ಲ ಹೌಸ್ಫುಲ್ ಆಗೋಯ್ತು. ಈ ಕಡೆಗೆ ಅಂದ್ರೆ ಅದೆಲ್ಲ ಎಲ್ಲೋ ಒಂದೊಂದ್ಸಲ ನಡೆಯೋದು. ಬಟ್ ಅವರೇಜ್ ಸಿನಿಮಾ ಮಾರ್ಕೆಟ್ ಉಳಿಯೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಆದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಜನ ಬಿಡೋದಿಲ್ಲ. ಈಗ ಅದಕ್ಕೆ ಇವ್ರು 3D 4D 7D ಅಂತೆಲ್ಲ ಏನೇನೋ ಮಾಡ್ತಾರೆ, ಅದೆಲ್ಲ ಅಷ್ಟು ವರ್ಕ್ ಆಗಲ್ಲ. ಅದಕ್ಕೆ ಇಡೀ ಥಿಯೇಟರ್ನೇ ಕಸ್ಟಮೈಸ್ ಮಾಡ್ಬೇಕಾಗುತ್ತೆ. ನನಗನ್ಸೋದು ಏನಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹಿಂಗೆ ಇರುತ್ತೆ, ಬಟ್ ಡ್ಯೂರೇಷನ್ ಆಫ್ ಸಿನಿಮಾ ಕಡಿಮೆ ಆಗಿ ಥಿಯೇಟರ್ ಒಳಗಡೆ ಪ್ರೈಸಸ್ ಕಡಿಮೆ ಆದ್ರೆ, ಅಂದ್ರೆ ಪಾಪ್ಕಾರ್ನಿಗೆ 500 ರೂಪಾಯಿ, ಪೆಪ್ಸಿಗೆ 600 ರೂಪಾಯಿ, ಇದೆಲ್ಲ ಕಡಿಮೆ ಮಾಡಿದ್ರೆ ಜನ ಈಗಲೂ ಥಿಯೇಟರ್ಗೆ ಹೋಗ್ತಾರೆ. ಮತ್ತದು ಅವನಿಗೆ ಈಸಿಯಾಗಿ ಸಿಗಬೇಕು. ಈಗ ನೋಡಿ ಚಿಕ್ಕಮಗಳೂರಲ್ಲಿ ನಾನು ಇಲ್ಲಿರೋ ಕಡೆ 2 ಥಿಯೇಟರ್ ಇರೋದು ಈಗ. ಮತ್ತ ಆ 2 ಥಿಯೇಟರ್ಗೆ ನೀವು ಹೋಗ್ಬೇಕು ಅಂದ್ರೆ ಎಷ್ಟು 10:30, 1:30, 4:30, 7:30 ಬಹಳ ಫಿಕ್ಸ್ಡ್ ಟೈಮ್ ಇದೆ ಸಿಂಗಲ್ ಸ್ಕ್ರೀನ್ ಗಳಿಗೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಅದಕ್ಕೆ ಫ್ಲೆಕ್ಸಿಬಿಲಿಟಿ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನೀವು ಈಸಿಯಾಗಿ ರೀಲ್ ನೋಡ್ದಂಗೆ ನನಗ್ ಬೇಕಾದಾಗ ನೋಡ್ತೀನಿ, ಮುಚ್ಚಿಡ್ತೀನಿ ಅನ್ನೋ ಅವಕಾಶ ಇಲ್ಲ. ಯಾವುದೇ ನೀವು ಸಿನಿಮಾಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ 10:30 ಆಗ್ದಿದ್ರೆ 11:30 ಅಲ್ಲಿ ಶೋ ಇರುತ್ತೆ, ಬಟ್ ನೀವು 11:30 ಹೋಗ್ಬೇಕು. ಈ ಒಂದು ರಿಸ್ಟ್ರಿಕ್ಷನ್ ಅನ್ನ ಜನ ಈಗ ಇಷ್ಟಪಡ್ತಿಲ್ಲ. ಏನಾಗುತ್ತೆ, ನಾವಿಬ್ರು ಸುತ್ತಕ್ ಹೋಗೋಣ ಬಾ ಅಂತ ಮಾಲಿಗೆ ಹೋದ್ರೆ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು ನೀವು. ಬಟ್ ಸಿನಿಮಾಗೆ ಹೋಗೋಣ ಬಾ ಅಂದ್ರೆ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗಕ್ಕಾಗಲ್ಲ. ಇದೊಂದು ಪ್ರಾಬ್ಲಮ್ ಇದೆ. ಬಟ್ ಇದಕ್ಕೆ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡುವಂತ ಸಿನಿಮಾ ಹಂಗ್ ಬರೋದು. ಅವಾಗ ನೀವು OTT ಮನೇಲಿ ಕೂತ್ಕೊಂಡು ನೋಡ್ಬೇಕು, ಎಷ್ಟೊತ್ತಿಗೆ ಬೇಕಾದ್ರೂ ನೋಡ್ಬೋದು. ಥಿಯೇಟರ್ ರಿಲೀಸ್ ಆಗ್ಬೇಕು ಅಂದ್ರೆ ನೀವು ಎಷ್ಟೇ ಫ್ಲೆಕ್ಸಿಬಲ್ ಇಟ್ಟರು ಅಲ್ಲಿ ಯಾವ್ದೋ ಒಂದು ಸ್ಪೆಸಿಫಿಕ್ ಟೈಮ್ ಇಡ್ಲೇಬೇಕು. ಇದು ಇವತ್ತಿನ ನಮ್ಮ ಮೆಂಟಾಲಿಟಿ ಅಷ್ಟದು ಅದೆರಡು ಕಂಡ್ಯೂಸಿವ್ ಆಗಿಲ್ಲ ಅದು. ಹಂಗಾಗಿ ಪ್ರಾಬ್ಲಮ್ ಆಗ್ತಿದೆ. ಪ್ರಾಬ್ಲಮ್ ಇನ್ನೂ ಉಳಿಯುತ್ತೆ. ಮತ್ತೆ ಇಂಡಸ್ಟ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಈಗ ಆಲ್ರೆಡಿ ಆಗಿದೆ, ಮುಂದೆನೂ ಆಗುತ್ತೆ. ಬಟ್ ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಸ್ವಲ್ಪ ಅದು ಮಲ್ಟಿ ಡೈಮೆನ್ಷನಲ್ ಪ್ರಾಬ್ಲಮ್ ಅದು. ಬಟ್ ಒಂದು ಯಾವುದೇ ಡೆವಲಪಿಂಗ್ ನೇಷನ್ ಥಿಯೇಟರ್ ಸಂಖ್ಯೆನ ಜಾಸ್ತಿನೇ ಮಾಡಿ ನೋಡಿ. ಚೈನಾದಲ್ಲಿ ಇಂಡಿಯಾದಲ್ಲಿ 140 ಕೋಟಿ ಪಾಪ್ಯುಲೇಷನ್, ಇಂಡಿಯಾದಲ್ಲಿ ಥಿಯೇಟರ್ ಸಂಖ್ಯೆ 10,000 ಥಿಯೇಟರ್ಸ್ ಇದೆ ಇಡೀ ಇಂಡಿಯಾದೆಲ್ಲ, ಮಲ್ಟಿಪ್ಲೆಕ್ಸ್ ಅದು ಇದೆಲ್ಲ ಸೇರಿ. ಚೈನಾದಲ್ಲೂ 140 ಕೋಟಿ ಪಾಪ್ಯುಲೇಷನ್, ಬಟ್ ಅಲ್ಲಿ 95,000 ಥಿಯೇಟರ್ಸ್ ಇದೆ. ಇದು ತುಂಬಾ ದೊಡ್ಡ ಈಗ ಅಲ್ಲಿಯವರು ನಮ್ಮಷ್ಟೇ ಬಿಸಿ ಇದ್ದಾರೆ, ಆದ್ರೆ ಅವ್ರು ಸಿನಿಮಾ ನೋಡ್ತಾರೆ ಹೋಗಿ. ಯಾಕೆಂದ್ರೆ ಆ ಮಿಡಿಲ್ ಕ್ಲಾಸ್ ಅವರು ದುಡ್ಡು ಜನಗಳ ಕೈಯಲ್ಲಿ ಓಡಾಡಕ್ ಶುರು ಮಾಡಿದಾಗ ಅವ್ರು ಮಾಡೋ 10 ಆಕ್ಟಿವಿಟಿ ಜೊತೆ ಒಂದ್ ಸಿನಿಮಾ ಇದ್ದೇ ಇರುತ್ತೆ. ಇಷ್ಟಾಗ್ಲಿ ಬಿಡ್ಲಿ ಹೋಗಿ ಬರ್ತಾರೆ. ನಾವು ನಮ್ಮಲ್ಲಿ ಮಿಡಿಲ್ ಕ್ಲಾಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿ ಥಿಯೇಟರ್ ಸಂಖ್ಯೆ ಜಾಸ್ತಿ ಆದಾಗ ವಾಪಸ್ ಥಿಯೇಟರ್ ಆಕ್ಚುಲಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಹೋಗ್ತಾರೆ ಥಿಯೇಟರ್, ಅದೇ ಒಂದು ಎಕ್ಸ್ಪೀರಿಯನ್ಸ್ ತಾನೆ. ಹಂಗಾಗಿ ಇದು ಸುಮಾರು ಪ್ರಾಬ್ಲಮ್ ಸೇರಿ ಸಾಲ್ವ್ ಆಗ್ಬೇಕಾಗಿರೋದು ಇದು. ಅದು ನಮ್ಮಲ್ಲಿ ಎಷ್ಟಾಗುತ್ತೆ ಗೊತ್ತಿಲ್ಲ. ಮತ್ತೆ ನಮ್ಮಲ್ಲಿ ಏನಂದ್ರೆ ಹೆಂಗು OTT ಇದೆ ಬರೋತ್ಲಾಗ ಥಿಯೇಟರ್ ಎಷ್ಟೋ ಪ್ರೊಡಕ್ಷನ್ ಹೌಸ್ ಅವ್ರು ಥಿಯೇಟರ್ಗೋಸ್ಕರ ಸಿನಿಮಾನೇ ಮಾಡ್ತಾರೆ, ಹೆಂಗು OTT ಇದೆ ಅಂತ. ಚೈನಾ ತರ ಅದು ನಾನು ನೆಕ್ಸ್ಟ್ ಚಾಪ್ಟರ್ ಇದನ್ನೆಲ್ಲ ಬರ್ದಿದ್ದೀನಿ ಯಾಕೆ ಹಿಂಗ್ ಆಗುತ್ತೆ ಥಿಯೇಟರ್ ಅಂತ. ನೆಕ್ಸ್ಟ್ ಚಾಪ್ಟರ್ ತಗೊಳ್ಳೋಣ, ಈಗ ಅದು ಡಿವಿಯೇಟ್ ಆಗುತ್ತೆ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೀವು ಹೇಳ್ದಂಗೆ ಸುಮಾರು ಕಡಿಮೆ ಆಗಿದೆ, ಅದು ಇನ್ನೂ ಮುಂದುವರಿಯುತ್ತೆ. ಬಟ್ ಅದು ನನ್ನ ಪ್ರಕಾರ ಅದು ಹೋಗೋದಿಲ್ಲ, ಯಾಕೆಂದ್ರೆ ಔಟ್ಡೋರ್ ಎಕ್ಸ್ಪೀರಿಯನ್ಸ್ ಬೇಕು ಜನಕ್ಕೆ. ಅದು ಹೆಂಗಾಗುತ್ತೆ ನೋಡ್ಬೇಕು, ಹೌ ಇಟ್ ವಿಲ್ ಟರ್ನ್ ಔಟ್ ಅನ್ನೋದು ನೋಡ್ಬೇಕಷ್ಟೆ. ಟೈಮ್ ಆಯ್ತು, ಬಟ್ ನನ್ಗೊಂದು ಕ್ವಶನ್ ಕೇಳ್ಬೇಕಂತ ಅನ್ಸ್ತು. ಈಗ ನೀವು ಅದೇ ನಾವು ಉಪೇಂದ್ರ ಅವರು ಡಿಫ್ರೆಂಟ್ ಆಗಿ ಫಿಲ್ ಮಾಡ್ತಾರೆ ಅನ್ನೋ ಟ್ಯಾಗ್ ಲೈನ್ ತಗೊಂಡ್ಬಿಟ್ಟಿದ್ದಾರೆ. ಅದ್ ಯಾಕೆ ಬಂದಿರ್ಬೋದು, ಅಥವಾ ನೀವ್ ಹೇಳ್ದಂಗೆ ಅವ್ರ ಮೂವೀಸ್ ಅಲ್ಲೂ ಹಾಡಿರತ್ತೆ, ಫೈಟ್ ಇರತ್ತೆ, ಡೈಲಾಗ್ ಇರತ್ತೆ, ಸ್ಟೋರಿ ಇರತ್ತೆ. ಇಟ್ಸ್ ಅ ಕಮರ್ಷಿಯಲ್ ಆಸ್ಪೆಕ್ಟ್ ಓನ್ಲಿ, ಬಟ್ he took that ಟ್ಯಾಗ್ ಲೈನ್ ಡಿಫ್ರೆಂಟ್ ಆಗಿ. ಈಗ ನನಗೂ ಹಾಗೆ ಅನ್ಸುತ್ತೆ, ಬೇರೆದೆಲ್ಲ ನೋಡಿದ್ರು ಡಿಫ್ರೆಂಟ್ ಆಗೇ ಮಾಡಿದಾರಲ್ಲ ಅಂತ ಅನ್ಸುತ್ತೆ. ಯಾಕಿರ್ಬೋದು ಆ ತರದೇನೋ, ಅಥವಾ ಏನಾದ್ರೂ ಅದಕ್ಕೆ ರೀಸನ್ ಇರತ್ತಾ? ಜಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಆತರ ಸಿಕ್ಕಿರದ ಆತರ? ಇಲ್ಲ ಉಪೇಂದ್ರ ಫಿನಾಮಿನಾ ಬಹಳ ಇಂಟ್ರೆಸ್ಟಿಂಗ್ ಅದು. ಉಪೇಂದ್ರ ಡಿಫರೆಂಟ್ ಅಂತ ಟ್ಯಾಗ್ ಬಂದಿದ್ದು ಎಲ್ಲ ಇನ್ಫ್ಯಾಕ್ಟ್ ಬೇರೆ ಕಮರ್ಷಿಯಲ್ ಸಿನಿಮಾಗಿನ್ನ ಉಪೇಂದ್ರನ್ ಸಿನಿಮಾಗಳು ಫಾರ್ಮ್ಯಾಟಿಗೆ ಹೆಚ್ಚು ನಿಷ್ಠವಾಗಿರುತ್ತೆ. 5 ಹಾಡು ಇದ್ದೇ ಇರುತ್ತೆ,
5 ಫೈಟ್ ಇರುತ್ತೆ, 5 ಕಾಮಿಡಿ ಇರುತ್ತೆ. ಆದ್ರೆ ಉಪೇಂದ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾದ್ರಲ್ಲೂ ಟ್ವಿಸ್ಟ್. ಈಗಲ್ಲ, ಮತ್ತೆ ಉಪೇಂದ್ರನ್ ಎಲ್ಲಾ ಸಿನಿಮಾ ಅಂತಲ್ಲ, ಒಂದ್ಸಲ ಅದು ಒಂಥರ ಕಚ್ಕೊಂಡ್ಬಿಟ್ರೆ ಆ ಹೆಸರು ಉಳ್ದೋದು. ಉಪೇಂದ್ರನ್ ಎಲ್ಲಾ ಸಿನಿಮಾಗಳೇನ್ ಡಿಫ್ರೆಂಟ್ ಆಗಲ್ಲ. ಉಪೇಂದ್ರ ಅಂತ 2 ಸಿನಿಮಾ ಬಂತಲ್ಲ, ಅಲ್ಲಿ ಏನ್ ಮಾಡ್ತಾರಂದ್ರೆ ಈಗ ನಮ್ಮ ಸಿನಿಮಾಗಳಲ್ಲಿ ಸಾಮಾನ್ಯ ಹೀರೋ ಇಂಟ್ರೊಡಕ್ಷನ್ ಹೆಂಗಿರುತ್ತೋ ಹಂಗೆ ಮಾಡಿ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ. ನೋಡಿದ್ರೆ ಎಲ್ಲ ಇಂಟ್ರೊಡಕ್ಷನ್ ಆಗ್ತಿರ್ತ, ಹೀರೋ ಬರೋದೇ ಇಲ್ಲ, ಅಲ್ಲಿ ಇನ್ಯಾರೋ ಬರ್ತಾನೆ. ಮತ್ತೆ ಅಂದ್ರೆ ಅವರು ತುಂಬಾ ಉಪೇಂದ್ರ ಬಹಳ ಸ್ಪೆಷಲ್. ಆ 2-3 ಸಿನಿಮಾ ಅಂತೂ ಇಟ್ಸ್ ರಿಯಲಿ ಡಿಫ್ರೆಂಟ್. ಅದು ಫಾರ್ಮ್ಯಾಟ್ ಅನ್ನು ಫುಲ್ ಫಾಲೋ ಮಾಡೋದು, ಬಟ್ ಆ ಫಾರ್ಮ್ಯಾಟ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ಬರಲ್ಲ. ಹಿಂಗ್ ಮಾಡಿ ಡಿಫ್ರೆಂಟ್ ಅಂತ ಟ್ಯಾಗ್ ಬಂತು. ಬಟ್ ಅಲ್ಲೆಲ್ಲ ಅವ್ರ ಮಾಮೂಲಿ ಸಿನಿಮಾನೇ ಬಂದಿದ್ದು. ಈಗ ಅವರಿಗೆ ತೊಂದರೆ ಆಗ್ಬಿಟ್ಟಿದೆ, ಅದು ಎಲ್ಲ ಡಿಫ್ರೆಂಟ್. ಕರೆಕ್ಟ್, ಹೌದು. ಹಾಗೆ ಅಂತಾರೆ, ಡಿಫ್ರೆಂಟ್ ಮಾಡಿದ್ರ ಅಂತ ಕೇಳ್ತಾರೆ ಅವರಿಗೆ. ಅದಕ್ಕಿಂತ ಮೊದ್ಲು ನಂಗೆ ಡಿಸ್ಕಸ್ ಮಾಡುವಾಗ ಕೃಷ್ಣಂ ಪ್ರಣಯ ಸಖಿ, ನಾನು ಅದನ್ನ ಯೂಶಲ್ ಅದನ್ನ ಕಮರ್ಷಿಯಲ್ ಮೂವೀಸ್ ನೋಡೋದು ನಾನು ಕಡಿಮೆ ಇತ್ತು. ಬಟ್ ಈಗ ನೀವ್ ಹೇಳಿದ್ಮೇಲೆ ಇಲ್ಲ, ಅದು ಒಂಥರ ಒಂದ್ ಟೈಪ್ ಆಫ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಹೋಗಿ ನೋಡ್ಬೋದು ಅಂತ ಅನಿಸ್ತು. ಈ ಕೃಷ್ಣ ಪ್ರಣಯ ಸಖಿಲು ಅಲ್ಲೂ ತುಂಬಾ ಹಾಡಿದೆ, ಸ್ಟೋರಿ ಏನಿಲ್ಲ, ಹಾಡಿದೆ, ಫೈಟ್ ಇದೆ, ಅವನ್ನೇ ಹೈಲೈಟ್ ಮಾಡ್ತಾರೆ, ಆ ತರದೆಲ್ಲ ಆಸ್ಪೆಕ್ಟ್ಸ್ ಇದೆ. ಬಟ್ ಅದು ಫಸ್ಟ್ ಅಂದ್ರೆ ಏನು ಇಲ್ವಲ್ಲ ಅಂತ ಅನಿಸ್ತಿತ್ತು. ಬಟ್ ಅಷ್ಟಿಟ್ಕೊಂಡು ಆ ಹಾಡನ್ನು ಮಧ್ಯದಲ್ಲಿ ಹಾಕಿ ಫೈಟು ಇಟ್ಕೊಂಡು ಒಂದು ಆದಷ್ಟು ಟೈಮ್ ಫ್ರೇಮ್ ಅಲ್ಲಿ ಅವರು ಸ್ಟೋರಿ ಹೇಳಿದ್ದಾರೆ. ನೀವು ಇದು ಹೇಳಿದ್ಮೇಲೆ ಅದು ಇಟ್ ವಾಸ್ ಗುಡ್ ಅಂತ ಅನಿಸ್ತು ನನ್ಗೆ. ಅದು ಇತ್ತೀಚೆಗೆ ಗಣೇಶದ್ದು ಹೌದು, ಜೇನದ ನೀವಳೆ ಹಾಡ್ ಬಂದಿತ್ತಲ್ಲ ಅದು. ಬಟ್ ಇದು ಓದಿದ್ಮೇಲೆ ಎಷ್ಟು ಅದಕ್ಕೆ ನನ್ನಲ್ಲಿರೋ ಗೊಂದಲಕ್ಕೆ ಒಂದ್ ಸ್ವಲ್ಪ ಆನ್ಸರ್ ಸಿಗ್ತಾಗ ಅನಿಸ್ತು. ಬೇರೆ ಯಾರಾದ್ರೂ, ರಮ್ಯಾ, ಮಧುಸೂದನ್ ಅವರೇ, ಅವರೇ, ನಿಮ್ಗೆ ಬೇರೆದೇನಾದ್ರು ಕ್ವಶನ್ಸ್ ಇದೆಯಾ? ಇಲ್ಲ ಮೇಡಮ್, ಏನಿಲ್ಲ. ಆಯ್ತು, ಆಲ್ರೆಡಿ 7:45 ಹತ್ರ ಬಂದ್ವಿ. ಮುಂದಿನ ಯಾವ್ದು ಟಾಪಿಕ್ ತಗೊಳ್ಳೋದು ಅಂತ? ಚೈನಾದ ನೆಕ್ಸ್ಟ್ ಚಾಪ್ಟರ್ ಚೈನಾದಲ್ವಾ? ಸೊ ವಿಶ್ವಗುರು ಚೈನಾ. ಇವ್ರು ಇವತ್ತು ಇನ್ನೊಬ್ರು ಥಿಯೇಟರ್ ಕೇಳಿದ್ರಲ್ಲ, ಅದೆಲ್ಲ ಅದ್ರಲ್ಲಿ ಬರುತ್ತೆ. ಸಿನಿಮಾ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ತುಂಬಾ ಇನ್ವಾಲ್ವ್ ಆಗಿರೋ ವಿಷಯ ಅದಂದ್ರೆ ತುಂಬಾ ವಿಷಯಗಳಿರೋ ಟಾಪಿಕ್ ಅದು. ಖಂಡಿತ. ನಾನು ಹಾಗಿದ್ರೆ ಸ್ವಲ್ಪ ಟೈಮ್ ಕೊಡ್ಲಾ ಇದಕ್ಕೆ, ಒಂದು 2 ವೀಕ್ಸ್ 3 ವೀಕ್ಸ್ ಟೈಮ್ ಕೊಟ್ಟು ಮತ್ತೆ ಡಿಸೈಡ್ ಮಾಡಿ. ನಾನು ಯಾವಾಗ ಬೇಕಾದ್ರೆ ರೆಡಿ. ಶೋರ್ ಆಯ್ತು, ಓಕೆ. ಹಾಗಿದ್ರೆ ಇದನ್ನ ಈ ಮೀಟಿಂಗ್ ಜಾಯಿನ್ ಆದ್ರು ಶ್ರವಣ್ ಕುಮಾರ್ ಅವರು. ಶ್ರವಣ್ ಕುಮಾರ್ ಅವ್ರು, ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ? ಮೀಟಿಂಗ್ ಮುಗಿಸೋಣ ಅಂತ ಅನ್ಕೋತಾ ಇದ್ವಿ. ಇಲ್ಲ, ಐ ಆಮ್ ಗುಡ್, ಥ್ಯಾಂಕ್ ಯು. ಹಾಗಿದ್ರೆ ಮುಂದಿನ ಮೀಟಿಂಗ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಅರುಣ್ ಅವರೇ, ಇಟ್ ವಾಸ್ ಅ ವೆರಿ ಗುಡ್ ಕನ್ವರ್ಸೇಷನ್ ಆಲ್ಸೋ. ಥ್ಯಾಂಕ್ ಯು. ಶುಭರಾತ್ರಿ ಎಲ್ಲರಿಗೂ. ಮುಂದಿನ ದಿವಸ ಧನ್ಯವಾದ. ನಮಸ್ತೆ. ಧನ್ಯವಾದ.